ಆಯುರ್ವೇದ ಅಂದ್ರೆ ಸುಮ್ಮನೆ ಅಲ್ಲ. ಈಗ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಏನು ಮಾಡ್ತಾರೆ ರೀ, ಅಸಿಡಿಟಿ ಬಂದರೆ ಒಂದು ಪ್ಯಾಂಡಿ ಅಂತಿಂತ ಔಷಧಿ ಕೊಟ್ಟು ಕಳಿಸ್ಬಿಡ್ತಾರೆ. ಅಲ್ಲೆಲ್ಲ ಒಂದೇ. ಜ್ವರ ಬಂದರೆ ಒಂದು ಪ್ಯಾರಾಸಿಟಮಲ್ ಅಂತ ಕೊಟ್ಟು ಕಳಿಸ್ಬಿಡ್ತಾರೆ. ಇಲ್ಲಿ ನಮ್ಮಲ್ಲಿ ಏನದಂದರೆ ಅದು ಯಾವ ಅವಸ್ಥೆಯಲ್ಲಿದೆ ಕಾಯಿಲೆ, 6 ರೀತಿಯಲ್ಲಿ ಕಾಯಿಲೆ ಹರಡ್ತದೆ. ಸಂಚಿತ, ಸಂಚಯ, ಪ್ರಕೋಪ, ಪ್ರಸಾರ, ಸ್ಥಾನ ಸಂಶ್ಲೇಯ, ವ್ಯಕ್ತಿ ಮತ್ತು ಭೇದ ಅಂತೇಳಿ 6 ರೀತಿಯಲ್ಲಿ ರೋಗ ಹರಡ್ತದೆ. ಯಾವ ಹಂತದಲ್ಲಿದೆ ಅಂತ ನಾವು ಕಂಡುಹಿಡಿಬೋದು ನಾಡಿ ಪರೀಕ್ಷೆಯಲ್ಲಿ. ಏನ್ರು ಸಂಚಯ ಅಂದರೆ ಅವಾಗ ಕಾಯಿಲೆ ಹುಟ್ಟೋದು. ಪ್ರಕೋಪ ಅಂದರೆ ಅದು ಹೆಚ್ಚಾಗೋ ಸ್ಟೇಜಿಗೆ ಬರೋದು. ಪ್ರಸಾರ ಅಂದರೆ ಅದು ಎಲ್ಲ ಕಡೆ ಹರಡೋದು. ಸ್ಥಾನ ಸಂಶ್ಲೇಯ ಅಂತ ಹೇಳಿದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ಈಗ ಕ್ಯಾನ್ಸರು ಕರಳಿಗೆ ಆಯಿತು, ಆ ಕರಳಿಂದ ಸ್ಪ್ರೆಡ್ ಆಗಿ ಹಾರ್ಟಿಗೆ, ಆ ಕರಳಿಂದ ಸ್ಪ್ರೆಡ್ ಆಗಿ ಲಂಗ್ಸ್ಗೆ. ಹಾರ್ಟಿಗೆ ಯಾವತ್ತು ಕ್ಯಾನ್ಸರ್ ಆಗಿದ್ದು ನಾನು ನೋಡಿಲ್ಲ. ಹಾರ್ಟ್ ಕ್ಯಾನ್ಸರ್ ಆಗಿಲ್ಲ, ಎಲ್ಲ ಕ್ಯಾನ್ಸರ್ ಆಗ್ತಾವೆ, ಹಾರ್ಟ್ ಕ್ಯಾನ್ಸರ್ ಆಗೋದಿಲ್ಲ. ಯಾಕೆಂದರೆ ಹಾರ್ಟು ನಿತ್ಯ ಕ್ರಿಯಾಶೀಲವಾಗಿರ್ತದೆ, ಸರ್ಕ್ಯುಲೇಷನ್ ಇರ್ತದೆ. ಅದು ಸ್ಪ್ರೆಡ್ ಆಗಿ ಬ್ರೈನ್ಗೆ ಹೀಗೆ ಟ್ಯೂಮರ್ಗಳು ಸ್ಪ್ರೆಡ್ ಆಗ್ತವೆ ನೋಡ್ರಿ. ಅದಕ್ಕೆ ಮೂಲ ಕಾರಣವೇ ಇದು. ಅದಕ್ಕಾಗಿ ಏನು ನಾವು ಯಾವ ವಿಚಾರ ಮಾತಾಡ್ತಿದ್ವಿ, ಸುಮ್ಮನೆ ಕೇಳ್ತದೆ ರೀ. ಎಲ್ಲಿಗೆ ಬಂದಿದ್ವಿ ಹೇಳ್ರಿ ನೋಡೋಣ. ಕ್ಲೇದಕ ಕಫ ನೀವು ಕೇಳಬೇಕು, ಕರೆಕ್ಟಾಗಿ ನೆನಪಿಟ್ಕೋಬೇಕು. ಆ ಕ್ಲೇದಕ ಕಫ ಏನು ಮಾಡ್ತದೆ, ಶರೀರದಲ್ಲಿ ಆ ಜೀರ್ಣಾಂಗ ವ್ಯವಸ್ಥೆಗೆ ಕೆಲಸ ಮಾಡ್ತದೆ. ಆಮೇಲೆ ಇನ್ನೊಂದು ಯಾವುದು, ಶ್ಲೇಷ್ಮಕ. ಅದೆಲ್ಲ ಜಾಯಿಂಟ್ಸ್ಗಳನ್ನು ಈಗ ಹಿಂಗೆ ಮಡಚ್ಬೇಕಲ್ಲ, ಕೈ ಕಾಲು, ಇಲ್ಲಾಂದ್ರೆ ಕಟ 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 ಶಬ್ದ ಬರೋಕ್ಕೆ ಶುರು ಆಗ್ತದೆ ನೋಡ್ರಿ. ಅದಕ್ಕೆ ಶ್ಲೇಷ್ಮಕ ಕಫ ಕೆಲಸ ಮಾಡ್ತದೆ. ಹೀಗೆ 5 ವಾತ, 5 ಪಿತ್ತ, 5 ಕಫಗಳನ್ನು ಯಾರು ಸಮತೋಲನದಲ್ಲಿ ಇಟ್ಕೊಳ್ತಾರೆ ಅವರಿಗೆ ರೋಗ ಬರೋದೇ ಇಲ್ಲ. ಅದು ಬರಬಾರ್ದಂದ್ರೆ ಹೊಟ್ಟೆ ಸ್ವಚ್ಛವಾಗಿರಬೇಕು. ದೋಷಗಳ ಈ 3 ದೋಷಗಳ ವಿಕಾರ ಆಗೋದು ಎಲ್ಲಿ ಗೊತ್ತೇನ್ರಿ, ಹೊಟ್ಟೆ ಸ್ವಚ್ಛವಾಗಿಲ್ಲದೆ ಇದ್ದರೆ. ಹೊಟ್ಟೆ ಸ್ವಚ್ಛವಾಗಿಲ್ಲದೆ ಇರೋದಕ್ಕೆ ಕಾರಣ ಏನು ಅಂದರೆ ನಮ್ಮ ಆಹಾರ, ನಮ್ಮ ವಿಹಾರ, ಇವೆರಡು ಕಾರಣಗಳಿದಾವೆ. ನಾವು ವಿಚಾರ ಮಾಡಬೇಕು. 2 ವಿಚಾರ. ಒಂದು, ಸಂಪೂರ್ಣ ಎಲ್ಲ ರೋಗಕ್ಕೆ ಔಷಧಿ ಏನಂತ ಹೇಳಿದ್ರೆ ಸಮಯವೇ ಔಷಧಿ. ಸಮಯ ಔಷಧಿ ಅಂದರೆ ಸಮಯ. ಸಮಯ ತಪ್ಪಿ ಆಹಾರ ಸೇವನೆ ಮಾಡಿದ್ರೆ ನೀವು ಆ ಅಮೃತ ಸೇವನೆ ಮಾಡಿದರೂ ಕೂಡ ಅದು ವಿಷ ಆಗ್ತದೆ. ಸಮಯವೇ ಔಷಧಿ. ಸಮಯ ಔಷಧಿ ಆಗಬೇಕು. ಈಗ ಸಾಯಂಕಾಲ 6:30, 7 ಗಂಟೆ ಒಳಗಡೆ ನೀವು ಪ್ರಸಾದ ಮಾಡಿದ್ರೆ ಅದು ಜೀರ್ಣ ಆಗ್ತದೆ. ನೀವು ರಾತ್ರಿ 8, 9, 10, 10:30, 11 ಗಂಟೆಗೆಲ್ಲ ಪ್ರಸಾದ ಮಾಡಿದ್ರೆ ಜೀರ್ಣ ಆಗೋದಿಲ್ಲ ಅದು. ಯಾಕಂದರೆ ಈಗ ಸೂರ್ಯ, ವಾತಾವರಣದಲ್ಲಿ ಸೂರ್ಯ ಏನು ಮುಳುಗ್ತಾನಲ್ಲ, ಹಾಗೆ ನಮ್ಮ ಜಠರಾಗ್ನಿನೂ ಕೂಡ ಮಂದಾಗಿಬಿಡ್ತದೆ. ಆ ಜಠರಾಗ್ನಿ ಮಂದಾದವಾಗ ನಾವು ಆಹಾರ ಸೇವನೆ ಮಾಡಿದ್ರೆ ಅದೇನಾಗ್ತದೆ, ಕಾಲ ವಿರುದ್ಧ ಆಗ್ತದೆ. ಕೆಲವೊಂದಿಷ್ಟು ವಿರುದ್ಧ ಆಹಾರಗಳನ್ನು ನಿಮಗೆ ಹೇಳ್ಕೊಡ್ತೇನೆ. ನನಗೇನಂದರೆ ಈಗ 2 ದಿವಸ ಟೈಮ್ ಐತಿ, ಏನು ಹೇಳಲಿ ಏನು ಬಿಡಲಿ ಅಂತ ಅನ್ನಿಸ್ತದೆ ನನಗೆ. ಹಾಗೆ ಅಂದರೆ ಹೇಳಿದ್ರೆ ಬೇಸಿಂದ ಹೇಳ್ಕೊತ ಹೋಗ್ಬೇಕಲ್ಲ. ಆರೋಗ್ಯದ ಪ್ರವಚನ ಮಾಡೋಣ. ನಂದೊಂದು ಆಸೆ ಅದ, 1 ತಿಂಗಳಗಟ್ಟಲೆ ಆರೋಗ್ಯದ ಪ್ರವಚನ ಮಾಡೋಣ. ಮಾಡೋಣ ಸರಿ, ಮಾಡೋಣ. ಎಲ್ಲಿ ಮಾಡಲಾರ್ದು ಮತ್ತೆ ಎಲ್ಲಿ ಮಾಡೋದು ಹೇಳ್ರಿ. ನೀವು ಯಾವಾಗ ಕರಿತೇವೆ ಬರ್ತೀವಿ. ಅದೊಂದು ಸ್ವಲ್ಪ ಅಲ್ಲಿಂದ ಕಮಿಟ್ಮೆಂಟ್ ಅದಾವ್ರಿ. ಹಿಂಗಾಗಿ ಅಲ್ಲೊಂದು ದಿವಸ ಅಲ್ಲೇ, 10 ದಿವಸ ಅಲ್ಲಿ, 10 ದಿವಸ ಪೇಷಂಟ್ ನೋಡ್ತೇವಲ್ಲ ನಾವು. ಹಂಗೆ ಒಂದು 10 ದಿವಸ ಪ್ರವಚನ ಮಾಡೋಣ ಒಂದು ಸರಿ. ಈಗ ಮತ್ತಿಲ್ಲಿ ಬರೋಣ. ಈಗ ಎಲ್ಲಿಗೆ ಬಂದ್ವಿ ನಾವು, ಸಮಯ ಆಹಾರ ಆಗಬೇಕು. ಸಮಯವೇ ಆಹಾರ. ಸಮಯ ತಪ್ಪಿ ಆಹಾರ ಸೇವನೆ ಮಾಡಿದ್ರೆ ಏನಾಗ್ತದೆ, ಶರೀರದಲ್ಲಿ ವಾತ ಪಿತ್ತ ಕಫ ವಿಕಾರ ಆಗ್ತದೆ. ಮಲ ವಿಸರ್ಜನೆ ಸರಿಯಾಗಲ್ಲ. ನೋಡಿರಿ, ನೀವು ರಾತ್ರಿ ಲೇಟಾಗಿ ಪ್ರಸಾದ ಮಾಡಿದ್ರೆ ಬೆಳಗ್ಗೆ ಎಚ್ಚರನೇ ಆಗೋದಿಲ್ಲ. ಇನ್ನು ಕೆಲವು ಜನರಿಗೆ ಏನಂದರೆ ರಾತ್ರಿ ಪ್ರಸಾದ ಮಾಡಲಿಲ್ಲ ಅಂದರೆ ನಿದ್ದೆ ಬರೋಲ್ಲ ಅಂತ ಹೇಳ್ತಾರೆ ಅವರು. ಅದೊಂದು ದೊಡ್ಡ ಸಮಸ್ಯೆ ಅಂತ ಹೇಳ್ತಾರೆ. ಅದು ಸೈಕೋಸೊಮ್ಯಾಟಿಕ್ ರೋಗ ರೀ, ಅದು ಮಾನಸಿಕ ರೋಗ. ಅದು ಕೆಲವು ಜನರಿಗೆ ಚಹಾ ಕುಡಿಲಿಲ್ಲ ಅಂದರೆ ತಲೆನೋವು ಬರ್ತದೆ ನೋಡ್ರಿ, ಅದು ಸೈಕೋಸೊಮ್ಯಾಟಿಕ್ಕೇ. ಅದು ಒಂದು 8 ದಿನ ಅದನ್ನು ರೂಢಿ ಮಾಡಿಬಿಟ್ರೆ ಸರಿಯಾಗಿಬಿಡ್ತದೆ. ಅದಕ್ಕೆ ತಾವು ರಾತ್ರಿ ಆಹಾರ ತ್ಯಾಗ ಮಾಡ್ರಿ ಅಂತ ಹೇಳ್ತಾ ಇಲ್ಲ ನಾವು. ರಾತ್ರಿ ಆಹಾರ ತೊಗೊಳ್ರಿ. ಎಂಥ ಆಹಾರ ತೊಗೋಬೇಕು, ಗಂಜಿ, ಕಿಚಡಿ, ಏನ್ರಿ, ನುಚ್ಚು, ಹಾಲು, ಇಂಥ ತೊಗೋಬೇಕು ರಾತ್ರಿ. ಹಣ್ಣು ಮತ್ತು ಹಾಲು ಒಟ್ಟಿಗೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಹಾಲು ಹಣ್ಣು ಅಂತಾರಲ್ಲ, ಹಾಲು ಹಣ್ಣು ಉಪವಾಸಕ್ಕೆ ಯೋಗ್ಯ. ಹಾಲು ಹಣ್ಣು ಅಂದರೆ ಹಾಲು ಹಣ್ಣು ಒಟ್ಟಿಗೆ ತಗೋ ಅಂತ ಹೇಳಿಲ್ಲ ಅವರು. ಹಾಲು ಹಣ್ಣು ತಗೋ ಅಂತ ಹೇಳಿದ್ದಾರೆ ಉಪವಾಸದಲ್ಲಿ. ಬೆಳಗ್ಗೆ ನೀವು ಹಣ್ಣು ತೊಗೋಬೋದು, ಮಧ್ಯಾಹ್ನ ಹಣ್ಣು ತೊಗೋಬೋದು, ರಾತ್ರಿ ಹಾಲು ತೊಗೋಬೋದು. ಹಾಲು ಹಣ್ಣು ಒಟ್ಟಿಗೆ ಸೇರಿಸಿದರೆ ವಿರುದ್ಧ ಆಗ್ತದೆ.
ವಿರುದ್ಧ ಆಹಾರಗಳು ಬಹಳ ಡೇಂಜರ್ ಅವ. ಇವೆಲ್ಲ ಅಜೀರ್ಣ, ಮಲಬದ್ಧತೆ, ಸರ್ವರೋಗಗಳಿಗೂ ಇವೇ ಕಾರಣಗಳು. ಈಗ ನೋಡ್ರಿ, ಹಣ್ಣುಗಳಲ್ಲಿ ಸಿಹಿ ಒಂದು ಟೇಸ್ಟಿನ ಹಣ್ಣುಗಳಿರ್ತಾವೆ, ಸಿಹಿ ರುಚಿ ಇರುವ ಹಣ್ಣುಗಳು ಮತ್ತು ಹುಳಿ ರುಚಿ ಇರುವ ಹಣ್ಣುಗಳಿರ್ತಾವೆ. ಅವೆರಡನ್ನು ಒಟ್ಟಿಗೆ ಸೇರಿಸಿ ತಿಂದರೆ ಅದು ವಿರುದ್ಧ ಆಗ್ತದೆ. ಹುಳಿ ಮತ್ತು ಸಿಹಿ ಹಣ್ಣುಗಳನ್ನು ಒಟ್ಟಿಗೆ ತಿನ್ನಂಗಿಲ್ಲ. ಮತ್ತು ಉದ್ದಿನ ಕಾಳು ಇರ್ತದಲ್ರ, ಉದ್ದಿನ ಕಾಳು, ಅದರ ಜೊತೆಗೆ ಮೊಸರು ಬೆರೆತರೆ ವಿಷ ಆಗ್ತದೆ. ಈ ದಹಿ ವಡೆ ತಿಂತಾರೆ ನೋಡ್ರಿ, ಭಾಳ ಡೇಂಜರ್. ನೀವು ದಹಿ ವಡೆ ತಿಂದ ಮೇಲೆ ನೀವು ಪರೀಕ್ಷೆ ಮಾಡ್ಕೋಬೇಕು, BP ಪರೀಕ್ಷೆ ಮಾಡ್ಕೋಬೇಕು. 160, 170 ಹೋಗಿರ್ತದೆ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ರಿ, ಹೈ BP ಆಗಿಬಿಟ್ಟಿರ್ತದೆ ದಹಿ ವಡೆ ತಿಂದ್ರೆ. ವಾತ ಪಿತ್ತ ಪ್ರಕೋಪ ಆಗಿಬಿಡ್ತದೆ ಅವಾಗ ದಹಿ ವಡೆ. ಮತ್ತು ಈ ತುಪ್ಪ ಐತಲ್ಲ, ತುಪ್ಪ, ಹಸುವಿನ ತುಪ್ಪ, ಅದು ಮತ್ತು ಜೇನು ಎರಡನ್ನೂ ಸಮ ಪ್ರಮಾಣದಲ್ಲಿ ಸೇರಿಸಿ ಸೇವನೆ ಮಾಡಿದರೆ ಭಾಳ ಡೇಂಜರ್. ಅದು ಅದರ ಪ್ರಮಾಣ ಯಾವಾಗಲೂ ಅಸಮವಾಗಿರಬೇಕು. 1 ಚಮಚ ಜೇನು, 2 ಚಮಚ ತುಪ್ಪ ತಗೋಬೋದು. ಅವೆರಡು 1 ಚಮಚ ಸಮಾನ ಇರಬಾರ್ದು. ಹೀಗೆ ಈ ರೀತಿ ವಿರುದ್ಧ ಆಹಾರಗಳು ಬಹಳ ಇದಾವೆ. ಮತ್ತು ಹಾಲು ಮೊಸರು ಒಟ್ಟಿಗೆ ಸೇರಿಸಬಾರ್ದು. ತಗೊಂಡ್ರೆ ಹಾಲು ತಗೋಬೇಕು, ಇಲ್ಲ ಮೊಸರು ತಗೋಬೇಕು. ಮತ್ತು ಅಪ್ಪರು ಸ್ವಾಮೀಜಿ, ಬಸವಲಿಂಗ ಸ್ವಾಮೀಜಿಯವರು ಬೆಳಗ್ಗೆ ನನಗೆ ಹೇಳ್ತಾರೆ, ಕೆಲವು ಜನ ನಿಂಬೆಹಣ್ಣು ಜ್ಯೂಸ್ ಕುಡಿತಾರೆ ಬುದ್ಧಿ, ಅದ್ರ ಮೇಲೆ ಮತ್ತೊಂದು ಲೋಟ ಹಾಲು ಅಂದ್ರೆ ಹೂನ ಅಂತಾರೆ, ಮತ್ತೆ ಕುಡಿದು ಬಿಡ್ತಾರೆ. ಅದೇನೋ ವಿರುದ್ಧ ಆಗ್ತದದು. ಹಾಗೆ ವಿರುದ್ಧ ಆಹಾರಗಳಿಂದ ಅಪಮೃತ್ಯುಗಳು ಆಗ್ತವೆ. ಅಪಮೃತ್ಯುಗಳಾಗಲಿಕ್ಕೆ ವಿರುದ್ಧ ಆಹಾರಗಳು ಮೂಲ ಕಾರಣಗಳು. ಹಾಗಾಗಿ ಆ ವಿರುದ್ಧ ಆಹಾರಗಳಿಂದ ಸಮಯಕ್ಕೆ ಸರಿಯಾಗಿ ಆಹಾರ ತೆಗೆದುಕೊಳ್ಳದೇ ಇರೋದ್ರಿಂದ ಶರೀರದಲ್ಲಿ ವಿಕಾರಗಳು ಸೃಷ್ಟಿಯಾಗ್ತವೆ. ಪ್ರಾರಂಭಿಕ ಹಂತದಲ್ಲಿ ನಮಗೇನು ಗೊತ್ತೇ ಆಗೋದಿಲ್ಲ. ಈಗ ನೋಡ್ರಿ, ಜಾಸ್ತಿ ಜನ ಏನಾಗ್ತದೆ ಅಂದರೆ ಕ್ಯಾನ್ಸರ್ ಕಾಯಿಲೆ ಹೆಚ್ಚಾಗಿ ಬರ್ತಾಯಿದೆ ಈಗ. ಯಾವುದು ಗುಟ್ಕ, ಬೀಡಿ, ಸಿಗರೇಟು, ಸರಾಯಿ ಯಾವುದು ದುಶ್ಚಟ ಮಾಡೋದಿಲ್ಲ ಅವರು. ಆದರೂ ಬುದ್ಧಿ ನೋಡ್ರಿ, ನನಗೆ ಯಾವ ದುಶ್ಚಟ ಮಾಡೋರೆಲ್ಲ ಚೆನ್ನಾಗಿದಾರೆ ರೀ, ಹೆಂಗಂತ ದುಶ್ಚಟ ಮಾಡ್ಬೇಕಂತಲ್ರಿ. ಮತ್ತೆ ನಮಗೆ ಯಾಕೆ ಇದು ಕ್ಯಾನ್ಸರ್ ಬಂತು ಅಂತ ಹೇಳ್ತಿರ್ತಾರೆ. ಅದು ಯಾಕೆ ಬರ್ತಂದರೆ ಕಾಲ ವಿರುದ್ಧ ಆಹಾರವನ್ನು ಸೇವನೆ ಮಾಡೋದು, ಪದಾರ್ಥ ವಿರುದ್ಧ ಆಹಾರವನ್ನು ಸೇವನೆ ಮಾಡೋದು, ಇದರಿಂದ ಬರ್ತದೆ. ಆಹಾರ ಜ್ಞಾನ ನಮಗಿರಬೇಕು. ಆಮೇಲೆ ಹಾಲಿನಲ್ಲಿ ಉಪ್ಪು ಸೇರಿಸಿ ಸೇವನೆ ಮಾಡಿದರೆ ವಿರುದ್ಧ ಆಗ್ತದೆ. ಯಾವತ್ತು
ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರ್ತದೆ. ಕೆಲವರಿಗೆ ಎಲ್ಲ ಅಸಿಡಿಟಿ ಗ್ಯಾಸ್ಟ್ರಿಕ್ ಇದ್ದವ್ರಿಗೆ ಯಾವ ಕಾರಣದಿಂದ ಬಂದದ ಅಂತ ನೋಡಿ ಔಷಧಿ ಕೊಡ್ಬೇಕ್ರಿ. ಆಯುರ್ವೇದ ಅಂದ್ರೆ ಸುಮ್ಮನೆ ಅಲ್ಲ. ಈಗ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಏನು ಮಾಡ್ತಾರೆ, ಅಸಿಡಿಟಿ ಬಂದರೆ ಒಂದು ಪ್ಯಾಂಡಿ ಅಂತಿಂತ ಔಷಧಿ ಕೊಟ್ಟು ಕಳಿಸ್ಬಿಡ್ತಾರೆ. ಅಲ್ಲೆಲ್ಲ ಒಂದೇ. ಜ್ವರ ಬಂದರೆ ಒಂದು ಪ್ಯಾರಾಸಿಟಮಲ್ ಅಂತ ಕೊಟ್ಟು ಕಳಿಸ್ಬಿಡ್ತಾರೆ. ಇಲ್ಲಿ ನಮ್ಮಲ್ಲಿ ಏನದಂದರೆ ಅದು ಯಾವ ಅವಸ್ಥೆಯಲ್ಲಿದೆ ಕಾಯಿಲೆ, 6 ರೀತಿಯಲ್ಲಿ ಕಾಯಿಲೆ ಹರಡ್ತದೆ. ಸಂಚಿತ, ಸಂಚಯ, ಪ್ರಕೋಪ, ಪ್ರಸಾರ, ಸ್ಥಾನ ಸಂಶ್ಲೇಯ, ವ್ಯಕ್ತಿ ಮತ್ತು ಭೇದ ಅಂತೇಳಿ 6 ರೀತಿಯಲ್ಲಿ ರೋಗ ಹರಡ್ತದೆ. ಯಾವ ಹಂತದಲ್ಲಿದೆ ಅಂತ ನಾವು ಕಂಡುಹಿಡಿಬೋದು ನಾಡಿ ಪರೀಕ್ಷೆಯಲ್ಲಿ. ಏನ್ರು ಸಂಚಯ ಅಂದರೆ ಅವಾಗ ಕಾಯಿಲೆ ಹುಟ್ಟೋದು. ಪ್ರಕೋಪ ಅಂದರೆ ಅದು ಹೆಚ್ಚಾಗೋ ಸ್ಟೇಜಿಗೆ ಬರೋದು. ಪ್ರಸಾರ ಅಂದರೆ ಅದು ಎಲ್ಲ ಕಡೆ ಹರಡೋದು. ಸ್ಥಾನ ಸಂಶ್ಲೇಯ ಅಂತ ಹೇಳಿದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ಈಗ ಕ್ಯಾನ್ಸರು ಕರಳಿಗೆ ಆಯಿತು, ಆ ಕರಳಿಂದ ಸ್ಪ್ರೆಡ್ ಆಗಿ ಹಾರ್ಟ್ಗೆ, ಆ ಕರಳಿಂದ ಸ್ಪ್ರೆಡ್ ಆಗಿ ಲಂಗ್ಸ್ಗೆ. ಹಾರ್ಟ್ಗೆ ಯಾವತ್ತು ಕ್ಯಾನ್ಸರ್ ಆಗಿದ್ದು ನಾನು ನೋಡಿಲ್ಲ. ಹಾರ್ಟ್ ಕ್ಯಾನ್ಸರ್ ಆಗಿಲ್ಲ, ಎಲ್ಲ ಕ್ಯಾನ್ಸರ್ ಆಗ್ತಾವೆ, ಹಾರ್ಟ್ ಕ್ಯಾನ್ಸರ್ ಆಗೋದಿಲ್ಲ. ಯಾಕೆಂದರೆ ಹಾರ್ಟು ನಿತ್ಯ ಕ್ರಿಯಾಶೀಲವಾಗಿರ್ತದೆ, ಸರ್ಕ್ಯುಲೇಷನ್ ಇರ್ತದೆ. ಅದು ಸ್ಪ್ರೆಡ್ ಆಗಿ ಬ್ರೈನಿಗೆ ಹೀಗೆ ಟ್ಯೂಮರ್ಗಳು ಸ್ಪ್ರೆಡ್ ಆಗ್ತಾವೆ ನೋಡ್ರಿ. ಅದಕ್ಕೆ ಮೂಲ ಕಾರಣವೇ ಇದು. ಅದಕ್ಕಾಗಿ ಏನು ನಾವು ಯಾವ ವಿಚಾರ ಮಾತಾಡ್ತಿದ್ವಿ, ಸುಮ್ಮನೆ ಕೇಳ್ತದೆ ರೀ. ಎಲ್ಲಿಗೆ ಬಂದಿದ್ವಿ ಹೇಳ್ರಿ ನೋಡೋಣ. ಕ್ಲೇದಕ ಕಫ. ನೀವು ಕೇಳಬೇಕು, ಕರೆಕ್ಟಾಗಿ ನೆನಪಿಟ್ಕೋಬೇಕು. ಆ ಕ್ಲೇದಕ ಕಫ ಏನು ಮಾಡ್ತದೆ, ಶರೀರದಲ್ಲಿ ಆ ಜೀರ್ಣಾಂಗ ವ್ಯವಸ್ಥೆಗೆ ಕೆಲಸ ಮಾಡ್ತದೆ. ಆಮೇಲೆ ಇನ್ನೊಂದು ಯಾವುದು, ಶ್ಲೇಷ್ಮಕ. ಅದೆಲ್ಲ ಜಾಯಿಂಟ್ಸ್ಗಳನ್ನು ಈಗ ಹಿಂಗೆ ಮಡಚ್ಬೇಕಲ್ಲ, ಕೈ ಕಾಲು, ಇಲ್ಲಾಂದ್ರೆ ಕಟ 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 ಶಬ್ದ ಬರೋಕ್ಕೆ ಶುರು ಆಗ್ತದೆ ನೋಡ್ರಿ. ಅದಕ್ಕೆ ಶ್ಲೇಷ್ಮಕ ಕಫ ಕೆಲಸ ಮಾಡ್ತದೆ. ಹೀಗೆ 5 ವಾತ, 5 ಪಿತ್ತ, 5 ಕಫಗಳನ್ನು ಯಾರು ಸಮತೋಲನದಲ್ಲಿ ಇಟ್ಕೊಳ್ತಾರೆ ಅವರಿಗೆ ರೋಗ ಬರೋದೇ ಇಲ್ಲ. ಅದು ಬರಬಾರ್ದಂದ್ರೆ ಹೊಟ್ಟೆ ಸ್ವಚ್ಛವಾಗಿರಬೇಕು. ದೋಷಗಳ ಈ 3 ದೋಷಗಳ ವಿಕಾರ ಆಗೋದು ಎಲ್ಲಿ ಗೊತ್ತೇನ್ರಿ, ಹೊಟ್ಟೆ ಸ್ವಚ್ಛವಾಗಿಲ್ಲದೆ ಇದ್ದರೆ. ಹೊಟ್ಟೆ ಸ್ವಚ್ಛವಾಗಿಲ್ಲದೆ ಇರೋದಕ್ಕೆ ಕಾರಣ ಏನು ಅಂದರೆ ನಮ್ಮ ಆಹಾರ, ನಮ್ಮ ವಿಹಾರ, ಇವೆರಡು ಕಾರಣಗಳಿದಾವೆ. ನಾವು ವಿಚಾರ ಮಾಡಬೇಕು. 2 ವಿಚಾರ. ಒಂದು, ಸಂಪೂರ್ಣ ಎಲ್ಲ ರೋಗಕ್ಕೆ ಔಷಧಿ ಏನಂತ ಹೇಳಿದ್ರೆ ಸಮಯವೇ ಔಷಧಿ. ಸಮಯ ಔಷಧಿ ಅಂದರೆ ಸಮಯ. ಸಮಯ ತಪ್ಪಿ ಆಹಾರ ಸೇವನೆ ಮಾಡಿದ್ರೆ ನೀವು ಆ ಅಮೃತ ಸೇವನೆ ಮಾಡಿದರೂ ಕೂಡ ಅದು ವಿಷ ಆಗ್ತದೆ. ಸಮಯವೇ ಔಷಧಿ. ಸಮಯ ಔಷಧಿ ಆಗಬೇಕು. ಈಗ ಸಾಯಂಕಾಲ 6:30, 7 ಗಂಟೆ ಒಳಗಡೆ ನೀವು ಪ್ರಸಾದ ಮಾಡಿದ್ರೆ ಅದು ಜೀರ್ಣ ಆಗ್ತದೆ. ನೀವು ರಾತ್ರಿ 8, 9, 10, 10:30, 11 ಗಂಟೆಗೆಲ್ಲ ಪ್ರಸಾದ ಮಾಡಿದ್ರೆ ಜೀರ್ಣ ಆಗೋದಿಲ್ಲ ಅದು. ಯಾಕಂದರೆ ಈಗ ಸೂರ್ಯ, ವಾತಾವರಣದಲ್ಲಿ ಸೂರ್ಯ ಏನು ಮುಳುಗ್ತಾನಲ್ಲ, ಹಾಗೆ ನಮ್ಮ ಜಠರಾಗ್ನಿನೂ ಕೂಡ ಮಂದಾಗಿಬಿಡ್ತದೆ. ಆ ಜಠರಾಗ್ನಿ ಮಂದಾದವಾಗ ನಾವು ಆಹಾರ ಸೇವನೆ ಮಾಡಿದ್ರೆ ಅದೇನಾಗ್ತದೆ, ಕಾಲ ವಿರುದ್ಧ ಆಗ್ತದೆ. ಕೆಲವೊಂದಿಷ್ಟು ವಿರುದ್ಧ ಆಹಾರಗಳನ್ನು ನಿಮಗೆ ಹೇಳ್ಕೊಡ್ತೇನೆ. ನನಗೇನಂದರೆ ಈಗ 2 ದಿವಸ ಟೈಮ್ ಐತಿ, ಏನು ಹೇಳಲಿ ಏನು ಬಿಡಲಿ ಅಂತ ಅನ್ನಿಸ್ತದೆ ನನಗೆ. ಹಾಗೆ ಅಂದರೆ ಹೇಳಿದ್ರೆ ಬೇಸಿಂದ ಹೇಳ್ಕೋತ ಹೋಗ್ಬೇಕಲ್ಲ. ಆರೋಗ್ಯದ ಪ್ರವಚನ ಮಾಡೋಣ. ನಂದೊಂದು ಆಸೆ ಅದ, 1 ತಿಂಗಳಗಟ್ಟಲೆ ಆರೋಗ್ಯದ ಪ್ರವಚನ ಮಾಡೋಣ. ಮಾಡೋಣ ಸರಿ, ಮಾಡೋಣ. ಎಲ್ಲಿ ಮಾಡಲಾರ್ದು ಮತ್ತೆ ಎಲ್ಲಿ ಮಾಡೋದು ಹೇಳ್ರಿ. ನೀವು ಯಾವಾಗ ಕರಿತೇವೆ ಬರ್ತೀವಿ. ಅದೊಂದು ಸ್ವಲ್ಪ ಅಲ್ಲಿಂದ ಕಮಿಟ್ಮೆಂಟ್ ಅದಾವ್ರಿ. ಹಿಂಗಾಗಿ ಅಲ್ಲೊಂದು ದಿವಸ ಅಲ್ಲೇ, 10 ದಿವಸ ಅಲ್ಲಿ, 10 ದಿವಸ ಪೇಷಂಟ್ ನೋಡ್ತೇವಲ್ಲ ನಾವು. ಹಂಗೆ ಒಂದು 10 ದಿವಸ ಪ್ರವಚನ ಮಾಡೋಣ ಒಂದು ಸರಿ. ಈಗ ಮತ್ತಿಲ್ಲಿ ಬರೋಣ. ಈಗ ಎಲ್ಲಿಗೆ ಬಂದೀವಿ ನಾವು, ಸಮಯ ಆಹಾರ ಆಗಬೇಕು. ಸಮಯವೇ ಆಹಾರ. ಸಮಯ ತಪ್ಪಿ ಆಹಾರ ಸೇವನೆ ಮಾಡಿದ್ರೆ ಏನಾಗ್ತದೆ, ಶರೀರದಲ್ಲಿ ವಾತ ಪಿತ್ತ ಕಫ ವಿಕಾರ ಆಗ್ತದೆ. ಮಲ ವಿಸರ್ಜನೆ ಸರಿಯಾಗಲ್ಲ. ನೋಡಿರಿ, ನೀವು ರಾತ್ರಿ ಲೇಟಾಗಿ ಪ್ರಸಾದ ಮಾಡಿದ್ರೆ ಬೆಳಗ್ಗೆ ಎಚ್ಚರನೇ ಆಗೋದಿಲ್ಲ. ಇನ್ನು ಕೆಲವು ಜನರಿಗೆ ಏನಂದರೆ ರಾತ್ರಿ ಪ್ರಸಾದ ಮಾಡಲಿಲ್ಲ ಅಂದ್ರೆ ನಿದ್ದೆ ಬರೋಲ್ಲ ಅಂತ ಹೇಳ್ತಾರೆ ಅವರು. ಅದೊಂದು ದೊಡ್ಡ ಸಮಸ್ಯೆ ಅಂತ ಹೇಳ್ತಾರೆ. ಅದು ಸೈಕೋಸೊಮ್ಯಾಟಿಕ್ ರೋಗ ರೀ, ಅದು ಮಾನಸಿಕ ರೋಗ. ಅದು ಕೆಲವು ಜನರಿಗೆ ಚಹಾ ಕುಡ್ಲಿಲ್ಲ ಅಂದ್ರೆ ತಲೆನೋವು ಬರ್ತದೆ ನೋಡ್ರಿ, ಅದು ಸೈಕೋಸೊಮ್ಯಾಟಿಕ್ಕೇ. ಅದು ಒಂದು 8 ದಿನ ಅದನ್ನು ರೂಢಿ ಮಾಡಿಬಿಟ್ರೆ ಸರಿಯಾಗಿಬಿಡ್ತದೆ. ಅದಕ್ಕೆ ತಾವು ರಾತ್ರಿ ಆಹಾರ ತ್ಯಾಗ ಮಾಡ್ರಿ ಅಂತ ಹೇಳ್ತಾ ಇಲ್ಲ ನಾವು. ರಾತ್ರಿ ಆಹಾರ ತಗೊಳ್ರಿ. ಎಂಥ ಆಹಾರ ತಗೋಬೇಕು, ಗಂಜಿ, ಕಿಚಡಿ, ಏನ್ರಿ, ನುಚ್ಚು, ಹಾಲು, ಇಂಥ ತಗೋಬೇಕು ರಾತ್ರಿ. ಹಣ್ಣು ಮತ್ತು ಹಾಲು ಒಟ್ಟಿಗೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಹಾಲು ಹಣ್ಣು ಅಂತಾರಲ್ಲ, ಹಾಲು ಹಣ್ಣು ಉಪವಾಸಕ್ಕೆ ಯೋಗ್ಯ. ಹಾಲು ಹಣ್ಣು ಅಂದರೆ ಹಾಲು ಹಣ್ಣು ಒಟ್ಟಿಗೆ ತಗೋ ಅಂತ ಹೇಳಿಲ್ಲ ಅವರು, ಹಾಲು ಹಣ್ಣು ತಗೋ ಅಂತ ಹೇಳಿದ್ದಾರೆ.
ಉಪವಾಸದಲ್ಲಿ. ಬೆಳಿಗ್ಗೆ ನೀವು ಹಣ್ಣು ತೊಗೋಬೋದು, ಮಧ್ಯಾಹ್ನ ಹಣ್ಣು ತೊಗೋಬೋದು, ರಾತ್ರಿ ಹಾಲು ತೊಗೋಬೋದು. ಹಾಲು ಹಣ್ಣು ಒಟ್ಟಿಗೆ ಸೇರಿಸಿದರೆ ವಿರುದ್ಧ ಆಗ್ತದೆ. ವಿರುದ್ಧ ಆಹಾರಗಳು ಬಹಳ ಡೇಂಜರ್ ಅವ. ಇವೆಲ್ಲ ಅಜೀರ್ಣ, ಮಲಬದ್ಧತೆ, ಸರ್ವರೋಗಗಳಿಗೂ ಇವೇ ಕಾರಣಗಳು. ಈಗ ನೋಡ್ರಿ, ಹಣ್ಣುಗಳಲ್ಲಿ ಸಿಹಿ ಒಂದು ಟೇಸ್ಟಿನ ಹಣ್ಣುಗಳಿರ್ತಾವೆ, ಸಿಹಿ ರುಚಿ ಇರುವ ಹಣ್ಣುಗಳು, ಮತ್ತು ಹುಳಿ ರುಚಿ ಇರುವ ಹಣ್ಣುಗಳಿರ್ತಾವೆ. ಅವೆರಡನ್ನು ಒಟ್ಟಿಗೆ ಸೇರಿಸಿ ತಿಂದರೆ ಅದು ವಿರುದ್ಧ ಆಗ್ತದೆ. ಹುಳಿ ಮತ್ತು ಸಿಹಿ ಹಣ್ಣುಗಳನ್ನು ಒಟ್ಟಿಗೆ ತಿನ್ನಂಗಿಲ್ಲ. ಮತ್ತು ಉದ್ದಿನ ಕಾಳು ಇರ್ತದಲ್ರ, ಉದ್ದಿನ ಕಾಳು, ಅದರ ಜೊತೆಗೆ ಮೊಸರು ಬೆರೆತರೆ ವಿಷ ಆಗ್ತದೆ. ಈ ದಹಿ ವಡೆ ತಿಂತಾರೆ ನೋಡ್ರಿ, ಭಾಳ ಡೇಂಜರ್. ನೀವು ದಹಿ ವಡೆ ತಿಂದ ಮೇಲೆ ನೀವು ಪರೀಕ್ಷೆ ಮಾಡ್ಕೋಬೇಕು, BP ಪರೀಕ್ಷೆ ಮಾಡ್ಕೋಬೇಕು. 160, 170 ಹೋಗಿರ್ತದೆ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ರಿ, ಹೈ BP ಆಗಿಬಿಟ್ಟಿರ್ತದೆ ದಹಿ ವಡೆ ತಿಂದ್ರೆ. ವಾತ ಪಿತ್ತ ಪ್ರಕೋಪ ಆಗಿಬಿಡ್ತದೆ ಅವಾಗ ದಹಿ ವಡೆ. ಮತ್ತು ಈ ತುಪ್ಪ ಐತಲ್ಲ, ತುಪ್ಪ, ಹಸುವಿನ ತುಪ್ಪ, ಅದು ಮತ್ತು ಜೇನು ಎರಡನ್ನೂ ಸಮ ಪ್ರಮಾಣದಲ್ಲಿ ಸೇರಿಸಿ ಸೇವನೆ ಮಾಡಿದರೆ ಭಾಳ ಡೇಂಜರ್. ಅದು ಅದರ ಪ್ರಮಾಣ ಯಾವಾಗಲೂ ಅಸಮವಾಗಿರಬೇಕು. 1 ಚಮಚ ಜೇನು, 2 ಚಮಚ ತುಪ್ಪ ತಗೋಬೋದು. ಅವೆರಡು 1 ಚಮಚ ಸಮಾನ ಇರಬಾರ್ದು. ಹೀಗೆ ಈ ರೀತಿ ವಿರುದ್ಧ ಆಹಾರಗಳು ಬಹಳ ಇದಾವೆ. ಮತ್ತು ಹಾಲು ಮೊಸರು ಒಟ್ಟಿಗೆ ಸೇರಿಸಬಾರ್ದು. ತಗೊಂಡ್ರೆ ಹಾಲು ತಗೋಬೇಕು, ಇಲ್ಲ ಮೊಸರು ತಗೋಬೇಕು. ಮತ್ತು ಅಪ್ಪರು ಸ್ವಾಮೀಜಿ, ಬಸವಲಿಂಗ ಸ್ವಾಮೀಜಿಯವರು ಬೆಳಗ್ಗೆ ನನಗೆ ಹೇಳ್ತಾರೆ, ಕೆಲವು ಜನ ನಿಂಬೆಹಣ್ಣು ಜ್ಯೂಸ್ ಕುಡಿತಾರೆ ಬುದ್ಧಿ, ಅದ್ರ ಮೇಲೆ ಮತ್ತೊಂದು ಲೋಟ ಹಾಲು ಅಂದ್ರೆ ಹೂನ ಅಂತಾರೆ, ಮತ್ತೆ ಕುಡಿದು ಬಿಡ್ತಾರೆ. ಅದೇನು ವಿರುದ್ಧ ಆಗ್ತದದು. ಹಾಗೆ ವಿರುದ್ಧ ಆಹಾರಗಳಿಂದ ಅಪಮೃತ್ಯುಗಳು ಆಗ್ತವೆ. ಅಪಮೃತ್ಯುಗಳಾಗಲಿಕ್ಕೆ ವಿರುದ್ಧ ಆಹಾರಗಳು ಮೂಲ ಕಾರಣಗಳು. ಹಾಗಾಗಿ ಆ ವಿರುದ್ಧ ಆಹಾರಗಳಿಂದ ಸಮಯಕ್ಕೆ ಸರಿಯಾಗಿ ಆಹಾರ ತೆಗೆದುಕೊಳ್ಳದೇ ಇರೋದ್ರಿಂದ ಶರೀರದಲ್ಲಿ ವಿಕಾರಗಳು ಸೃಷ್ಟಿಯಾಗ್ತವೆ. ಪ್ರಾರಂಭಿಕ ಹಂತದಲ್ಲಿ ನಮಗೇನು ಗೊತ್ತೇ ಆಗೋದಿಲ್ಲ. ಈಗ ನೋಡ್ರಿ, ಜಾಸ್ತಿ ಜನ ಏನಾಗ್ತದೆ ಅಂದರೆ ಕ್ಯಾನ್ಸರ್ ಕಾಯಿಲೆ ಹೆಚ್ಚಾಗಿ ಬರ್ತಾಯಿದೆ. ಈಗ ಯಾವುದು ಗುಟ್ಕ, ಬೀಡಿ, ಸಿಗರೇಟು, ಸರಾಯಿ ಯಾವುದು ದುಶ್ಚಟ ಮಾಡೋದಿಲ್ಲ ಅವರು. ಆದರೂ ಬುದ್ಧಿ ನೋಡ್ರಿ, ನನಗೆ ಯಾವ ದುಶ್ಚಟ ಮಾಡೋರೆಲ್ಲ ಚೆನ್ನಾಗಿದಾರ್ರಿ, ಹೆಂಗಂತ ದುಶ್ಚಟ ಮಾಡ್ಬೇಕಂತಲ್ರಿ. ಮತ್ತೆ ನಮಗೆ ಯಾಕೆ ಇದು ಕ್ಯಾನ್ಸರ್ ಬಂತು ಅಂತ ಹೇಳ್ತಿರ್ತಾರೆ. ಅದು ಯಾಕೆ ಬರ್ತಂದರೆ ಕಾಲ ವಿರುದ್ಧ ಆಹಾರವನ್ನು ಸೇವನೆ ಮಾಡೋದು, ಪದಾರ್ಥ ವಿರುದ್ಧ ಆಹಾರವನ್ನು ಸೇವನೆ ಮಾಡೋದು, ಇದರಿಂದ ಬರ್ತದೆ. ಆಹಾರ ಜ್ಞಾನ ನಮಗಿರಬೇಕು. ಆಮೇಲೆ ಹಾಲಿನಲ್ಲಿ ಉಪ್ಪು ಸೇರಿಸಿ ಸೇವನೆ ಮಾಡಿದರೆ ವಿರುದ್ಧ ಆಗ್ತದೆ ಯಾವುದು. ಹೀಗೆ ವಿರುದ್ಧ ಆಹಾರಗಳನ್ನು ಸರಿಯಾಗಿ ನಾವು ಕ್ರಮಬದ್ಧವಾಗಿ ತಿಳ್ಕೊಂಡು ಆಹಾರ ಸೇವನೆ ಮಾಡಬೇಕು. ರಾತ್ರಿ ಬೇಗ ನೀವು ಆಹಾರ ಸೇವನೆ ಮಾಡಿದ್ರೆ ಏನಾಗ್ತದಂದರೆ ಹೊಟ್ಟೆಗೆ ರೆಸ್ಟ್ ಸಿಗ್ತದೆ. ಹೊಟ್ಟೆಗೆ ರೆಸ್ಟ್ ಸಿಕ್ಕರೆ ಚೆನ್ನಾಗಿ ನಿದ್ದೆ ಬರ್ತದೆ, ಮೆದುಳಿಗೆ ಸರಿಯಾಗಿ ಆಕ್ಸಿಜನ್ ಸಪ್ಲೈ ಆಗ್ತದೆ. ಏನ್ರಿ, ಮೆದುಳಿಗೆ ಚೆನ್ನಾಗಿ ಆಕ್ಸಿಜನ್ ಸಪ್ಲೈ ಆಯಿತು ಅಂದರೆ ನೀವು ಬೆಳಗ್ಗೆ ಎದ್ದು ಕಣ್ಣು ಮುಚ್ಚಿ ಧ್ಯಾನ ಮಾಡೋದೇ ಬೇಕಾಗಿಲ್ಲ, ಆ ನಿಮ್ಮ ನಿದ್ರೆನೇ ಧ್ಯಾನ ಆಗಿಬಿಡ್ತದೆ. ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಏನ್ರಿ ಒಂದು ಕಾಲು ಭಾಗವನ್ನು ನಿದ್ದೆಗೆ ಕಳಿತಾನೆ. 24 ತಾಸಿನಾಗ ನಾವು 8 ತಾಸು ಅಂತೂ ನಿದ್ದೆ ಮಾಡ್ತೇವೆ. ಆ 8 ತಾಸೇ ನಿದ್ರೆನೇ ಧ್ಯಾನ ಆಗಿಬಿಟ್ರಿ ನಾವು ಮತ್ತೆ ಧ್ಯಾನ ಮಾಡೋ ಅವಶ್ಯಕತೆನೇ ಬರೋದಿಲ್ಲ. ನಿದ್ರೆ ಧ್ಯಾನ ಆಗಿದ್ರೆ 8 ತಾಸು ಮಲಗೋ ಅವಶ್ಯಕತೆನೂ ಇಲ್ಲ, 6 ತಾಸಿಗೆಲ್ಲ ಎಚ್ಚರ ಆಗಿಬಿಡ್ತದೆ. ಭಾಳ ಸ್ವಸ್ಥವಾಗಿ ಹೇಳ್ತಾನೆ ಮನುಷ್ಯ. ಇಲ್ಲಾಂದ್ರೆ ಬೆಳಗ್ಗೆ ನಮ್ಮನ್ನು ಯಾರು ದೂಡಿದ್ರೂ ಎಚ್ಚರ ಆಗೋದಿಲ್ಲ, ಯಾರು ಎಬ್ಬರಿಸಿದ್ರೂ ಎಚ್ಚರ ಆಗೋದಿಲ್ಲ, ಮೈ ಮೇಲೆ ನೀರು ಹಾಕಿದ್ರೂ ಎಚ್ಚರ ಆಗಲ್ಲ ನೋಡ್ರಿ. ಅಷ್ಟೊಂದು ಆಲಸ್ಯ ತುಂಬಿಕೊಳ್ತದೆ. ಬೆಳಗ್ಗೆ ಹೇಳ್ಬೇಕಂತೇವ್ರಿ ಬುದ್ಧಿ ಹೇಳೋಕ್ಕೆ ಶಕ್ತಿ ಇಲ್ದಂಗೆ ಆಗ್ತದೆ. ಮನಸ್ಸು ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಏನು ಅಂದರೆ ರಾತ್ರಿ ಗಡ್ದಾಗಿ ಹೊಡೆದು ಮಲಗಿರ್ತೇವೆ ನಾವು, ಅದಕ್ಕೆ ಅದು ಬೆಳಗ್ಗೆ ಎಚ್ಚರ ಮಾಡಿ ಕೊಡೋದಿಲ್ಲ. ಅದೇನಾಗ್ತದೆ, ಮಲಗಿದಾಗ ನಿಮಗೆ ನಿದ್ದೆ ಬರ್ತದೆ ಅಂತ ಅನಿಸ್ತದಲ್ಲ, ಅದು ನಿದ್ದೆ ಅಲ್ಲ, ಅದು ಅಮೂಲ್. ಯಾಕಂದರೆ ನೀವು ಜಾಸ್ತಿ ತಿಂದಿರ್ತಿರಲ್ಲ, ಅದೆಲ್ಲ ನಮ್ಮ ಶರೀರದಲ್ಲಿರ್ತಕ್ಕಂಥ ರಕ್ತ ಸಂಚಾರ ಏನಾಗ್ತದೆ, ಹೊಟ್ಟೆ ಕಡೆ ಬಂದ್ಬಿಡ್ತದೆ. ಆವಾಗ ಮೆದುಳಿಗೆ ರಕ್ತ ಸಂಚಾರ ತೊಂದರೆ ಆಗ್ತದೆ. ಆವಾಗ ತಲೆಗೆ ಹಿಂದೆ ಪೆಟ್ಟು ಬಿದ್ದರೆ ಒಂದು ಹೆಂಗೆ ಮನುಷ್ಯ ಪ್ರಜ್ಞೆ ತಪ್ತಾನಲ್ಲ, ಹಂಗೆ ತಲೆಗೆ ರಕ್ತ ಸಂಚಾರ ಕಡಿಮೆ ಆಯಿತು ಅಂದರೆ ಪ್ರಜ್ಞೆ ಹೋಗ್ತದೆ ಮನುಷ್ಯಂದು, ಅದೇ ನಿದ್ದೆ ಆಗ್ತದೆ. ಪ್ರಜ್ಞೆ ಹೋಗಿ ನಿದ್ರೆ ಬರಬಾರ್ದು. ನಮಗೆ ನಿದ್ರೆ ಹೇಗೆ ಬರಬೇಕಂದ್ರೆ ಧ್ಯಾನದ ಹಾಗೆ ನಿದ್ದೆ ಬರಬೇಕು, ಸಮಾಧಾನವಾಗಿ ನಿದ್ದೆ ಬರಬೇಕು. ನಿದ್ರೆಯಷ್ಟು ದೊಡ್ಡ ಸುಖ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಹಂಗೆ ನಿದ್ದೆ ಬರಬೇಕು. ಆ ಥರ ನಿದ್ದೆ ಬರಬೇಕಂದ್ರೆ ನಾವೇನು ಮಾಡಬೇಕು, ರಾತ್ರಿ ಲಘು ಆಹಾರ ಮತ್ತು ಲಘು ಆಹಾರ ಮಾಡಬೇಕು. ಲಘು ಅಂದರೆ ಕಡಿಮೆ ತಿನ್ಬೇಕ್ರಿ, ಲಘು ಅಂದರೆ ಲಘು ತಿನ್ನಬೇಕು, 7 ಗಂಟೆ ಒಳಗೆ ಹೆಚ್ಚಂದರೆ. ಹಾಗೆ ನೀವು ಮಾಡಿ ನೋಡ್ರಿ, ನಾ ಹೇಳಿದ್ದೆಲ್ಲ ಈಗ ಮಾಡಿ ನೋಡ್ರಿ. ಒಂದು 2-3 ತಿಂಗಳು ಬಿಟ್ಟು ನಿಮ್ಮ BP ಶುಗರ್ ನೋಡ್ರಿ ಎಲ್ಲ ಹೋಗ್ಬಿಟ್ಟಿರ್ತಾವೆ.
ಎಲ್ಲ ನಾರ್ಮಲಿಗೆ ಬಂದುಬಿಟ್ಟಿರ್ತದೆ. ಯಾಕಂದರೆ ಅದು ಟ್ಯೂನ್ ಮಾಡ್ಕೊಂಡ್ರಲ್ಲ, ಬೆಲ್ಟ್ ಸಮಯದ ಬೆಲ್ಟ್ ಚೇಂಜ್ ಮಾಡ್ಕೊಂಡ್ರಲ್ಲ, ರೀಸೆಟ್ ಮಾಡ್ಕೊಂಡ್ರಿ. ನಮ್ಮ ಹಿರಿಯರು ಹಂಗೆ ಇದ್ರಿ, ಅದಕ್ಕೆ ಅವ್ರು ಅಷ್ಟು ವರ್ಷ ಬದುಕ್ತಿದ್ರು. ಅವ್ರು ಯಾರು ನಮ್ಮ ಥರ ಮುಂಜಾನೆದ್ದು ಮಾಡ್ತಿದ್ದಿಲ್ಲ, ಮಾಡ್ತಿದ್ರು. ಅವ್ರ ಜೀವನವೇ ಯೋಗಮಯ ಆಗಿಬಿಟ್ಟಿತ್ತು. ಇದನ್ನು ಮಾಡಬೇಕು ಮಾಡಬಾರ್ದಂತಲ್ಲ, ಇನ್ನೂ ಹೆಚ್ಚು ಸಾಧನೆಗಾಗಿ. ಆದರೆ ನಾವು 100 ವರ್ಷ 100% ಬದುಕಬೇಕಂದ್ರೆ ಸಮಯದ ಮೇಂಟೈನ್ ಮಾಡಿಬಿಟ್ರೆ ಸಾಕು. ಬಯೋಲಾಜಿಕಲ್ ಕ್ಲಾಕ್ ಅಂತ ಹೇಳ್ತಾರೆ, ಜೈವಿಕ ಗಡಿಯಾರ, ಅದು ರೀಸೆಟ್ ಆಗಿಬಿಡ್ತದೆ. ಇದನ್ನು ಮಾಡೋದು. ಮತ್ತು ಇನ್ನೊಂದು ಏನರಪ್ಪ ಅಂದ್ರೆ ಆಹಾರವೇ ಔಷಧಿ. ಇದು ಒಂದು ಸಮಯ ಔಷಧಿ ಆಗಬೇಕು ಒಂದು. ಎರಡನೇದ್ದು ಆಹಾರವೇ ಔಷಧಿ ಆಗಬೇಕು. ಆಹಾರ ಔಷಧಿ ಆಗೋದಂದ್ರೆ ವಿರುದ್ಧ ಆಹಾರಗಳನ್ನು ಬಿಡಬೇಕು. ಮತ್ತು ಹೆಂಗೆ ತಿನ್ನಬೇಕು ಆಹಾರ ಅಂದರೆ ಕಡಿಮೆ ತಿನ್ನಬೇಕು. ಈಗ ನೀವು ಮಿಕ್ಸರ್, ನಿಮ್ಮ ಮನೆಯಾಗ ಮಿಕ್ಸರ್ ಅದಾವಲ್ಲ, ತುಂಬ ಹಾಕಿ ತಿರುಗಿಸಿ ನೋಡೋಣ, ತಿರುಗ್ತದೆ. ಎಲ್ಲ ತುಂಬ ಹಾಕಿ ಚಲೋ ಮಾಡ್ರಿ, ಹೊಳ್ಳಾಡಂಗಿಲ್ಲ ಅದು. ಮತ್ತು ನಾವು ಯಾರ್ದಾರು ಮದುವೆ ಹೋಗಿರ್ತೇವೆ, ಮೈಸೂರು ಪಾಕನೂ ಹಾಕ್ಸ್ಕೊಳ್ಳೋದೆ, ಡ್ರೈ ಜಾಮೂನು ಹಾಕ್ಸ್ಕೊಳ್ಳೋದೆ, ಮ್ಯಾಲೆಲ್ಲ ತಿಂದು ಮತ್ತೊಂದಿಷ್ಟು ಐಸ್ ಕ್ರೀಮು ತಿಂದು ಫ್ರೀ ಸಿಕ್ಕಿರ್ತದಲ್ಲ, ಒಟ್ಟೆ ತಿನ್ನೋದು. ಆಯರ್ ಮಾಡಿದ್ದೆಲ್ಲ ತಿನ್ಲೇಬೇಕಂದಿರ್ತಾರೆ ಕೆಲವು ಜನ. ಹಂಗೆ ಮಾಡಿದ್ರೆ ಎಲ್ಲಿ ಬರ್ಬೇಕತಿ? ಈ ಜಪಾನ್ ದೇಶದೊಳಗೆ ಒಂದು ಪ್ರದೇಶ ಐತ್ರವ, ನನಗೆ ಅದರ ಹೆಸರು ನೆನಪು ಬರೋಲ್ದು. ಅಲ್ಲಿ 90% ಜನ 90% ಜನ 100 ವರ್ಷಕ್ಕಿಂತ ಹೆಚ್ಚಿಗೆ ಬದುಕ್ತಾರಂತಲ್ಲಿ. ಅವರು ಒಂದು ರೂಲ್ಸ್ ಫಾಲೋ ಮಾಡ್ತಾರೆ. ಅವರು ಯಾವುದು? ಅವರು ತಮ್ಮ ಹೊಟ್ಟೆಯಲ್ಲಿ 70% ಅಷ್ಟೇ ಊಟ ಮಾಡ್ತಾರೆ, ಇನ್ನು 30% ಖಾಲಿ ಬಿಡ್ತಾರೆ. ನಾವೇನು ಮಾಡ್ತೇವೆ? ನಾಲಿಗೆಯ ಸವಿಸುಖಕ್ಕೆ ಚೀಲವನ್ನು ತುಂಬುವರು. ನಾಲಿಗೆ ಹೇಳ್ತಂದ್ರೆ ಮುಗೀತು. ಚಲೋ ಮಿರ್ಚಿ ಈಗ ತಮ್ಮ ಇಲ್ಲೊಂದು 4 ಮಿರ್ಚಿ ತೊಗೊಂಡು ಬಾ ಅನ್ನೋದು. ಮಿರ್ಚಿನೂ ತಿನ್ನೋದೇ, ಬಜ್ಜಿನೂ ತಿನ್ನೋದೇ, ಮತ್ತು ಗೋಧಿ ಹುಗ್ಗಿನ 1-2 ಗಂಗಳ ಏರ್ಸೋದೆ, ಎಲ್ಲ ತುಂಬಿ ಒಂದ್ಸಲಿ ತುಂಬಿಟ್ರೆ ಏನಾಗ್ತದದು, ಅದು ಒಂದ್ಸಲಿ ಹದಗೆಟ್ಟು ಬಿಡ್ತದೆ. ಹದಗೆಟ್ರೆ ಮತ್ತೆ ಸುಧಾರಿಸ್ಲಿಕ್ಕೆ 6 ತಿಂಗಳು ಬೇಕು. ಅದು ಸುಧಾರಿಸಿದ್ರೆ ಮತ್ತೊಂದು ಸಲ ತುಂಬಿಟ್ರೆ ಮುಗಿದೋದು. ಹಂಗಾಗ್ತದೆ. ಅದಕ್ಕಾಗಿ ಆಹಾರ ಹೇಗಿರಬೇಕು? ನಮ್ಮ ಆಯುರ್ವೇದದ ಪ್ರಕಾರ ಅರ್ಧ ಆಹಾರ ತಿನ್ಬೇಕು, ಹೊಟ್ಟೆಗೆ ಅರ್ಧ. ಇನ್ನು ಕಾಲು ಭಾಗ ನೀರಿಗೆ ಇಟ್ಕೋಬೇಕು, ಇನ್ನು ಕಾಲು ಭಾಗ ತಿರ್ಗಾಕ ಮಷಿನ್ ತಿರುಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಾವು. ಹಂಗೆ ಮಾಡಬೇಕು. ಹಂಗೆ ಮಾಡಿದರೆ ನಿಮ್ಮ ಆರೋಗ್ಯ ಚಲೋ ಇರ್ತದೆ. ಅದಕ್ಕೆ ಏನು ಹೇಳ್ತಾರೆ? ದುನಿಯಾ ಕಾ ಲೋಗ್ ಅಪ್ನೇ ಖಾನೆ ಮೇ ಆಧಾ ಕಟಾ ದಿಯಾ ತೋ ಸಾರೇ ಡಾಕ್ಟರ್ ಲೋಗ್ ಭೂಕೆ ಮರ್ ಜಾಯೇಗಾ ಅಂತ ಹೇಳ್ತಾರೆ. ಏನ್ರಿ? ಹಂಗಿರ್ತದೆ ಆಹಾರದಲ್ಲಿ. ನಾವು ಆಹಾರವನ್ನು ಕಮ್ಮಿ ತಗೋಬೇಕು, ಇದೊಂದು ನಿಯಮ. ಇವಿಷ್ಟು ಮಾಡಿರಿ, ಬೆಳಗ್ಗೆ ಎದ್ದು ಒಂದಿಷ್ಟು ಯೋಗ ಪ್ರಾಣಾಯಾಮ ಮಾಡಿರಿ. ಆಮೇಲೆ ಈಗ ಕೆಲವೊಂದಿಷ್ಟು ಕಾಯಿಲೆಗಳಿಗೆ ಮನೆ ಮದ್ದನ್ನು ಹೇಳಿಕೊಡ್ತೇನೆ. ಆ ಮನೆ ಮದ್ದನ್ನು ನೀವು ಬಳಸ್ಬೋದು. ಈಗ ನೀವು ಯಾರು ಪುಸ್ತಕ ತೊಗೊಂಬಂದಿರಿ ಬರ್ಕೋರಿ, ಇಲ್ಲಾಂದ್ರೆ ಅಪ್ಪ ಅವ್ರದ್ದು ಯೂಟ್ಯೂಬ್ ಚಾನಲ್ಗೆ ಅದು ಪ್ರಸಾರ ಆಗ್ತದೆ, ಅವಾಗೆಲ್ಲ ನೀವು ನೋಡ್ಕೋಬೋದು. ಒಂದು ನೋಡಲಿ, ಶುಗರ್ಗೆ ಬಿಲ್ಪತ್ರೆ ಭಾಳ ಕ್ಲಿಕ್ ಆಗಿರೋ ಮನೆ ಮದ್ದಿದು. ಭಾಳ ಜನರಿಗೆ 400-500 ಶುಗರ್ ಇದೆಲ್ಲ ಕಡಿಮೆ ಅದ. ಬಿಲ್ಪತ್ರೆ ಮತ್ತು ಗರಿಕೆ ಅಂತಾರಲ್ಲ, ಗರಿಕೆ ಅಂತಾರೆ ನಿಮ್ಮ ಕಡೆ, ಗರಿಕೆ. ಬಿಲ್ಪತ್ರೆ ಒಂದು, ಗರಿಕೆ ಒಂದು. ಆಮೇಲೆ ಅಮೃತ ಬಳ್ಳಿ, ಬಿಲ್ಪತ್ರೆ, ಗರಿಕೆ, ಅಮೃತ ಬಳ್ಳಿ. ಅದ್ರ ಜೊತೆಗೆ ಈ ತಂಗಡಿ ಹೂವು ಅಂತಾರೆ ನಿಮ್ಮ ಕಡೆ, ಹೊನ್ನಂಬ್ರಿ ಹೂವು ಅಂತಾರಲ್ಲ, ಹೊನ್ನಂಬ್ರಿ ಹೂವು ಹಳದಿ ಕಲರ್ ಹೂವಾಗಿರ್ತಲ್ಲ, ಇಷ್ಟಿಷ್ಟೇ ಗಿಡ ಇರುತ್ತೆ. ಅವ್ರಿ ಹೂವು ಅಂತಾರೆ ನೋಡ್ರಿ, ಅವರಿಕೆ ಅಂತಾರಲ್ಲ. ಇದನ್ನ ಪೂಜೆ ಮಾಡ್ಬೇಕಾರೆ ಚುಸ್ತಿರಲ್ಲ, ಅದನ್ನೇ ಪಾಂಡವರಿಗೆ ಮಾಡಿ ಚುಸ್ತಿರ ನೋಡಿ. ಅದೇ ಅದರ ಹೂ ರೀ, ಅದರ ಹೂವು. ಆ ಹೂವನ್ನ ಇವೆಲ್ಲವನ್ನು ನೆರಳಲ್ಲಿ ಒಣಗಿಸೋದು. ನೆರಳಲ್ಲಿ ಒಣಗಿಸ್ಬೇಕು, ಬಿಸಿಲಲ್ಲ. ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಳೋದು. ಪುಡಿ ಮಾಡಿ ಇಟ್ಕೊಂಡು ಅದನ್ನು ಬೆಳಗ್ಗೆ 1 ಚಮಚ, ರಾತ್ರಿ 1 ಚಮಚ ತೊಗೊಳ್ಳೋದು. ಇದರಿಂದ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು, BP, ಶುಗರು ಭಾಳ ಬೇಗ ಹತೋಟಿಗೆ ಬರ್ತದೆ. ಬರೀ ಇದನ್ನಷ್ಟೇ ಮಾಡಿದ್ರಲ್ಲ, ಸಮಯ ಮತ್ತು ಆಹಾರ ಔಷಧಿ ಮಾಡಿಕೊಂಡಾಗ. ಭಾಳ ಜನ ಏನು ಮಾಡ್ತಾರೆ, ಮನೆ ಮತ್ತು ಮಾಡಿದ್ರಿ ಏನೂ ಆರಾಮೇ ಆಗಲಿಲ್ಲ ರೀ, ಮತ್ತು ನೀವು ತಿನ್ನೋದು ಅದೆಲ್ಲ ಸರಿ ಮಾಡ್ಕೊಳ್ಳೋದು ಮತ್ತೇನಾಗ್ತದೆ? ಅದಕ್ಕೆ ನಮ್ಮ ಹಿರಿಯರು ಒಂದೇ ಮಾತಲ್ಲಿ ಹೇಳಿಬಿಟ್ರೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ
ಅದಕ್ಕೆ ಆಹಾರದ ಬಗ್ಗೆ ತಿಳುವಳಿಕೆ ಇದ್ದರೆ ಮಾತ್ರ. ಆಹಾರವನ್ನು ನಾವು ಔಷಧಿ ಸ್ವರೂಪದಲ್ಲಿ ಸೇವನೆ ಮಾಡಬೇಕು. ಇಲ್ಲಾಂದರೆ ಔಷಧಿಗಳನ್ನು ಆಹಾರ ಥರ ತಿನ್ನಬೇಕಾಗ್ತದೆ. ಕೆಲವು ಜನ ನೋಡ್ರಿ ಡಬ್ಬಿನ ತೊಗೊಂಬಂದಿರ್ತಾರೆ ನಮ್ಮ ಆಶ್ರಮಕ್ಕೆ, ಒಂದೊಂದು ಡಬ್ಬಿ ಪೂರ್ತಿ ಹಿಡ್ಕೊಂಬಂದಿರ್ತಾರೆ ಅವ್ನು ಔಷಧಿಗಳು. ಅವ್ನು ಹಿಡ್ಕೊಂಡು ಅಡ್ಡಾಡೋದು ಒಂಥರ ಅವ್ರ ಆಸ್ತಿ ಇದ್ದಂಗೆ ಅದು ಔಷಧಿಗಳು. ಅವೆಲ್ಲ ತಿನ್ನೋ ಅವಶ್ಯಕತೆ ಬರೋದಿಲ್ಲ ರೀ. ಪ್ರಾಮಾಣಿಕವಾಗಿ ನೀವು ಈ ಒಂದು ಪ್ರಯೋಗ ಮಾಡಿ ನೋಡ್ರಿ, ನಿಮ್ಮ ಬಿ ಪಿ ಶುಗರ್ ಹೋಗ್ತಾವ್ರಿ. ಇದು ಹೆಂಗೆ ಅಂದರೆ, ಇದು ಎಂಥ ಜಾಗದಲ್ಲಿ ಕೂತ್ಕೊಂಡು ಇಂಥ ಮಾತು ಹೇಳ್ತೇವೆ ಅಂದರೆ, ಭಾಳ ಸತ್ಯಶುದ್ಧವಾದ ವಿಚಾರಗಳನ್ನಷ್ಟೇ ನಾವು ನಮ್ಮ ಜೀವನದಲ್ಲಿ ಹೇಳ್ತೇವೆ. ಅದು ಅಪ್ಪವ್ರು ಹೇಳಿದ್ದು. ಭಾಳ ಜನ ನನಗೇನಂದರೆ, ಅವ್ರು 25 ನಿಮಿಷ ನಮ್ಮ ಜೊತೆಗೆ ಮಾತಾಡಿದ್ರು ಅಂತ ಹೇಳಿದ್ವಿ. ಅದು 25 ನಿಮಿಷದೊಳಗೆ ಏನೇನೇನೇನೋ ಮಾತಾಡಿದ್ರು, ಅದು ಅವಾಗ ನೆನಪು ಬರಲಿಲ್ಲ. ಯಾವಾಗೂ ನೆನಪು ಬರ್ತಾವೆಲ್ಲವು. ಅವ್ರೇನು ಹೇಳಿದ್ರಂದರೆ, ಸತ್ಯಶುದ್ಧವಾದ ಕಾಯಕ ಇದನ್ನು ಮಾಡಿಬಿಡ್ರಿ, ಅದು ಯೋಗ ಅಂತ ಹೇಳಿದ್ರು ಅವರು. ಸತ್ಯಶುದ್ಧವಾದ ಬೋಧನೆ ಮಾಡಬೇಕು, ಸತ್ಯಶುದ್ಧವಾದ ಕಾಯಕ ಮಾಡಬೇಕು, ಸತ್ಯಶುದ್ಧವಾದ ಬದುಕಿರಬೇಕು. ಸತ್ಯ ಮತ್ತು ಶುದ್ಧ. ಸತ್ಯ ಅಂದರೆ ಶುದ್ಧ, ಶುದ್ಧ ಅಂದರೆ ಸತ್ಯ. ಹಂಗಾಗಿ ನಾವು ಅದನ್ನೇ ಪಾಲನೆ ಮಾಡ್ಕೊಂಡು ಬಂದಿದ್ದೇವೆ. ಆ ಕಾರಣದಲ್ಲಿ ಇದೊಂದು ಶುಗರಿಂದ ವಿಚಾರ ಆಯ್ತಲ್ಲ. ಇನ್ನು ಇದಾದ ಮೇಲೆ ಕೆಲವು ಜನರಿಗೆ ಮೂಲವ್ಯಾಧಿ ಸಮಸ್ಯೆ ಬಂದಿರ್ತವೆ ನೋಡ್ರಿ. ಮೂಲವ್ಯಾಧಿ ಭಾಳ ದೊಡ್ಡ ಸಮಸ್ಯೆ ಆಗ್ತಿರ್ತದೆ. ಈ ಮುಟ್ಟಿದ್ರೆ ಹಿಂಗೆ ಮುದುಳ್ಕೋತದಲ್ಲ, ಮುಟ್ಟಿದ್ರೆ ಮುನಿ ಅಂತಾರಲ್ಲ, ಒಳಮುಚ್ಚಗ ಅಂತಿರಲ್ಲ, ಒಳಮುಚ್ಚಗ. ಅದ್ರ ಸೊಪ್ಪು ಜಜ್ಜದ್ರಿ, ಜಜ್ಜಿ ರಸ ತೆಗೆಯೋದು. ಒಂದು 6 ರಿಂದ 7 ಚಮಚ ರಸ ಒಂದು ಗ್ಲಾಸ್ ಮಜ್ಜಿಗೆಯಲ್ಲಿ ಹಾಕಿ ಕುಡಿದು ಬಿಡೋದು ಬೆಳಗ್ಗೆ. ಆಮೇಲೆ ಮುಟ್ಟಿದ್ರೆ ಮುನಿ ಏನ್ರಿ. ಆಮೇಲೆ ರಾತ್ರಿ ಏನು ಮಾಡೋದು, ಒಂದು ಲೇಪನ ಮಾಡ್ಕೊಳ್ಳೋದು. ಎಂತೆಂಥ ಮೂಲವ್ಯಾಧಿ ಹೋಗ್ತಾವ್ರು ಇದರಲ್ಲಿ. ಈ ನುಗ್ಗಿ ತಪ್ಪಲತಿ ಎಲ್ಲ ಕಡೆ ಸಿಗ್ತದೆ ಏನ್ರಿ. ನುಗ್ಗಿ ಸೊಪ್ಪು, ಎಕ್ಕಿ ಎಲೆ ಮತ್ತು ಮುಟ್ಟಿದ್ರೆ ಮುನಿ. ನುಗ್ಗಿ ಸೊಪ್ಪನ್ನು ಅರೆದು ಪೇಸ್ಟ್ ತಯಾರಿಸ್ಬೇಕು, ಅದು 1 ಚಮಚ ಸಾಕು. ಎಕ್ಕಿ ಎಲೆನೂ ಅರೆದು ಪೇಸ್ಟ್ ತಯಾರಿಸ್ಕೋಬೇಕು, ಅದನ್ನು 1 ಚಮಚ ಸಾಕು. ಇನ್ನು ಮುಟ್ಟಿದ್ರೆ ಮುನಿ ಸೊಪ್ಪನ್ನು ಎಲೆ ಅರೆದು ಅದರ ಪೇಸ್ಟ್ ತಯಾರಿಸ್ಕೊಂಡು ಅದು 3 ಚಮಚ ಇರಲಿ. ಅವೆಲ್ಲ ಪೇಸ್ಟ್ ಮಿಕ್ಸ್ ಮಾಡಿ ಮೂಲವ್ಯಾಧಿ ಆಗಿರೋ ಜಾಗಕ್ಕೆ ಹಾಕಿ ಒಂದು ಲಂಗೋಟಿ ಕಟ್ಕೊಂಡು ಮಲಗ್ರಿ. ಬೆಳಗ್ಗೆ ಎದ್ದು ಒಂದು ಬಿಸಿನೀರು ಹಾಕಿ ಒಂದು ಬುಟ್ಟ್ಯಾಗ ಹಾಕಿ ಅದ್ರಾಗ ಕುತ್ಕೋರಿ. ಹಿಪ್ ಬಾತ್ ಅಂತಾರೆ ಅದಕ್ಕೆ. ಹಂಗೆ ಮಾಡಿರಿ, ನಿಮ್ಮದು ಒಂದು 15-20 ದಿವಸದಾಗ ಮೂಲವ್ಯಾಧಿ ಹೋಗಿಬಿಡ್ತದೆ. ಇದು ಹೋಗಿಬಿಡ್ತದೆ. ಇನ್ನೊಂದು ಅದ್ಭುತ ಪ್ರಯೋಗ, ನಿಮ್ಮ ಕಡೆ ಈ ತುರ್ಬಿ ತಪ್ಪಲ ಅಂತಾರೆ ಗೊತ್ತದ? ಬೆಳಿಗ್ಗೆ ಹೇಳಿದ್ದೆ ನಾನು, ತುರ್ಬಿ ತಪ್ಪಲ. ತುರ್ಬಿ ಇದು ರೌಂಡ್ ನಾನು ನಾಳೆ ತೋರಿಸ್ತೇನೆ, ಅದು ಇವತ್ತು ನೆನಪಾಗಲಿಲ್ಲ, ನಾನು ಮುಂಜಾನೆ ಹೇಳಿದ್ದೆ. ಆ ತುರ್ಬಿ ತಪ್ಪಲ ಅಂತ ಬರ್ತದೆ, ರೌಂಡ್ ಕಾಯಿ ಇರ್ತದೆ. ಹಿಂದೆ ನಾವು ಸಣ್ಣವರಿದ್ದಾಗ ಸೀಲ್ ಆಡ್ತಿದ್ದೆಲ್ಲ ಅದರಲ್ಲಿ ಏನ್ರಿ, ಅತಿ ಬಲ ಅಂತಾರೆ ಅದಕ್ಕೆ. ನಾಳೆ ತೋರಿಸ್ತೇನೆ ಅದು, ನೀವು ಯೂಟ್ಯೂಬ್ನಾಗ ಸರ್ಚ್ ಮಾಡಿದ್ರು ಬರ್ತದೆ ಅತಿ ಬಲ ಅಂತೇಳಿ. ಅದ್ರಾಗ ಯೆಲ್ಲೋ ಕಲರ್ ಹೂ ಬರ್ತದ್ರಿ. ನಾಳೆ ತೋರಿಸೇ ಬಿಡ್ತೇನೆ. ನಿಮ್ಮಲ್ಲಿ ಭಾಳ ಐತ್ರಿ ಅದು. ಅದು ಸರ್ವರೋಗಕ್ಕೆ ಔಷಧಿ ನೋಡ್ರಿ ಅದು. ಅದರಿಂದ ವಿಟಮಿನ್ B12 ಕೊರತೆ ಹೋಗ್ತದೆ, ಕ್ಯಾಲ್ಸಿಯಂ ಕೊರತೆ ಹೋಗ್ತದೆ, ವಿಟಮಿನ್ ಕೊರತೆ ಹೋಗ್ತದೆ, ಆಮೇಲೆ ಅಜೀರ್ಣದ ಸಮಸ್ಯೆ ಹೋಗ್ತದೆ, ಮಲಬದ್ಧತೆ ಸಮಸ್ಯೆ ಹೋಗ್ತದೆ, ಮೂಲವ್ಯಾಧಿ ಹೋಗ್ತದೆ, ಸುಸ್ತು ನಿಶಕ್ತಿ ಹೋಗ್ತದೆ, ಹೃದಯದ ಬ್ಲಾಕೇಜ್ ಆಗೋದಿಲ್ಲ, ಕಿಡ್ನಿ ಚಲೋ ಇರ್ತದೆ, ಮೆದುಳು ಚಲೋ, ಎಲ್ಲ ರೋಗಕ್ಕೂ ಒಂದೇ ಅದು. ಅತಿ ಬಲ ಐತ್ರಿ ಅದರಲ್ಲಿ, ಅತಿ ಬಲ ಅಂತಾರೆ ಅದಕ್ಕೆ. ನಿಮ್ಮ ಕಡೆ ಅದು ಎಷ್ಟು ಬೆಳೆದತ್ತಂದ್ರೆ ಲಾರಿ ಲೋಡ್ಗಟ್ಲೆ ಬೆಳೆದು ನಿಂತ್ಬಿಡೋದು. ಜಗ್ಗೈತಿ ಈ ಕಡೆಗೆ ಅದು. ನಾವು ದಾರೆ ನೋಡ್ಕೊಂತ ಬಂದ್ವಿ ಅದನ್ನು ನಿನ್ನೆ ಬರ್ಬೇಕಾರೆ. ಅದರದ್ದು ಮೂಲವ್ಯಾಧಿ ಇದ್ದವ್ರಿಗೆ ನಾರ್ಮಲಾಗಿ ನೀವು ಸೇವನೆ ಮಾಡ್ಬೇಕಂದ್ರೆ ಒಂದು 20 ಎಲೆನ ಬೆಳಗ್ಗೆ ಸಾಯಂಕಾಲ ಆಗುತ್ತೆ ತಿನ್ನೋದ್ರಿ. ಸಣ್ಣ ಮಕ್ಕಳಿಗೆ ಒಂದು 4-5 ಎಲೆ ಯಾರು ಬೇಕಾದ್ರೂ ತಿನ್ಬೋದು. ಗರ್ಭಿಣಿ ಸ್ತ್ರೀಯರು, ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಮಕ್ಳು, ಏನಾದ್ರು ಕಿಡ್ನಿ ಸಮಸ್ಯೆಗೆ ಒಳಗಾದವರು ಬರಬಾರ್ದು ಅಂದ್ರೆ ತಿನ್ಬೋದು. ಬಂದವರು ವೈದ್ಯರ ಸಲಹೆ ತೆಗೆದುಕೊಂಡು ಸೇವನೆ ಮಾಡ್ಬೋದು. ಉಳಿದಂತೆ ಎಲ್ಲರೂ ತಿನ್ಬೋದು, ಏನೂ ಅಪಾಯ ಇಲ್ಲದ್ರು. ಆ ಎಲಿನ ಬೆಳಗ್ಗೆ ಒಂದು 20 ಎಲೆ, ಸಾಯಂಕಾಲ ಒಂದು 20 ಎಲೆ ತಿಂದುಬಿಟ್ರೆ ನಿಮ್ಮ ಗ್ಯಾಸ್ಟ್ರಿಕ್ ಅಸಿಡಿಟಿ ಹೋಗೇ ಬಿಡ್ತದೆ ರೀ, ಮಲಬದ್ಧತೆನೇ ಹೋಗಿಬಿಡ್ತದೆ. ಅದ್ಭುತ ರೀ ಅದು. ಅಂದರೆ ಕರಳಿಗೆ ಬಲ ತುಂಬುತ್ತದೆ. ಕರಳಿನಲ್ಲಿ ಒಂದು ಮೂಮೆಂಟ್ ಇರ್ತದೆ, ಪೆರಿಸ್ಟಾಟಲ್ ಮೂಮೆಂಟ್ ಅಂತ ಹೇಳ್ತಾರೆ ಅದಕ್ಕೆ. ಈ ಹಿಂಗೆ ಹಿಚಿಗೆಲ್ಲ ಅದು ಕರಳಿನಿಂದ ಅದು ಮಲ ಹಿಂಗೆಲ್ಲ ಸಂಚಾರ ಆಗ್ತಿರ್ತದೆ ನೋಡ್ರಿ, ಅದಕ್ಕೆ ಪೆರಿಸ್ಟಾಟಲ್ ಮೂಮೆಂಟ್ ಅಂತ ಕರೀತಾರೆ. ಅದೆಲ್ಲ ಚೆನ್ನಾಗಿ ಆಗ್ತದೆ. ಮತ್ತು ಶರೀರದಲ್ಲಿ ಯಾವುದೇ ಮೂಮೆಂಟು ಚೆನ್ನಾಗಿ ಕ್ರಿಯಾಶೀಲವಾಗಿಡ್ಲಿಕ್ಕೆ ಅದು ಕೆಲಸ ಮಾಡ್ತದೆ. ಅದ್ರ ಎಲೆ ತಿನ್ನೋದು ಇಲ್ಲ ಅಂದರೆ ಅದು ಯಾವಾಗಲೂ ಸಿಗಬೇಕಲ್ಲ, ಅದಕ್ಕೆ ಏನು ಮಾಡೋದು, ಅದರ ಕಾಂಡವನ್ನು, ಅದರ ಬೇರನ್ನು ಕಿತ್ತು ಅದನ್ನು ಏನು ಮಾಡೋದು, ಸಣ್ಣಗೆ ಕೊಚ್ಚಿಟ್ಕೊಳ್ಳೋದು, ಒಣಗಿಸಿ.
ಅದನ್ನೇನು ಮಾಡೋದು, ನೀವು ಚಹಾ ಕಾಫಿ ಕುಡಿತಿರಲ್ಲ ಮುಂಜಾನೆದ್ದು, ಅದನ್ನು ಕುಡಿಬೇಡ್ದವ, ಅದೆಲ್ಲ ಭಾಳ ಚಲೋ ಅಲ್ಲ. ಅದು ಚಹಾ ಕಾಫಿ ನಮ್ಮ ದೇಶದ ಸಂಸ್ಕೃತಿ ಅಲ್ಲ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀರಿ, ಚಹಾ ಕಾಫಿ ಬಿಟ್ಬಿಡ್ರಿ ನೀವೆಲ್ಲ. ಚಹಾ ಕಾಫಿ ಒಳ್ಳೇದಲ್ಲ ರೀ. ಅದು ಚಹಾ ಕಾಫಿಯಿಂದ ಭಾಳ ದುರಂತ ಆಗ್ತದೆ. ಚಹಾ ಕುಡಿಯೋದ್ರಿಂದ ಹೊಟ್ಟೆ ಹಸಿವು ಆಗೋದಿಲ್ಲ. ಚಹಾ ಕುಡಿಯೋದ್ರಿಂದ ಆಮೇಲೆ ಜೀರ್ಣ ಆಗ್ತದೆ, ಮಲಬದ್ಧತೆ ಹೆಚ್ಚಾಗ್ತದೆ. ಚಹಾ ಕುಡಿಯೋದ್ರಿಂದ ಕ್ಯಾನ್ಸರ್ ಬರ್ತದೆ. ಯಾಕಂದರೆ ಚಹಾ ಪುಡಿಯಲ್ಲಿ ಟೆನ್ನಿನ್ನು ಅಂತಕ್ಕಂಥ ಅಂಶ ಇರ್ತದೆ. ಸಕ್ಕರೆಯಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು, ಸಲ್ಫರ್ ಡೈಆಕ್ಸೈಡು ಅಂತ ಎಲ್ಲ ವಿಷಕಾರಿ ಅಂಶಗಳಿರ್ತಾವೆ. ಕಾಫಿ ಪೌಡ್ರಲ್ಲಿ ಕೆಫಿನ್ ಅಂತ ಇರ್ತದೆ. ನೀವು ಈಗ ವಯಸ್ಸಾದ್ರಲ್ಲ ಅದಿರಲ್ಲ, ಒಂದು 80-89 ವರ್ಷದವ್ರು ಭಾಳ ಬಂದಾರಲ್ಲಿ. ಹಳೆ ಮಾಡಲ್ಗಳು ಭಾಳ ಅದಾವ ಇಲ್ಲೆಲ್ಲ. ಏನು ಬಿಜಾಪುರದಾಗ ಮಾತ್ರ ನೋಡ್ರಿ ಇದೆಲ್ಲ ಸಂಸ್ಕೃತಿ ಎಲ್ಲ. ಪೇಟ, ಈ ತಲೆ ಮೇಲೆ ಸೆರಗು, ಬೇರೆ ಕಡೆ ಕಡಿಮೆ ರೀ ಅದು. ಬಿಜಾಪುರದಾಗ ಭಾಳ ಸಂಸ್ಕೃತಿ ಉಳ್ದತ್ತಂದ್ರೆ ಬಿಜಾಪುರ. ಅದಕ್ಕೆ ಭಾಳ ನಾನು ಎಲ್ಲ ಕಡೆ ಹೇಳ್ಕೊತಿರ್ತೇನೆ. ಈ ಬಿಜಾಪುರ ಈ ಕಡೆ ಭಾಗದಲ್ಲಿ ಗುಲ್ಬರ್ಗ ಹೀಗೆಲ್ಲ ಭಾಳ ಚಲೋ ಸಂಸ್ಕೃತಿ ಉಳಿಸ್ಯಾರ ಇನ್ನೂ ಇಲ್ಲಿ. ಏನು ಹಾಗೆ ಎಲ್ಲಿ ಹೋಗಿದ್ವಿ ನಾವು, ಚಹಾ ಕಾಫಿ ಕುಡಿಬೇಡ್ರಿ ಅಂತ ಹೇಳಕತ್ತಿದ್ವಿ. ಕುಡಿಬೇಡ್ರಿ ಅದನ್ನು. ಮನ್ಯಾಗ ಚಹಾ ಪುಡಿ, ಕಾಫಿ ಪುಡಿ, ಸಕ್ಕರೆ ಇದ್ರೆ ಚೆಲ್ಲಿ ಬಿಡ್ರಿ. ತಂದೇವ್ರಿ ಆಗ ಮಟ್ಟ ಕುಡಿತೀವ್ರಿ ಅನ್ಬೇಡ್ರಿ. ಯಾಕೆ ವಿಷ ಕುಡಿಯೋಕ್ಕಾಕತ್ತೇನ್ರಿ? ಕುಡಿಬೇಡ್ರಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೋತೇನೆ ನೋಡ್ರಿ. ಬೇಕಾದ್ರೆ ನಿಮ್ಮ ಕಾಲಿಗೆ ಬೀಳಂದ್ರೆ ಬೀಳ್ತೇನೆ. ಏನ್ರಿ ಇದು ಹಿಂಗೆ ಪರಿವರ್ತನೆ ಮಾಡ್ತೀರಿ ಶರಣರು. ಅದು ನಿಮ್ಮ ಮನಸ್ಸಾಕ್ಷಿ ನೀವು ಪ್ರಮಾಣ ಮಾಡ್ಕೊಂಬಿಡ್ರಿ. ಶರಣರು ಹಿಂದೆ ಏನು ಮಾಡ್ತೀರಂದ್ರೆ, ಯಾರ್ದಾರ ಈಗ ಮುಳ್ಳಾವಿಗೆ ಮೇಲೆ ನಿಲ್ಲೋ ಒಂದು ಪದ್ಧತಿ ಐತೆ ನೋಡ್ರಿ. ಅದೇನಂದ್ರೆ, ಯಾವಾರ ಶರಿ ಕುಡಿತಿದ್ದ, ಗುಟ್ಗ ತಿಂತಿದ್ದ ಅಂದರೆ ಶರಣರು ಏನು ಮಾಡ್ತಾರೆ ಅಂದರೆ, ಅವ್ರ ಮನೆ ಮುಂದೆ ಹೋಗಿ ಮುಳ್ಳು ಹಾಸಿ ಅದ್ರ ಮೇಲೆ ನಿಂತು ಬಿಡೋರಂತೆ. ನೀವು ಬಿಡ್ತಾನಿನ್ನವ್ರಿಗೆ ನಾ ಮುಳ್ಳಿಂದ ಇಳಿಯಂಗಿಲ್ಲ ಅಂತ. ಹಾಗೆ ಗುರು ಅಂದರೆ ಅವನು ಭಾಗಬೇಕ್ರಿ. ಮುಗಿದ ಕೈ ಬಾಗಿದ ತಲೆ ಆಗ್ಬೇಕು. ಬಸವಣ್ಣವರೇ ನನಗಿಂತ ಸಣ್ಣವ್ರು ಯಾರಿಲ್ಲ ಅಂತ ಹೇಳ್ಯಾರ, ಮತ್ತು ನಾವಿನ್ಯಾರು? ಹೌದಿಲ್ರಿ? ಹಂಗಾಗಿ ನೀವು ದಯವಿಟ್ಟು ಚಹಾ ಕಾಫಿ ಕುಡಿಯೋದು ಬಿಡ್ರಿ. ಅದರಿಂದ ಚಲೋ ಅಲ್ಲದು, ಭಾಳ ಹೊಲಸದದು ಪದ್ಧತಿ. ಅದ್ರ ಬದಲಿ ಕೆಲವು ನೋಡ್ರಿ, ಜಾಸ್ತಿ ಓದ್ದವ್ರು ಭಾಳ ನೋಡ್ಬೇಕು ನೀವು. ಅವ ಹಾಸಿಗೆ ಕುತ್ಕೊಂಡು ಚಹಾ ಕುಡಿತಿರ್ತಾರ. ಅವ್ರು ಹಲ್ಲು ಉಜ್ತಿರಂಗಿಲ್ಲ. ಹಲ್ಲು ಉಜ್ಜಲಾರ್ದಂಗೆ ಕೆಟ್ಟ ಹೊಲಸು ಬಾಯಲ್ಲಿ ಚಹಾ ಕುಡಿತಾರಂದ್ರೆ ನಾವು ಏನು ತಿಳ್ಕೊಬೇಕು? ಜಾಸ್ತಿ ಓದೇನು ಮನುಷ್ಯ ಅಂತ ತಿಳ್ಕೊಬೇಕು. ಜಗ್ ಓದೇ ನೀವು ಅಂತ ತಿಳ್ಕೊ. ಬೆಡ್ ಟೀ ಅಂತದು. ಹಾಗೆ ಡೆಡ್ ಟೀ ಅದು. ಬೆಡ್ ಟೀ ಅಲ್ಲ, ಡೆಡ್ ಟೀ ಅದು. ಚಹಾ ಕಾಫಿ ಮೊದಲು ಇದ್ದಿಲ್ಲ. ನಾ ಸಣ್ಣವಿದ್ದಾಗ, ನಾ ಏನು 32-33 ವಯಸ್ಸು ನನಗೀಗ. ನಾ ಸಣ್ಣವಿದ್ದಾಗ ಚಹಾ ಕಾಫಿ ಭಾಳ ಕಡಿಮೆ ಇತ್ತು. ಇತ್ತೀಚೆಗೆ ಏನರವ ಭಾಳ ಬಂತಿದೆ ಚಹಾ ಕಾಫಿ ಬಂದು ಹದಗೆಡಿಸಿಬಿಟ್ಟದು. ಅದು ದಿನಕ್ಕೂ ಒಂದು 7-8 ಸರಿ ಚಹಾ ಕುಡಿಯೋದು ಮಾಡ್ತಾರೆ ಕೆಲವು ಜನ. ಕುಡಿಬೇಡ್ರಿ, ಚಲೋ ಅಲ್ಲ ಅದು. ದಯವಿಟ್ಟು ಕುಡಿಬೇಡ್ರಿ ನೋಡ್ರಿ. ಅದ್ರ ಬದಲು ಇಂಥ ಕಷಾಯ ಕುಡೀರಿ. ಕಷಾಯಗಳಲ್ಲಿ ನಿಮ್ಗೆ ಆರೋಗ್ಯ ಸಿಗ್ತದೆ. ಏನ್ರಿ, ನಿಮ್ಗೆ ಬೇಕಾದಂಥ ವೈರಸ್ ಬಂದರೂ ಏನಾಗೋದಿಲ್ಲ. ಒಂದೊಂದು ವಾರ ಒಂದೊಂದು ಕಷಾಯ ಕುಡೀರಿ. ತುಳಸಿ ಕಷಾಯ ಕುಡೀರಿ, ಅಮೃತ ಬಳ್ಳಿ ಕಷಾಯ ಕುಡೀರಿ, ಆಮೇಲೆ ಬಿಲ್ಪತ್ರಿ ಕಷಾಯ ಕುಡೀರಿ, ಹೊಂಗೆ ಮರದ ಎಲೆ ಕಷಾಯ ಕುಡೀರಿ. ಏನ್ರಿ, ಗರಿಕೆ ಕಷಾಯ ಕುಡೀರಿ. ಬಿದಿರಿನ ಎಲೆ ಇರ್ತಾವಲ್ಲ, ಅದರ ಎಲೆ ಕಷಾಯ ಕುಡಿದ್ರೆ ಮೈಯನ್ ಗಂಟೆಲ್ಲ ಕರಿ ಬಿಡ್ತಾವೆ. ಹೀಗೆಲ್ಲ ಒಂದೊಂದು ಕಷಾಯಗಳು. ಈಗ ಅತಿ ಬಲ ಅಂತ ಹೇಳಿದೆ, ಇದ್ರ ಕಷಾಯ ಕುಡೀರಿ. ಹಿಂಗೆ ಕಷಾಯ ಕುಡಿಯೋದು. ಇಲ್ಲಾಂದ್ರೆ ಮನೆಯಲ್ಲೇ ಚಲೋ ಒಂದು ಕಷಾಯ ಪೌಡ್ರ್ ನೀವೇ ರೆಡಿ ಮಾಡ್ಕೋಬೋದು. 1 ಕಾಲು kg ಹವೀಜ್ ಕಾಳು ಹಾಕ್ರಿ, 1 ಕಾಲು kg ಒಣ ಶುಂಠಿ ಪುಡಿ ಹಾಕ್ರಿ, 10 ಗ್ರಾಮ್ನಷ್ಟು ಲವಂಗ, 10 ಗ್ರಾಮ್ನಷ್ಟು ಏಲಕ್ಕಿ, 10 ಗ್ರಾಮ್ನಷ್ಟು ಏನು ಹಾಕ್ರಿ ಅದಕ್ಕಂದ್ರೆ ಮೆಂತ್ಯ ಪುಡಿ, ಚಕ್ಕಿ ಹಾಕ್ರಿ 10 ಗ್ರಾಮು. ಇವೆಲ್ಲ ಹಾಕಿ ಪೌಡ್ರ್ ಚೆಂದ ಆಗ್ತದೆ ಅದು. ಅದನ್ನು ಚೆಂದಾಗಿ ಹಾಲಿನಲ್ಲಿ ಅಥವಾ ಇದರಲ್ಲಿ ನೀರಿನಲ್ಲಿ ಚೆಂದ ಕುದಿಸಿ, ಬೆಲ್ಲ, ಒರಿಜಿನಲ್ ಬೆಲ್ಲ ತರಬೇಕ್ರಿ. ಈ ಬಿಳಿ ಬೆಲ್ಲ ಅಲ್ಲ. ನಮ್ಮ ಮಂದಿಗೆ ಬಿಳಿ ಅನ್ನೋದು ಒಂದು ದೊಡ್ಡ ಹುಚ್ಚು ಹೋಗ್ಬಿಟ್ಟದು. ಬೆಳ್ಳಗಿರ್ಬೇಕು, ಎಲ್ಲ ಬೆಳ್ಳಗಿರ್ಬೇಕು ಒಟ್ಟು. ಆದ್ರೆ ಕೂದಲು ಮಾತ್ರ ಬೆಳಗಾಗಬಾರ್ದು, ಕೂದಲು ಕರಗೆ ಇರ್ಬೇಕು. ಏನ್ರಿ, ಅದು ಕೂದಲು ಕರಗಾಗಬೇಕಂತೇಳಿ ತಲೆಗೆ ಹೆರಡೈ ಹಚ್ಕೋತಾರಲ್ಲ, ಅದರಿಂದ ಸ್ಕಾಲ್ಪ್ ಕ್ಯಾನ್ಸರ್ ಬರ್ತದೆ, ಸ್ಕಿನ್ ಕ್ಯಾನ್ಸರ್ ಬರ್ತದೆ, ಸೋರೇಸಿಸ್ ಬರ್ತದೆ, ಭಾಳ ಕ್ಯಾನ್ಸರೇ ಬರ್ತದೆ ಅದರಿಂದ. ಒಟ್ಟು ಬಣ್ಣ ಹಚ್ಕೋಬೇಡ್ರಿ. ಅದು ದೇವ್ರ ಲೀಗಲ್ ನೋಟಿಸ್ ಅದು. ನಿನಗೆ ಈಗ ವಯಸ್ಸಾಗ್ತಾವ, ಸ್ವಲ್ಪ ಚಂದ ಇರಪ್ಪ ಅಂಥೇಳಿ. ಹಲ್ಲಿನ ಸೆಟ್ ಹೋಗೋದು ಎದಕ್ಕಂದ್ರೆ ಮೆತ್ತನ್ನು ತಿನ್ನಪ್ಪ ಅಂತೇಳಿ. ಮತ್ತು ಹಲ್ಲಿನ ಸೆಟ್ ಹಾಕ್ಕೊಂಡು ಮತ್ತು ಅದನ್ನೇ ತಂಗಳು ರೊಟ್ಟಿನೇ ತಿಂದೆ ಅಂದ್ರೆ ಅದು ಆಗೋದಿಲ್ಲ. ಅದಕ್ಕಾಗಿ ಇವೆಲ್ಲ ವಿಚಾರ ತಿಳ್ಕೊರಿ. ಮನೆ ಮದ್ದುಗಳು ಅಂದ್ರೆ ಭಾಳ ನಮ್ಮ ಜೀವನಕ್ಕೆ ಭಾಳ ಉಪಯೋಗ ಅದಾವೆ. ಮನೆಯಲ್ಲೇ ಔಷಧಿ ಸರಿ ಮಾಡ್ಕೋಬೋದು. ಈಗ ಭಾಳ ಜನ ಮಕ್ಕಳಿಗೆ ನೋಡ್ರಿ, ಈ ಚಳಿಗಾಲದಲ್ಲಿ ಈ ಕೆಮ್ಮು, ಕಫ
ಭಾಳ ಕಟ್ಟಿತಿರ್ತದೆ. ಮಕ್ಕಳಿಗೆ ಪದೇ ಪದೇ ಕೆಮ್ಮು, ಕಫ, ನೆಗಡಿ, ಅಲರ್ಜಿಗಳು ಭಾಳ ಬರ್ತಿರ್ತಾವೆ. ಅಂಥವ್ರಿಗೆ ಆಡು ಸೋಗೆ ಅಂತ ಸಿಗ್ತವೆ. ಆಡು ಸೋಗೆ ಅಡಸಾಲಿ ಅಂತ ಕರೀತಾರೆ ಅದಕ್ಕೆ. ಅದ್ರದ್ದು ಒಂದು ಎಲೆ ತಿನ್ನಿಸ್ಬಿಟ್ರೆ ಸಾಕ್ರಿ ದಿನ ಮಕ್ಕಳಿಗೆ. ಸಣ್ಣ ಮಕ್ಕಳಿದ್ರೆ ಅರ್ಧ ಎಲೆ ತಿನ್ನಿಸೋದು. ತಿನ್ನಿಸಿದ್ರೆ ಕಫ ಎಲ್ಲ ವಾಂತಿಯಾಗಿ ಶ್ವಾಸಕೋಶ ಸ್ವಚ್ಛಾಗಿ ಬಿಡ್ತದೆ. ಅದನ್ನು ತಗೋಬೋದು. ಅಥವಾ ಚಳಿಗಾಲ ಮಳೆಗಾಲ ಕಾಲದಲ್ಲಿ ಒರಿಜಿನಲ್ ಜೇನುತುಪ್ಪ ಇದ್ರೆ ಒಂದೊಂದು ಚಮಚ ಜೇನುತುಪ್ಪ ತಗೋಬೋದು. ಈಗೆಲ್ಲ ಜೇನುತುಪ್ಪದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಸಕ್ಕರೆ ಮಿಕ್ಸ್ ಮಾಡ್ತಾರೆ. ಹಾಗೆಲ್ಲ ಆಗಬಾರ್ದು. ಆಮೇಲೆ ಬೆಲ್ಲನೂ ಕೂಡ ಒರಿಜಿನಲ್ ಬೆಲ್ಲ ತಿನ್ನಬೇಕು. ಕಪ್ಪಿರ್ಬೇಕು ಬೆಲ್ಲ, ಸ್ವಲ್ಪ ಚಾಕ್ಲೇಟ್ ಕಲರ್ ಅಂದ್ರೆ ಬೆಲ್ಲ ಒರಿಜಿನಲ್ ಇರ್ತದೆ. ಬಿಳಿ ತಿಂತಿರಲ್ಲ ನೀವು, ಅದರಲ್ಲಿ ಏನೋ ಕೆಮಿಕಲ್ ಹಾಕಿರ್ತಾರೆ ಅದರಲ್ಲಿ ಬ್ಲೀಚ್ ಮಾಡಕ್ಕೆ. ಅದಕ್ಕೆಲ್ಲ ಅದನ್ನೆಲ್ಲ ತಿನ್ನೋಂಗಿಲ್ಲ. ಮತ್ತು ಆಹಾರದಲ್ಲಿ ಶಕ್ತಿಯುತ ಆಹಾರ ತಿನ್ನೋದು ಬಹಳ ಮುಖ್ಯ. ಕಸ ತಿನ್ನಲಾರ್ದನ ತುಸ ತಿನ್ಬೇಕಂತ ನೋಡ್ರಿ. ಕಸ ತಿನ್ನಬಾರ್ದು, ತುಸ ತಿನ್ನಬೇಕು ಅಂತ ಹೇಳ್ತಾರೆ. ಎಂಥ ಆಹಾರ ತಿನ್ನಬೇಕು? ಶಕ್ತಿದಾಯಕವಾಗಿರೋ ಆಹಾರ ತಿನ್ನಬೇಕು. ಅಂತ ಶಕ್ತಿದಾಯಕ ಆಹಾರ ತಿನ್ನಬೇಕಂದ್ರೆ ಆಹಾರ ಸಂಸ್ಕಾರ ಬಹಳ ಮುಖ್ಯ. ಆಹಾರಕ್ಕೆ ಸಂಸ್ಕಾರ ಕೊಡೋದು ಬಹಳ ಮುಖ್ಯ. ಈಗ ನಾವು ಆಹಾರಕ್ಕೆ ಹೆಂಗೆ ಸಂಸ್ಕಾರ ಕೊಡ್ತೇವೆ? ಬೇಳೆ ಹಾಕ್ತೇವೆ, ಅದ್ರ ಮೇಲೆ ಹಿಂಗೆ ತಿರುವಿ ಬಿಡ್ತೇವೆ. ತಿರುವಿ ಅದ್ರ ಮೇಲೆ ಸೀಟಿ ಹಾಕಿ ಕೂತ್ಕೊಂಡು ಅದನ್ನು ಅಲ್ಲಿಟ್ಟು ಈ ಕಡೆ ಬಂದು ಧಾರಾವಾಹಿ ನೋಡ್ಕೋದು ಕೂತ್ಬಿಡ್ತೇವೆ. ಅದು 3 ಸೀಟಿ ಹೊಡೆದ ಮೇಲೆ ಹೋಗೋದು, ಆಫ್ ಮಾಡೋದು, ತಿನ್ನೋದು. ಏನ್ರಿವ? ಸೀಟಿ ಹೊಡಿತಿರ್ತದೆ. ನಾವು ಸೀಟಿ ಹೊಡ್ಕೊಂತ ಹೋಗೋದು ಹಂಗೆ ದವಾಖಾನೆ ಕಡೆಗೆ ಹಂಗೆ ಮಾಡೋದು, ಸೀಟಿ ಹೊಡ್ಕೊಂತೇನೆ ಹೋಗೋದು. ಈ ಕುಕ್ಕರ್ ಅಂತ ಬಂದು ನಮ್ಮ ಜೀವನ ಹಾಳು ಮಾಡಿದ. ಹೆಂಗೆ ನಾವು ಭಾಳ ತಮಾಷೆ ಹೇಳ್ತಿರ್ತೇವೆ. ಈ ಗಂಡು ಮಕ್ಕಳಿಗೆ ನಿಕ್ಕರ್ ಇಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಕುಕ್ಕರ್ ಬೇಕಂತ. ಏನದು? ಎಲ್ಲರ ಮನೆಗೆ ಕುಕ್ಕರ್. ಅನ್ನ ಮಾಡೋಕ್ಕೆ ಬರೋದಿಲ್ಲ ಕೆಲವು ಮಂದಿಗೆ ಅಂತ. ಕುಕ್ಕರ್ ಇಲ್ಲದ್ರೆ ಅನ್ನ ಇಲ್ಲ ಮನೆಯಾಗ ನಡೆಯುತ್ತೆ. ನಾವೊಬ್ಬರು ಮನೆಗೆ ಹೋಗಿದ್ದೆ, ಕುಕ್ಕರ್ ರಿಪೇರಿ ಆಗೈತ್ರಿ, ಅದಕ್ಕೆ ಅಡಿಗೆನ ಮಾಡಿಲ್ಲ ಅಂದ್ರೆ ಅವರು. ಹಂಗೆ ಮರ್ತೇ ಬಿಟ್ರಿ ಈಗೆಲ್ಲನು. ಏನ್ರಿ? ಕುಕ್ಕರ್ನಾಗಿನ ತಿಂದ್ರೆ ಏನಾಗ್ತದಂದ್ರೆ ಕೆಳಗೆ ಬೆಂಕಿ, ಮೇಲೆ ಅದು ಆವಿ, ಅದು ಎರಡಕ್ಕೂ ಪ್ರೆಷರ್ಗೆ ಆ ಊಟ ಮೆತ್ತಗಾಕತ್ತೆ. ಕುತ್ತಿಗೆ ಹೆಚ್ಚಿಗೆ ಸಾಯಿಸ್ದಂಗೆ ಅದ್ರದ್ದು. ಅದು ಏನು ಸತ್ವನೇ ಇರೋದಿಲ್ಲ. ನೀವು ಬೇಕಾದ್ರೆ ಸಂಶಯ ಇದ್ರೆ ಲ್ಯಾಬ್ನಾಗ ಟೆಸ್ಟ್ ಮಾಡಿಸ್ರಿ ಬೇಕಾದ್ರೆ. ನಾವಂತೂ ಟೆಸ್ಟ್ ಮಾಡಿಸೇವೆ. ಸೆಂಟ್ರಲ್ ಡ್ರಗ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಾಗ ಟೆಸ್ಟ್ ಮಾಡಿಸಿದ್ವಿ ಭಾಳ ಹಿಂದೆ. ಪೋಷಕಾಂಶ ಭಾಳ ಅಂದ್ರೆ ಭಾಳ ಕಮ್ಮಿ ಇರ್ತದೆ ಕುಕ್ಕರ್ನಾಗ ಬೇಯಿಸ್ರಿ. ಬೇಯಿಸಂಗಿದ್ರೆ ಮಣ್ಣಿನ ಗಡಿಗೆ ಒಳಗೆ ಬೇಯಿಸ್ರಿ ಭಾಳ ಚಲೋ. ಅದ್ರ ಸಮಾಧಾನ ಇರ್ಬೇಕು. ಮಣ್ಣಿನ ಗಡಿಗೆ ಬೇಯಿಸ್ಬೇಕಾದ್ರೆ ಸಿಟ್ಟಿನಾಗ ಕುಕ್ಕಿದ್ರೆ ಮುಗಿದು ಹೋತು. ಪಲ್ಯನೂ ಇಲ್ಲ, ಅನ್ನನೂ ಇಲ್ಲ, ಏನಿಲ್ಲ. ತೆಗಿ ಗ್ಯಾಸ್ ಮೇಲೆ ಇಟ್ಟು ಮಣ್ಣಿನ ಗಡಿಗೆ ಬೇಯಿಸ್ಬೋದು ನೋಡ್ರಿ. ಈ ಮಣ್ಣಿನ ಗಡಿಗೆ ಒಳಗೆ ನೀವು ಆಹಾರ ತಯಾರು ಮಾಡಿದ್ರಿ ಅಂದ್ರೆ ನಮ್ಮ ದೇಶದ ಕೆಲವು ವರ್ಗದ ಸಮುದಾಯದವರಿಗೆ ಕೆಲಸ ಸಿಗ್ತದೆ. ಕುಂಬಾರನಿಗೆ ಕೆಲಸ ಸಿಗ್ತದೆ, ದೇಶ ಅಭಿವೃದ್ಧಿ ಆಗ್ತದೆ, ಸ್ವದೇಶದಿಂದ ಸ್ವಾವಲಂಬನೆ ಬರ್ತದೆ, ಆರೋಗ್ಯ ಚಲೋ ಇರ್ತದೆ. ಇದನ್ನೇ ನಮ್ಮ ಕಣ್ಣೇರಿ ಮಠ ಸ್ವಾಮೀಜಿಗಳು ಇದನ್ನೆಲ್ಲ ಹೇಳ್ತಿರ್ತಾರೆ. ನೀವು ಕೇಳ್ತೀರಿ, ಸುಮ್ಮ ಬಿಡ್ತೀರಿ. ನೀವು ಏನು ಮಾಡೋದು? ಅದಕ್ಕೆ ನೀವೇನು ಮಾಡಬೇಕು? ಮಡಿಕೆ ಸಾಧ್ಯ ಆದರೆ ಮಡಿಕೆ ಭಾಳ ಚಲೋ. ಮಾಡಲಿಕ್ಕೆ ಆಗಲಿಲ್ಲಪ್ಪ ಅಂದ್ರೆ ನಿಮಗೆ ಏನು ಮಾಡೋದು? ಸ್ಟೀಲು ಹಿತ್ತಾಳೆದೊಳಗೆ ಆಹಾರ ಬೇಯಿಸ್ಬೋದು. ಅಲ್ಯೂಮಿನಿಯಂ ಬೇಡ. ನೀವು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಆಹಾರ ಬೇಯಿಸಿ ನೋಡಿರ್ಬೇಕಾದ್ರೆ 1 ವರ್ಷ ಆದಮೇಲೆ ಆ ಅಲ್ಯೂಮಿನಿಯಂ ಪಾತ್ರೆಯನ್ನು ಮೊದಲು ಒಂದ್ಸರಿ ತೂಕ ಹಾಕ್ರಿ. ಅದನ್ನು ತರಬೇಕಾರೆ ಮತ್ತೊಂದು ವರ್ಷ ಆದಮೇಲೆ ತೂಕ ಹಾಕ್ರಿ. ಅದ್ರ ತೂಕ ಕಡಿಮೆ ಆಗಿರ್ತದೆ. ಅದರ ಅಂಶ ಕರಿಗೆ ಆಹಾರದೊಳಗೆ ಸೇರಿರ್ತದೆ. ಅದರಿಂದ ಏನಾಗ್ತದೆ? ಈ ಕಿಡ್ನಿಗೆ, ಲಿವರ್ಗೆ, ಹಾರ್ಟ್ಗೆ, ಬ್ರೈನ್ಗೆ ತೊಂದರೆ ಆಗ್ತದೆ. ಅದಕ್ಕೆ ಅಲ್ಯೂಮಿನಿಯಂ ನಮ್ಮ ದೇಶಕ್ಕೆ ಯಾವಾಗ ಬಂತು ಅಂದರೆ ಬ್ರಿಟಿಷರು ಬಂದ ಮೇಲೆ ಬಂತು. ಅದು ಜೈಲ್ನಾಗ ಬಂತದು ಅಲ್ಯೂಮಿನಿಯಂ. ಏನ್ರಿ? ಅದಕ್ಕೆ ಅಲ್ಯೂಮಿನಿಯಂ ಬೇಡ. ಸ್ಟೀಲಿನ ಪಾತ್ರೆ ಒಳಗೆ, ಹಿತ್ತಾಳೆ ಪಾತ್ರೆ ಒಳಗೆ, ತಾಮ್ರ ಪಾತ್ರೆ ಒಳಗೆ ಆಹಾರ ಬೇಯಿಸ್ಬೋದು. ಆಹಾರ ಬೇಯಿಸೋ ಸಂದರ್ಭದಲ್ಲಿ ಪವನದ ಸ್ಪರ್ಶ ಮತ್ತು ಸೂರ್ಯನ ಪ್ರಕಾಶ ಅದಕ್ಕೆ ತಗಲಬೇಕು. ಅಂದರೆ ಮಾತ್ರ ಅದು ಆಹಾರ ಆಗ್ತದೆ. ಇಲ್ಲಾಂದ್ರೆ ಅದು ವಿಷ ಆಗ್ತದೆ. ಈಗ ನೋಡಿರಿ, ಕುಕ್ಕರ್ನಾಗ ನೀವು ಮುಚ್ಚಿಟ್ಬಿಟ್ರಿ ಅಂದ್ರೆ ಅಲ್ಲಿ ಗಾಳಿ ಇಲ್ಲ, ಬೆಳಕಿಲ್ಲ, ಏನೂ ಇಲ್ಲ. ಏನ್ರಿ? ಒಂಥರ ಆಹಾರವನ್ನು ಲಾಕಪ್ನೇ ಹಾಕಿದಂಗೆ, ಜೈಲಿಗೆ ಹಾಕಿದಂಗೆ, ಅದು ಗಲ್ಲು ಶಿಕ್ಷೆ ಮಾಡ್ದಂಗೆ ಅದು. ಅದಕ್ಕೆ ಅದು ಬ್ಯಾಡ್ರಿ, ಅದು ಒಳ್ಳೇದಲ್ಲ. ಮನ್ಯಾಗ ಅದವಲ್ಲ, ಮತ್ತೆ ಏನು ಮಾಡ್ತೀರಿ? ತೆಗೆದು ಮೂಲೆಗೆ ಇಡಬೇಡ್ರಿ, ಗುಜ್ರಿಗೆ ಹಾಕ್ರಿ, ಸ್ವಲ್ಪ ರೊಕ್ಕ ಹೊರತಾವು. ಏನ್ರಿ? ಬೇಡದಾಗಿದ್ದೆಲ್ಲ ಗುಜ್ರಿಗೆ ಹಾಕೋದು ಹೀಗೆ. ಆಮೇಲೆ ಮತ್ತೊಂದು ಫ್ರಿಜ್. ಕೆಲವು ಮಂದಿ ವಿಚಾರ ಮಾಡಕತ್ತೀರಿ, ನೀವೇನು ಅದು ಬೇಡ ಇದು ಬೇಡ ಅಂತಾನೆ. ತಿಂದು ಸತ್ರ ಹತ್ತು ಹೋಗ್ಬಿಟ್ರೆ ಸ್ವಾಮಿ ಕಡೆ ನೀವು ಏನು ಹೇಳ್ತೀರಿ ಅಂತ ಹೇಳ್ತಾರೆ ಕೆಲವು ಮಂದಿ ಎಲ್ಲ.
ಕೆಲವು ಮಂದಿ ಹಂಗೆ ಹೇಳ್ತಿರ್ತಾರೆ, ತಿಂದು ಸತ್ರಾತ್ರಿ ಇಷ್ಟೆಲ್ಲ ಯೋಚನೆ ಮಾಡ್ಕೊಂಡು ಕುಂದ್ರಕ್ಕೆ ನಾವೇನ್ರಿ ಇಲ್ಲಿ ಅಂತಿರ್ತಾರೆ ಕೆಲವು ಜನ. ಅಂಥವ್ರು ನಾವೇನು ಹೇಳಲಿಕ್ಕಾಗ್ತದೆ? ಏನು ಹೇಳೋಕ್ಕಾಗೋದಿಲ್ಲ. ಅವರು ಸಾಯೋದು ಇಲ್ಲ ಬದುಕೋದಿಲ್ಲ ರೀ. ಹೆಂಗಿದ್ದವರು ದವಾಖಾನಿಗೆ ಹೋಗಿ 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 ಮನಿ ಮಾರ್ಕೊಂಡು ಆಸ್ತಿ ಮಾರ್ಕೊಂಡು ಒದ್ದಾಡಿ ನರಕ ಯಾತನೆ ಅನುಭವಿಸಿ ಅವ್ರ ಜೀವನ ಕಳೀತಾರೆ. ಹಂಗೆ ಒಂದೇ ಸರಿ ಸಾಯ್ಲಿಕ್ಕಿದೇನು ಕ್ರಿಮಿ ಕೀಟನೇ ಇದು ಶರೀರ. ಇದು ಮನುಷ್ಯನ ಶರೀರ ಭಾಳ ಶ್ರೇಷ್ಠವಾಗಿರೋದು. ಹಾಗೆಲ್ಲ ಅನ್ಬಾರ್ದು ರೀ. ಎಲ್ಲ ಬಿಟ್ಟು ಏನು ಮಾಡೋದು? ಎಲ್ಲ ಬಿಟ್ಟೆಲ್ಲಿ ಹೇಳೋದು. ಈಗ ಮನುಷ್ಯ ಹುಟ್ಟಿ ಎಷ್ಟು ವರ್ಷ ಆಯ್ತು ರೀ? ಕೋಟ್ಯಾಂತರ ವರ್ಷ ಆಯ್ತು ಭೂಮಿ ಮೇಲೆ. ಅವಾಗೆಲ್ಲ ಫ್ರಿಜ್ ಇದ್ವನ್? ಅವಾಗೆಲ್ಲ ಕುಕ್ಕರ್ ಇದ್ವನ್? ನೀವು ಸಣ್ಣವ್ರು ಇದ್ದಾಗೂ ಇರಲಿಲ್ಲ. ಏನು ರೀ ಈಗ ಹೆಂಗಾಗಿದೆ ಅಂದ್ರೆ ಅವರು ಬೇರೆಯವ್ರು ತಂದಾರಂದ್ರೆ ಅವ್ರಿಗಿಂತ ದೊಡ್ಡದು ತರೋದು ನಾವು ಫ್ರಿಜ್ಜು. ತೋರಿಕೆ ಜೀವನದ ಅಲ್ಲಿ ಸಮಸ್ಯೆ ಅದ. ಅದಕ್ಕಾಗಿ ಫ್ರಿಜ್ಜಿನಲ್ಲಿ ಆಹಾರ ಇಟ್ಕೊಂಡು ನಾವು ತಿನ್ನೋದ್ರಿಂದ ಏನಾಗ್ತದೆ ಚಿಂತನೆ ಮಾಡಬೇಕಲ್ಲ. ತಿನ್ನಬೇಡ್ರಿ ಅಂತ ನಾವು ಹೇಳೋದಿಲ್ಲ. ಯಾಕೆ ತಿನ್ನಬೇಡ್ರಿ ಅಂತೇಳಿ ವೈಜ್ಞಾನಿಕವಾಗಿ ಹೇಳ್ತೇವೆ. ಅದಾದಮೇಲೆ ತಿನ್ನೋದು ಬಿಡೋದು ನಿಮಗೆ ಬಿಟ್ಟಿತ್ತು. ಫ್ರಿಜ್ನಲ್ಲಿ ಅನಿಲಗಳು ಉತ್ಪತ್ತಿ ಆಗ್ತದೆ. ಯಾವ ಅನಿಲಗಳು? CFC, ಕ್ಲೋರೋ ಫ್ಲೋರಿಕ್ ಕಾರ್ಬನ್. ಕ್ಲೋರಿನ್ ಅಂದರೆ ಏನ್ರಿವ? ನೀವು ಕೆಮಿಸ್ಟ್ರಿ ಪುಸ್ತಕ ತೆಗೆದು ನೋಡಿರ್ಬೇಕಾರೆ. ಕ್ಲೋರಿನ್ ಅಂದರೆ ವಿಷ, ಫ್ಲೋರಿನ್ ಅಂದರೆ ವಿಷ, ಕಾರ್ಬನ್ ಅಂದರೆ ವಿಷ. ಈ ಕ್ಲೋರೋಫ್ಲೋರಿಕ್ ಕಾರ್ಬನ್ಗಳ ಅನಿಲದ ಪ್ರಭಾವದಿಂದಾಗಿ ಆ ಆಹಾರ ತಣ್ಣಗಾಗ್ತದೆ. ಆಹಾರದ ಮೇಲೆ ಅದರ ಪ್ರಭಾವ ಆಗಿರ್ತದೆ. ಅಂಥ ಆಹಾರಗಳನ್ನು ನಾವು ಪುನಃ ಏನು ಮಾಡ್ತೀವಿ? ಮತ್ತು ಬಿಸಿ ಮಾಡ್ತೇವೆ. ಅದರಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು, ಕಾರ್ಸಿನೋಜೆನಿಕ್ ಆಸಿಡ್ ಉತ್ಪತ್ತಿ ಆಗುವ ಕೆಲವೊಂದಿಷ್ಟು ಲಕ್ಷಣಗಳು ಇರ್ತಾವ್ರೆ. ಹಾಗೆ ಎಲ್ಲ ಭಾಳ ಡೇಂಜರ್ ಇವೆ. AC ಗೀಸಿ ಎಲ್ಲ. ನಾವು ನಮ್ಮದೊಂದು ಹಳೆ ಗಾಡಿ ಐತ್ರಿ, ಹೋದ್ಸಲಿ ಬಂದಾಗ ಅದನ್ನೇ ತೊಗೊಂಡು ಬಂದಿದ್ವಿ. ಯಾವುದು? ಇನೋವಾ ಗಾಡಿ. ಅದು ಬೆಂಗಳೂರಿಂದ ಹುಬ್ಳಿಯಿಂದ ಬೆಂಗಳೂರಿಗೆ ಓಡಾಡ್ಬೇಕಾದ್ರೆ ಒಂದೊಂದು ಸರಿ 4 ಸಲ ಕೈ ಕೊಡಕತ್ತದು. ಅದಕ್ಕೆ ನನಗೆ ಸ್ವಲ್ಪ ಸಹಜ ಜೀವನ ಭಾಳ ಇಷ್ಟ ರೀ. ಸಹಜವಾಗಿರೋದು. ನಂದೇನು ಬ್ಯಾಂಕ್ ಅಕೌಂಟ್ ಇಲ್ಲ, ಏನಿಲ್ಲ. ಹಿಂಗೆಲ್ಲ ನನಗೆ ಈ ಸಹಜವಾಗಿರ್ಲಿಕ್ಕೆ ಭಾಳ ಇಷ್ಟ. ಆ ದೊಡ್ಡ ಗಾಡಿ ಹತ್ತಲಿಕ್ಕೆ ನನಗೆ ಮುಜುಗರ ಆಗ್ತಿತ್ತು. ಆವಾಗ ನಮ್ಮ ಎಲ್ಲ ಟ್ರಸ್ಟ್ನವರೆಲ್ಲ ಹೇಳಿ, ಬುದ್ಧಿ ನೀವು ಅಡ್ಡಾಡ್ತಿರಲ್ಲ, ಏನಾರಾಗಿ ಸತ್ತಿಗಿತ್ರಿ ಅಂದ್ರೆ ಏನು ಮಾಡೋದು? ಅದಕ್ಕೆ ನಿಮ್ಮ ಜೀವನ ರಕ್ಷಣೆಗಾದ್ರೆ ತಗೋರಿ ಗಾಡಿನ. ನೀವು ಜಾಸ್ತಿ ಅಡ್ಡಾಡ್ತೀರಿ, ನಾನು ಭಾಳ ಅಡ್ಡಾಡ್ತೇನೆ ರೀ ಅಂಥೇಳಿ ಅವರು ಕನ್ವಿನ್ಸ್ ಮಾಡಿದ ಮೇಲೆ ತೊಗೊಂಡ್ಮೇಲೆ ಏನಾಯಿತು, ನಾವು ಒಟ್ಟಾಗಿ ಗ್ಲಾಸ್ ಹಾಕೋದಿಲ್ಲ, ಅದನ್ನು ಹಿಂಗೆ ಗ್ಲಾಸ್ ಏರಿಸೋದಿಲ್ಲ. ಅದೆಷ್ಟಾರ ಸ್ಪೀಡ್ ಹೋಗಲಿ. ಒಬ್ರು ಯಾರೋ ಮನೆ ಹತ್ತಿರೋ, ಬುದ್ಧಿ ಏನು ರೀ ಗ್ಲಾಸ್ ತೆಗೆದ ಇದು ಮಾಡ್ತಿರಲ್ಲ, ಎಲ್ಲ ಒಳಗಿಂದೆಲ್ಲ ಕೆಟ್ಟು ಬಿಡ್ತತಿದು, ಧೂಳೆಲ್ಲ ಬರ್ತದೆ, ಕಾರೆಲ್ಲ ಕೆಡ್ತದೆ ಅಂದರು. ಕಾರ್ ಕೆಟ್ಟರೆ ಸ್ವಚ್ಛ ಮಾಡ್ಬೋದು ತಮ್ಮ, ನಮ್ಮ ಶ್ವಾಸಕೋಶ ಕೆಟ್ಟರೆ ಏನು ಸ್ವಚ್ಛ ಮಾಡ್ಕೋತಿ ಅಂದೇನು. ಈ AC ಐತಲ್ರವ ಭಾಳ ಕೃತಕದು. ಅದ್ರಾಗೂ ಗಾಡಿಯನ್ನು ಬಿಸಿಲಲ್ಲಿ ನಿಂದಿರ್ಸಿರ್ತೇವೆ. ನಿಲ್ಲಿಸಿ ಒಳಗೆ ಹೋಗಿ ಒಂದೇ ಸರಿ ಮತ್ತು ಕಾರಲ್ಲಿ ಹೋಗಿ AC ಹಾಕ್ಕೊಂಡ್ಬಿಟ್ರೆ ಅದು ಶ್ವಾಸಕೋಶದ ಕ್ಯಾನ್ಸರಿಗೆ ಕಾರಣ ಆಗ್ತದೆ. ಶ್ವಾಸಕೋಶದ ಕ್ಯಾನ್ಸರಿಗೆ ಅದು ಭಾಳ ಡೇಂಜರ್. ಅದು ಬಿಸಿಲಾಗಿ ನಿಂದಿರ್ಸಿರ್ತೇವೆ ಗಾಡಿ. ಆ ಕೆಮಿಕಲ್ ಪೇಂಟಿಂದ ಅಂಶ ಬಿಸಿಲಿಗೆ ಏನಾಗಿರ್ತದೆ, ಅದು ಡಿಸ್ಚಾರ್ಜ್ ಆಗ್ತಿರ್ತದೆ, ಅದರಲ್ಲಿ ಕಾರ್ಬನ್ ಅಂಶಗಳು. ನಾವು ಒಳಗೆ ಹೋಗಿ ಸ್ವಲ್ಪ ಗ್ಲಾಸ್ ತೆಗೆದು, AC ಹಾಕೋದೇ ನಿಮಗೆ ಇತ್ತಂದ್ರೆ ಈ ಗ್ಲಾಸ್ ತೆಗೆದು ಸ್ವಲ್ಪ ಎಲ್ಲ ಗಾಳಿ ಎಲ್ಲ AC ಹಾಕಿ ಹೊರಗೆಲ್ಲ ಬಿಟ್ಟು ಆಮೇಲೆ ಸ್ವಲ್ಪ ತಂಪಾದ್ಮೇಲೆ ಅವರು ಸ್ವಲ್ಪ ಬಳಸಿದ್ರೆ ಅಪಾಯ ಕಡಿಮೆ. ಒಂದೇ ಸರಿ ಹೋಗಿ ಒಳಗೆ ಕೂತು ಹಾಗೆ ಹಾಕಿಬಿಟ್ರೆ ಏನಾಗ್ತದೆ, ಕ್ಯಾನ್ಸರ್, ಅದು ಲಂಗ್ಸ್ ಕ್ಯಾನ್ಸರ್ ಅದರಿಂದ ಹೆಚ್ಚು ಬರ್ತದೆ. ಅದಕ್ಕೆ AC ಬಳಸೋದು ಭಾಳ ಕಡಿಮೆ ಮಾಡ್ಬೇಕು ನಾವು ಎಷ್ಟು ಇದು ಶರೀರಕ್ಕೆಲ್ಲ ತಗಲ್ಬೇಕ್ರಿ. ಅತಿ ಉಷ್ಣದಿಂದ ಶಾಖದಿಂದ ಈ ಶರೀರ ತಡ್ಕೋಬೇಕು, ಚಳಿಯಿಂದ ತಡ್ಕೋಬೇಕು. ರೆಸಿಸ್ಟೆನ್ಸ್ ಪವರ್ ಬರಬೇಕಲ್ಲ ನಮಗೆ ಎಲ್ಲದಕ್ಕೂ. ಈ ಚಳಿ ಆದ್ರೆ ನೋಡಿ ಭಯಪ್ಪ ಎಷ್ಟು ಚಳಿ ಅಂತ ಹೇಳೋದು. ಕೆಟ್ಟ ಚಳಿ ಅನ್ನೋದು, ಅದಕ್ಕೆ ಮಳೆ ಬಂದರೆ ಕೆಟ್ಟ ಮಳೆ ಅನ್ನೋದು, ಬಿಸಿಲು ಬಂದರೆ ಕೆಟ್ಟ ಬಿಸಿಲು. ಮತ್ತೆ ಅದೇ ಏನು ಬೇಕು ನಮಗೆ? ಎಲ್ಲದಕ್ಕೂ ಕೆಟ್ಟ ಅನ್ಕೋತ ಕೂತ್ರೆ ಅದು ಯಾವುದು ಕೆಟ್ಟಿಲ್ಲ, ನಾವು ಕೆಟ್ಟದವ ಅಷ್ಟೇ. ನಮ್ಮ ಶರೀರ ಕೆಟ್ಟದ ಅಂತ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನಮಗೆ. ಯಾಕೆ ಯಾವುದು ಎಲ್ಲ ಪ್ರಾಣಿ ಪಕ್ಷಿಗಳು ಕೆಟ್ಟ ಮಳೆ ಕೆಟ್ಟ ಬಿಸಿಲು ಅಂತವೇನ್ರಿ, ಅವೆಲ್ಲ ಚೆನ್ನಾಗೇ ಬದುಕಿದಾವೆ. ಯಾವುದ್ರದ್ದು ಆಯಸ್ಸು ಕಡಿಮೆ ಆಗಿಲ್ಲ. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯಂದಷ್ಟೇ ಆಯಸ್ಸು ಕಡಿಮೆ ಆಗಿದ್ದು, ಬಿಟ್ಟರೆ ಮನುಷ್ಯನ ಜೊತೆ ಕೆಲವು ಸಾಕು ಪ್ರಾಣಿಗಳದಾವೆ. ಅವೇನು ಮಾಡ್ಯಾನ, ತನ್ನ ಕೆಟ್ಟ ಚಟ ಅವು ಸಾಕು ಪ್ರಾಣಿಗಳಿಗೆ, ಕಾಮಿಗೆ, ಆ ಒಂದು ನಾಯಿಗೆ ಕಲಿಸಿ ಅವು ಲಘು ಸಾಯ್ತಾ ಇದ್ದಾವೆ, ಅವನು ಸಾಯಿ ಹೊಡಿತದೆ ಲಘುನು. ಹೀಗಾಗಿ ಇದನ್ನು ಮಾಡಬೇಕು. ಹಿತವಾಗಿ ಆಹಾರ ತಿನ್ನಬೇಕು. ಹಿತಬುಕ್, ಮಿತಬುಕ್, ಋತುಬುಕ್. ಋತುವಿಗೆ ಅನುಗುಣವಾಗಿ ಹಿತವಾಗಿ ತಿನ್ನಬೇಕು. ಈಗ ಚಳಿಗಾಲ ಐತಿ, ಈಗ ಎಣ್ಣೆ ಕಾಳುಗಳನ್ನು ಜಾಸ್ತಿ ತಿನ್ನಬೇಕು. ಈಗ ಎಳ್ಳಿನ ಉಂಡೆ ತಿನ್ನಬೇಕು, ಶೇಂಗಾ ಉಂಡೆ ತಿನ್ನಬೇಕು, ಗೋಧಿ ಹುಗ್ಗಿ ತಿನ್ನಬೇಕು. ಚಳಿಗಾಲದಲ್ಲಿ ಜೀರ್ಣಶಕ್ತಿ ಚೆನ್ನಾಗಿರ್ತದೆ. ಚಳಿಗಾಲ ತಾನೇ ಕೆಲವು ಜನ ಗ್ಯಾಸ್ಟ್ರಿಕ್ ಇರೋರಿಗೆ ಚಳಿಗಾಲದಲ್ಲಿ ಅದು ಫೀಲೇ ಆಗೋದಿಲ್ಲ ನೋಡ್ರಿ. ಯಾಕಂದರೆ ಚಳಿಗಾಲದಲ್ಲಿ ಜೀರ್ಣಶಕ್ತಿ ಚೆನ್ನಾಗಿ ಆಗ್ತದೆ. ಅದಕ್ಕೆ ಯಾವುದೇ ಸ್ವಲ್ಪ
ಘನ ಆಹಾರಗಳನ್ನು, ಗಟ್ಟಿ ಆಹಾರಗಳನ್ನು ತಿನ್ನಬೇಕಂದ್ರೆ ಚಳಿಗಾಲದಲ್ಲಿ ತಿನ್ನೋದು. ಮತ್ತು ಬೇಸಿಗೆಯಲ್ಲಿ ಜೋಳದ ನುಚ್ಚು, ಅಂಬ್ಲಿ, ನಮ್ಮ ಹಿರಿಯರು ಎಷ್ಟು ವೈಜ್ಞಾನಿಕ ಇದ್ರು ಅವಾಗೆಲ್ಲ ಅವರು. ನುಚ್ಚು, ಮಜ್ಜಿಗೆ, ಅಂಬ್ಲಿ ಇದು ಬೇಸಿಗೆ ಒಳಗೆ ತಿನ್ನೋದು. ಏನ್ರಿ ಮಳೆಗಾಲದೊಳಗಿನ ಆಹಾರಗಳೇ ಬೇರೆ ಅದಾವೆ. ಅವಾಗೆಲ್ಲ ಪಾಯಸ, ಹೋಳ್ಗೆ ಮಳೆಗಾಲದಾಗ ಬರ್ತಾವ್ರಿ ಹಬ್ಬಗಳು. ಈ ಗಣೇಶ ಚತುರ್ಥಿ ಬರ್ತಾವೆ, ಅವಾಗೆಲ್ಲ ಗೋಧಿ ಹುಗ್ಗಿ ಮಾಡಿ ಹೊಡಿತಾವಲ್ಲ. ಅದು ನಮ್ಮ ಶರೀರಕ್ಕೆ, ಆ ಪ್ರಕೃತಿಗೆ ಅನುಗುಣವಾಗಿ ಹಬ್ಬಗಳನ್ನು ಮಾಡಿದ್ದಾರೆ. ಹಾಗೆ ಆ ಆಹಾರ ಪದಾರ್ಥಗಳನ್ನು ಸರಿಯಾಗಿ ನಾವು ತಿಳ್ಕೊಬೇಕು. ಇಲ್ಲಾಂದ್ರೆ ಏನಾಗ್ತದೆ, ಕಾಲಕ್ಕೆ ವಿರುದ್ಧವಾಗಿ ಆಹಾರ ಸೇವನೆ ಮಾಡಿದ್ರು ಕೂಡ ದೇಹದ ಮೇಲೆ ಅದ್ರ ಪ್ರಕೋಪ ಆಗ್ತದೆ. ಈಗ ಉಷ್ಣ ಆಯಿತು, ಇನ್ನಷ್ಟು ಉಷ್ಣದ ಆಹಾರ ತಿಂದಿದ್ರೆ ಏನಾಗ್ತದೆ, ಪ್ರಕೋಪ ಆಗಿ ಆಗ್ತದೆ ಅದು. ಅದಕ್ಕಾಗಿ ಇಂಥವು ತಿಳ್ಕೊರಿ. ಈಗ ಒಂದು 10 ನಿಮಿಷ ನಿಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತೇವೆ. ಏನಾದ್ರು ಸಮಸ್ಯೆ ಇದ್ರೆ ಕೇಳ್ರಿ. ಉಜ್ಜಾಯಿ ಪ್ರಾಣಾಯಾಮ ಮಾಡಿದ್ರೆ ಥೈರಾಯ್ಡ್ ಹೋಗಿಬಿಡ್ತದೆ. T3, T4, TSH ಎಲ್ಲ ಬ್ಯಾಲೆನ್ಸ್ ಆಗ್ತದೆ. ಒಂದು ಮತ್ತು ಮನೆಮದ್ದು ಅಂದರೆ ಹವೀಜ್ ಕಾಳು ಇರ್ತಾವಲ್ಲ, ಹವೀಜ್ ಕಾಳು ಅದರ ಕಷಾಯ ಕುಡಿದ್ರೆ ಥೈರಾಯ್ಡ್ ಭಾಳ ಲಘು ಗುಣ ಆಗ್ತದೆ ನೋಡ್ರಿ. ಭಾಳ ಲಘು ಗುಣ ಆಗ್ತದೆ. ಸಾಯಂಕಾಲ ಹುರುಳಿ ಸಂಗಟಿ ಕುಡಿಯೋದು, ಬೆಳಗ್ಗೆದು ಹವೀಜ್ ಕಾಳು ಕಷಾಯ ಕುಡಿಯೋದು, ಇಷ್ಟೆಲ್ಲ ಮಾಡೋದು. ಬೇಕಾದ್ರೆ ಮಧ್ಯಾಹ್ನದಲ್ಲಿ 1 ಚಮಚ ಮೆಂತ್ಯ ಪೌಡ್ರು, 1 ಚಮಚ ತುಪ್ಪ, 1 ಚಮಚ ಬೆಲ್ಲ ಆಹಾರದಕ್ಕಿಂತ ಅರ್ಧ ತಾಸು ಮೊದಲು ತಿನ್ನೋದು. ಈ 3 ಮನೆ ಮದ್ದು ಮಾಡಿ ಪ್ರಾಣಾಯಾಮ ಮಾಡಿಬಿಟ್ರೆ ಒಂದು 2-3 ತಿಂಗಳಿಗೆ ನಿಮ್ಮ ಥೈರಾಯ್ಡು ರಿವರ್ಸ್ ಆಗಿಬಿಡ್ತದೆ, ಹೋಗ್ಬಿಡ್ತದೆ. ಮತ್ತೆ ರಾತ್ರಿ ಲೇಟಾಗಿ ಮಲಗಿ ಬೆಳಿಗ್ಗೆ ಲೇಟಾಗಿ ಎದ್ರೆ ಥೈರಾಯ್ಡ್ ಹೋಗೋದಿಲ್ಲ. ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ಆಗೋದು ರಾತ್ರಿ 8 ಗಂಟೆ ಮೇಲೆ. ನೀವು 8, 9, 10, 11 ಗಂಟೆಗೆ ಮಲಗಿದ್ರೆ ಥೈರಾಯ್ಡ್ ವಾಸಿ ಆಗೋದಿಲ್ಲ. ಮತ್ತೆ ಕೇಳ್ರಿ, ಕಿಡ್ನ್ಯಾಗ ಭಾಳ ಚಲೋ ಐತ್ರಿ ಔಷಧಿ. ಈ ಹುರುಳಿ ಕಟ್ಟಿರ್ತದಲ್ರವ, ಆ ಹುರುಳಿ ಕಟ್ಟು 1 ತಿಂಗಳು ಕುಡಿಸ್ಬಿಡ್ರಿ, ಕಿಡ್ನಿ ಕಾಳು ಎಷ್ಟು ದೊಡ್ಡದಿದ್ರು ಕರಿಗೆ ಬಿದ್ದುಬಿಡ್ತದೆ. ಅದೊಂದು. ಆಮೇಲೆ ಇನ್ನೊಂದು ಏನಂದ್ರೆ, ಈ ಮುಟ್ಟಿದ್ರ ಮನೆ ಸೊಪ್ಪು ಇರ್ತದಲ್ಲ, ಅದರ ರಸ ಕುಡಿಸಿದ್ರು ಬರ್ತದೆ. ಒಂದು 4-5 ಮನೆ ಮತ್ತೆ ಹೇಳ್ತೇನೆ, ನಿಮ್ಗೆ ಯಾವ್ದು ಅನುಕೂಲ ಆಕೈತೆ ಮಾಡ್ಕೊರಿ. ಇನ್ನೊಂದು ಕಾಡು ಬಸಳೆ ಸೊಪ್ಪು ಅಂತ ಬರ್ತದೆ, ಅದನ್ನು ಒಂದು 4-5 ಎಲೆ ತಿಂದ್ರೆ ಅದು ಕಿಡ್ನಿ ಕಲ್ಲು ಕರಗಿಸ್ತದೆ. ಮತ್ತೊಂದು ಇಂಗ್ಳಾರ್ಕಾಯಿ ಬರ್ತದವ, ಇಂಗ್ಳಕಾಯಿ ಅಂತ ನಿಮ್ಮ ಕಡೆ ಎಷ್ಟು ಚಲೋ ಅಂದ್ರೆ ಅದರ ಬಗ್ಗೆ ಒಂದು ಕತೆ ಹೇಳ್ತೇನೆ. ನಿಜವಾಗಿ ನಡೆದಿತ್ತು. ಹಿಂದಿನ ಒಬ್ಬರು ಹಳೆಯ ಜನರು ನಮಗೆ ಹೇಳಿದ್ರಿಂದ ಒಬ್ಬರಿಗೆ ಹೆರಿಗೆ ಆಗಿತ್ತಂತ್ರಿ. ಹೆರಿಗೆ ಆದಮೇಲೆ ಆ ಕೂಸು ಪೂರ್ತಿ ಉಸಿರಾಡದ ಸ್ವಲ್ಪ ಕಡಿಮೆ ಆಗಿಬಿಡ್ತಂತೆ. ಮೈಯೆಲ್ಲ ನೀಲಿ ಆಗಿಬಿಡ್ತಂತೆ, ಕರ್ರಗಾಗಿಬಿಡ್ತಂತೆ. ಅದಾದಮೇಲೆ ಸತ್ತೈತೆ ಅಂತೇಳಿ ಮರದಾಗ ಮುಚ್ಚದ್ ನೀಟ್ರಂತೆ. ಒಬ್ಬರು ಸೂಲ್ಗಿತ್ತರು, ಹಿಂದೆಲ್ಲ ಸೂಲ್ಗಿತ್ತರು ಇರ್ತಿದ್ರು, ಈಗೆಲ್ಲ ಸುಲಿಗಿಗಿತ್ತೇರು ಆಗ್ಯಾರ ಬಿಡ್ರಿ. ಅವರು ಆಕೆ ಬಂದ್ಲಂತಕಿ ಇಂಗ್ಳಾರ್ಕಾಯಿ ಕೈ ಹಿಡ್ಕೊಂಡೆ ಬಂದ್ಲ. ಹಿಂದೆ ಅಳಲಿಕಾಯಿ ಪಂಡಿತರು ಅಂತ ಇರ್ತಿದ್ವು, ಇಂಗ್ಳಾರ್ಕಾಯಿ ಪಂಡಿತರು. ಅದು ಒಂದೊಂದರಿಂದ ನಾವು 100 ರೋಗ ವಾಸಿ ಮಾಡ್ತಿರೋರು. ಆ ಇಂಗ್ಳಾರ್ಕಾಯಿ ಇದನ್ನ ಕಿವುಚಿ ರಾಡಿ ಮಾಡ್ದಂಗೆ ಮಾಡಿ ಆ ಕೂಸಿನ ಮೈಗೆಲ್ಲ ಬಡದ್ಲಂತ. ಬಡ್ದು ಆ ಇಂಗ್ಳಾರ್ಕಾಯಿ ರಸ ಮಾಡಿ ಅದಕ್ಕೆ ನೆಕ್ಸಿದ್ಲಂತೆ. ನೆಕ್ಸಿದ ಮೇಲೆ ಹುಡುಗಕ್ಕೆ ಜೀವ ಬಂತಂತೆ. ಅಂದರೆ ಇಂಗಳಾರಕಾಯಿ ಅಂದರೆ ಇಂಗಲಾರದ ಗಂಟುಗಳನ್ನು ಕರಗಿಸ್ತದ್ರಿ. ಅದು ಎಲ್ಲ ಹೊಟ್ಟೆ ಗಂಟಾಗ್ಯಾವು, ಗರ್ಭಕೋಶದ ಗಂಟಾಗ್ಯಾವು, ಗರ್ಭಕೋಶನ ತೆಗಿಬೇಕಂತ ಹೇಳ್ತಾರೆ ನೋಡ್ರಿ. ಅಂಥ ಕೆಟ್ಟ ಕೆಲಸ ಯಾವತ್ತು ಮಾಡಕ್ಕೆ ಹೋಗ್ಬೇಡ್ರಿ. ಗರ್ಭಕೋಶ ಒಟ್ಟ ತೆಗೆಸ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ಹೋಯ್ತಂದ್ರೆ ಹೆಣ್ಮಕ್ಳು ಆಸ್ತಿ ಹೋದಂಗೆ. ಅದಕ್ಕೆಲ್ಲ ಚೊಲ ಔಷಧಿ ಅದಾವೆ ನಮ್ಮಲ್ಲಿ. ನಾವು ಔಷಧಿ ಅದಾವ ಅಂತ ಹೇಳೋದು ಭಾಳ ಕಡಿಮೆ ರೀ, ಅನಿವಾರ್ಯವಾಗಿ ಹೇಳ್ತಿರ್ತೆ. ನಮ್ಮಲ್ಲಿ ಸುಮಾರು ನಿಮ್ಮ ಬಿಜಾಪುರದಿಂದ ಪ್ರತಿ ತಿಂಗಳು ಒಂದು 200-300 ಜನ ಬರ್ತಾರೆ ನಮ್ಮ ಆಶ್ರಮಕ್ಕೆ, ಬಿಜಾಪುರದಿಂದ. ಯಾಕೆಂದ್ರೆ ಡಾಟಾ ಇರ್ತದೆ ನಮ್ಮಲ್ಲಿ, ಒಂದೊಂದು ಜಿಲ್ಲೆಯಿಂದ ಎಷ್ಟು ಜನ ಬರ್ತಾರಂತೇಳಿ. ಸಾವಿರಾರು ಜನ ಇರ್ತಾರಲ್ಲ, ಬಿಜಾಪುರದವ್ರು ಹೆಚ್ಚಿರ್ತಾರೆ ಏನು. ಅದಕ್ಕಾಗಿ ಎಷ್ಟೋ ಜನ ಇಲ್ಲಿ ಬರ್ಬೇಕಂತ ಆಲೋಚನೆ ಮಾಡ್ಕೊಂಡು ಕುಂತವ್ರು ಇದ್ದೀರಿ. ಅಲ್ಲಿ ಒಳ್ಳೆಯ ಔಷಧಿಗಳನ್ನು, ಆ ಔಷಧಿಗಳ ರಿಸಲ್ಟಿಗೆ ಕಾರಣ ಏನಂದ್ರೆ ನಾವೇ ಸ್ವತಃ ಅದನ್ನು ತಯಾರಿಸ್ತೇವೆ. ಈ ಕಂಪನಿ ಔಷಧಿಗಳಲ್ಲಿ ಏನಾಗ್ತದೆ, ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರ್ತದೆ. ಅದಕ್ಕೆ ಸ್ವತಃ ಔಷಧಿಗಳನ್ನು ತಯಾರು ಮಾಡಬೇಕಂದ್ರೆ ಬಹಳ ಪವಿತ್ರ ಭಾವನೆಯಿಂದ ತಯಾರು ಮಾಡ್ಬೇಕ್ರಿ. ಔಷಧಿ ತಯಾರು ಮಾಡೋದಂದರೆ ಅದು ದೇವರ ಕೆಲಸ ಅಂತಲೇ ಮಾಡೋದು. ಅದು ಫ್ಯಾಕ್ಟ್ರಿಯಲ್ಲಿ ಹಂಗೆ ಕೃತಕವಾಗಿ ಮಾಡಿದ್ರೆ ಆಗೋದಿಲ್ಲ. ಭಾವ ಬಹಳ ಮುಖ್ಯ. ಔಷಧಿ ಕೊಡೋದ್ರಲ್ಲಿ ಭಾವ ಶುದ್ಧವಾಗಿದ್ದರೆ ಮಾತ್ರ ಔಷಧಿ ಕೆಲಸ ಮಾಡ್ತದೆ. ನಮ್ಮ ಆಯುರ್ವೇದ ಅಂದರೆ ಹಾಗೆ ಇರೋದು, ಬೇರೆ ಥರ ಅಲ್ಲ ಇದು. ಅದಕ್ಕೆ ಮತ್ತೆ ಕೇಳ್ರಿ, ಮತ್ತೆ ಬೇರೆ ಹೋಯ್ತು ವಿಚಾರ. ಬೆನ್ನುವಿಗೆ ಹೇಳ್ತಾರೆ ನೋಡ್ರಿ, ಬೆನ್ನು ನೋವು ಬರಲಿ, ಮೊಣಕಾಲು ನೋವು ಬರಲಿ, ಎಲ್ಲೇ ನೋವು ಬರಲಿ, ಅದಕ್ಕೆ ಭಾಳ ಚಂದ ನೀವು ನಿವಾರಣೆ ಮಾಡ್ಕೊಳ್ಬೋದು. ಔಡ್ಲೆಲಿ, ಎಕ್ಕಿಯಲ್ಲಿ, ಹುಣಸಿ ತಪ್ಪಲ, ನುಗ್ಗಿ ಸೊಪ್ಪು ಏನ್ರಿ, ಆಮೇಲೆ ಅತಿ ಬಲ ಅಂತ ಹೇಳಿದ್ನಲ್ಲ ಅದು,
ಇವೆಲ್ಲನೂ ಒಂದೊಂದು ಹಿಡಿ ಹರಿದು ರುಬ್ಬಿ ಪೇಸ್ಟ್ ಮಾಡ್ಕೊರಿ. ಒಂದು ಕಡೆ ಪೇಸ್ಟ್ ತಯಾರು ಮಾಡಿ ಇಟ್ಕೋರಿ. ಆಮೇಲೆ ಒಂದು ಹಿಡಿ ಬೆಳ್ಳುಳ್ಳಿನ ರುಬ್ಬಿ ಪೇಸ್ಟ್ ಮಾಡ್ಕೊರಿ. ಇದನ್ನು ಔಡ್ಲ ಎಣ್ಣೆ ಒಳಗೆ ಮೊದಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರಿ. ಆಮೇಲೆ ಇವೆಲ್ಲ ರುಬ್ಬಿದಲ್ಲಿ ಹಾಕಿ ಅದನ್ನು ಬಿಸಿ ಮಾಡಿರಿ. ಆ ಬಿಸಿ ಮಾಡಿದ್ಮೇಲೆ ತಪ್ಪಲು ಪಲ್ಯ ಮಾಡ್ತಾರೆ ಹಾಗೆ ಅದು ರುಬ್ಬಿ ಮಾಡೋದು ಅಷ್ಟೇ ಮಾಡಿ. ಯಾವ ಜಾಗದಲ್ಲಿ ನೋವು ಇರ್ತದೆ, ಮೊಣಕಾಲು ಆದ್ರೆ ಮೊಣಕಾಲು, ಕುತ್ತಿಗೆ ಆದ್ರೆ ಕುತ್ತಿಗೆ, ಕೈ ಆದ್ರೆ ಕೈ, ಅಲ್ಲಿ ಅದನ್ನು ಹಚ್ಚಿ ಸ್ವಲ್ಪ ಹಿಂಗೆ ಮಸಾಜ್ ಮಾಡ್ಕೊರಿ. ಪೇಸ್ಟನ್ನು ಬಿಸಿ ಬಿಸಿ ಹಚ್ಚಿರಿ. ಮಸಾಜ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಈ ಕುರುಳು ತಟ್ತೇವಲ್ಲ ಹಂಗೆ ದಪ್ಪಾಗಿ ಹಿಂಗೆ ತಟ್ಟಿ ಕೊನೆಗೆ ಒಂದು ಅರಬಿ ಸುತ್ತಿ ಮಲ್ಕೋರಿ. ಮಲ್ಕೊಂಡು ಬೆಳಗ್ಗೆ ಬಿಸಿನೀರ್ನಾಗ ಅದನ್ನು ಕೈ ಅಥವಾ ಕಾಲು ಇಡೋದು. ಅಥವಾ ಸಣ್ಣ ನೋಯ್ತಾರ ಸಣ್ಣಗೆ ಏನು ಮಾಡಿರಿ, ಮೊಬೈಲ್ ಆಫ್ ಮಾಡಿರಿ. ಸಣ್ಣಗೆ ಅದ್ರ ಮೇಲೆ ಬಿಸಿನೀರು ಹಾಕೋದು. ಹಿಂಗೆ ಮಾಡಿದ್ರೆ ಭಾಳ ಲಘು ನೋವು ಕಡಿಮೆ ಆಕವ್ರು. ಬರೀ ಅದು ಅತಿ ಬಲದು ಇದೈತಲ್ಲ ತಪ್ಪಲ, ಅದನ್ನು ಎಳ್ಳೆಣ್ಣೆ ಕುದಿಸಿ ನೀವು ಹಚ್ಕೊಂಡ್ಬಿಟ್ರೆ ಮೊಣಕಾಲು ಎಷ್ಟು ದಪ್ಪ ಬಾತಿದ್ವೆಲ್ಲ ಕಡಿಮೆ ಆಗ್ಬಿಡ್ತಾವೆ. ಮೊಣಕಾಲು ನೋವು, ಸೊಂಟ ನೋವು, ಎಲ್ಲ ನೋವಿಗೂ ಬರ್ತದೆ ಅದು. ಇದ್ರೆ ಯಾವ ಸಿಕ್ಕಿದ್ದು ಸಿಗಲಿ, ಎಲ್ಲ ಸಿಕ್ಕಿದ್ದು ಎಲ್ಲ ಸಿಗ್ಬೇಕಂತಿಲ್ಲ. ಯಾವ ಸಿಕ್ಕಿದ್ವೆಲ್ಲ ಕುದಿಸೋದು ಹಚ್ಚೋದು. ಹೆಂಗೆ ಏನ್ರಿ ಮಧುಗುಣಿಕೆಯಲ್ಲಿ ಅದು ಚಲೋ ನೋವಿಗೆ. ಮಧುಗುಣಿಕೆಯಲ್ಲಿ ಅಂತ ಬರ್ತದೆ ಗೊತ್ತದ ನಿಮ್ಗೆ? ಮುಳ್ಳು ಕಾಯಿ ಇರ್ತದೆ, ಉದ್ದಕ್ಕೆ ಹೂ ಇರ್ತದೆ, ಬದ್ನಿಕಾಯಿ ಇದ್ದಂಗೆ ಇರ್ತದೆ. ಹಿಂಗೆ ಅದನ್ನು ಮಾಡ್ಕೊಂಡ್ರೆ ಲಘು ನೋವು ಕಡಿಮೆ ಆಗ್ತತಿ. ಮತ್ತು ಹೊಟ್ಟೆ ಸ್ವಚ್ಛ ಆಗಬೇಕು. ಅದಕ್ಕೆ ಔಡ್ಲ ಎಣ್ಣೆ ಕುಡಿಬೇಕು. ವಾರಕ್ಕೆ ಒಂದು 2 ಸಲ ಔಡ್ಲ ಎಣ್ಣೆ ಕುಡೀರಿ ನೀವು. ಬಿಸಿನೀರನ್ನೇ ಹಾಕ್ಕೊಂಡು ಒಂದು 2-3 ಚಮಚ ಔಡ್ಲ ಎಣ್ಣೆ ಕುಡಿದು ಹೊಟ್ಟೆ ಸ್ವಚ್ಛ ಆಗಿಬಿಡುತ್ತೆ. ಏನು ಬೆಳಗ್ಗೆ ಖಾಲಿ ಹೊಟ್ಟೆ ಅವತ್ತಿಂದು ಉಪವಾಸ ಮಾಡಿಬಿಡೋದು. ಬೆಳಗ್ಗೆ 6 ಗಂಟೆಗೆ ಅದನ್ನು ಕುಡಿದು ಒಂದು 10 ಗಂಟೆವರೆಗೆ ಬೇರೆ ಆಗ್ತದೆ. ಆಮೇಲೆ 10 ಗಂಟೆಯಿಂದ ಸಂಜೆವರೆಗೆ ಏನು ತಿನ್ನಂಗಿಲ್ಲ. ಸ್ವಲ್ಪ ಹಣ್ಣು ಅಥವಾ ಎಳೆನೀರು ಇಂಥವೆಲ್ಲ ಪದಾರ್ಥಗಳನ್ನು ಸೇವನೆ ಮಾಡೋದು. ಹೇಳ್ರಿ. ಬಿಳಿ ರಕ್ತ ಕಣಗಳು ಕಡಿಮೆ ಆಗಬೇಕಂದ್ರೆ ಏನಾಗಿರ್ತದೆ ಅಂದ್ರೆ ಇದಕ್ಕೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ. ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಅಂತಿರ್ತದಲ್ಲ, ಅದು ನಮ್ಮ ವಿರುದ್ಧನೇ ಕೆಲಸ ಮಾಡ್ತಿರ್ತದೆ. ಈಗ ಸೈನಿಕರು ಗಡಿಯಲ್ಲಿ ರಕ್ಷಣೆ ಮಾಡ್ಲಿಕ್ಕೆ ಅದಾರ. ಅವ್ರು ಉಲ್ಟಾ ನಮ್ಮ ಮೇಲೇನೆ ಹಮ್ಲ ಮಾಡಿದ್ರೆ ಏನಾಗ್ತದೆ, ದೇಶದ ಪರಿಸ್ಥಿತಿ ಕೇಳ್ತದೆ. ಹಾಗೆ ಬೇಲಿನ ಎದ್ದು ಹೊಲ ಮೈದಂಗೆ ಅದು. ಬೇಲಿನ ಎದ್ದು ಹೊಲ ಮೈದಂಗೆ. ತಾಯಿಯ ಮೊಲೆ ಹಾಲೆ ನಂಜಾಗಿ ಕೊಲ್ಲುವಡಿ ಇನ್ನಾರಿಗೆ ದೂರಲ್ಲಿ ಕೂಡಲ ಸಂಗಮ ದೇವ ಅಂದಂಗದು. ನಮ್ಮ ಇಮ್ಯುನಿಟಿ ಪವರ್ ಅಂತಿರ್ತದೆ. ಅಲ್ಲಿ ಹಲವಾರು ಜೀವಕೋಶಗಳ ಹೆಸರು ಹೇಳ್ತಾರೆ. ಯೂಸಿನೋಫಿಲ್ಸ್ ಅಂತ ಹೇಳ್ತಾರೆ, ಬೇಸೋಫಿಲ್ಸ್ ಅಂತ ಹೇಳ್ತಾರೆ, ಡೆಂಡ್ರೆಟಿಕ್ ಸೆಲ್ಸ್ ಅಂತ ಹೇಳ್ತಾರೆ. ಹೀಗೆಲ್ಲ ಇಮ್ಯೂನ್ ಸೆಲ್ಸ್ಗಳನ್ನ ಹೆಸರಿಸ್ತಾರೆ. ಆ ಜೀವಕೋಶಗಳು ನಮ್ಮ ದೇಹದ ವಿರುದ್ಧ ಕೆಲಸ ಮಾಡ್ತಿರ್ತಾವೆ. ಅದರಿಂದ ಹಲವಾರು ಕಾಯಿಲೆ ಬರ್ತಾವೆ. ಈ ವೈಟ್ ಬ್ಲಡ್ ಸೆಲ್ಲು ಹೆಚ್ಚಿಗೆ ಆಗ್ತಾವೆ ಅಥವಾ ಕಡಿಮೆ ಆಗ್ತಾವೆ. ರಕ್ತದ ಹಿಮೋಗ್ಲೋಬಿನ್ ಹೆಚ್ಚಿಗೆ ಆಗ್ತದೆ ಅಥವಾ ಕಡಿಮೆ ಆಗ್ತದೆ. ಆಮೇಲೆ ಈ ಪಾರ್ಕಿನ್ಸನ್ ಅಂತ ಬಂದು ಕೈಯೆಲ್ಲ ನಡಕ್ತದೆ, ಆಟೋ ಇಮ್ಯೂನ್ ಡಿಸೀಸು. ಸೋರಿಯಾಸಿಸು ಅದು ಕೂಡ ಆಟೋ ಇಮ್ಯೂನ್ ಡಿಸೀಸು. ಆಮೇಲೆ ತೊನ್ನು ಬರ್ತದಲ್ಲ ಅದು ಕೂಡ ಆಟೋ ಇಮ್ಯೂನ್ ಡಿಸೀಸು. ಇಂಥವು 89 ಕಾಯಿಲೆಗಳದಾವೆ. ಅದರಲ್ಲಿ ಇದು ಒಂದು. ಅದಕ್ಕೆ ಏನು ಮಾಡ್ತಾರೆ ಅಂದ್ರಲ್ಲಿ ಇಮ್ಯೂನ್ ಸಪ್ರೆಸಿಂಗ್ ಮೆಡಿಸಿನ್ ಕೊಡ್ತಾರೆ. ಇಮ್ಯೂನ್ ಸಪ್ರೆಸಿಂಗ್ ಮೆಡಿಸಿನ್ ಅಂದರೆ ಒಬ್ಬ ವ್ಯಕ್ತಿಗೆ ಹುಚ್ಚಿಡಿದಾಗ ಅವನಿಗೆ ಏನು ಮಾಡಬೇಕು, ಸರಿ ಮಾಡಬೇಕು. ಅದರ ಬದಲಾಗಿ ಆ ಹುಚ್ಚಿಡ್ದ ಮನುಷ್ಯನ ಹಿಂಸೆ ಕೊಟ್ಟು ಮೂಲೆಯಲ್ಲಿ ಸುಮ್ಮನೆ ಕೂರಿಸಿದ್ರೆ ಏನಾಗ್ತದೆ, ಇನ್ನಷ್ಟು ಹುಚ್ಚು ಹೆಚ್ಚಾಗ್ತದೆ. ಹಾಗೆ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಇಮ್ಯೂನ್ ಸಪ್ರೆಸಿಂಗ್ ಮೆಡಿಸಿನ್ ಕೊಡ್ತಾರೆ. ಅದರ ಬದಲಾಗಿ ತಾವು ಬಿಳಿ ರಕ್ತ ಕಣಗಳನ್ನು ಸರಿ ಮಾಡ್ಕೋಬೇಕಂದ್ರೆ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ನೀವು ಜಾಗೃತಗೊಳಿಸ್ಬೇಕು. ಪ್ರಾಣಾಯಾಮ ಮಾಡಲೇಬೇಕು, ಸರಿಯಾಗಿ ಕಲಿಬೇಕು. ಎರಡನೇದ್ದು ಏನು ಮಾಡ್ಕೋಬೋದು ಅಂತ ಹೇಳಿದ್ರೆ ಅದಕ್ಕೆ ಬಿಳಿ ರಕ್ತ ಕಣ ಹೆಚ್ಚಿಗೆ ಆಗಲಿಕ್ಕೆ ಈ ಕಿವಿ ಫ್ರೂಟ್ಗಳನ್ನು ತಿನ್ನೋದು. ಒಂದು ಪಪ್ಪಾಯಿ ಎಲೆಯನ್ನು ಸ್ವಚ್ಛಗೆ ತೊಳೆದು ಅದರದ್ದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು. ಅದು ಭಾಳ ಹೀಟ್ ಆಗ್ತದೆ. ಅದನ್ನು 1 ವಾರ ಅಷ್ಟೇ ಕುಡಿಲಿಕ್ಕೆ ಆಗ್ತದೆ. ಇಷ್ಟು ಮಾಡಿರಿ. ಇದು ಮನೆ ಮದ್ದು. ಯಾಕಂದರೆ ಇದು ಬಹಳ ಲ್ಯುಕೇಮಿಯಾ ಅಂತ ಕರೀತಾರೆ. ಮತ್ತು ಇದು ಕ್ಯಾನ್ಸರ್ಗೂ ಕೂಡ ಕಾರಣ ಆಗ್ತದೆ. ಅದಕ್ಕಾಗಿ ಅದು ಒಂದು ಸ್ವಲ್ಪ ದೊಡ್ಡ ಸಮಸ್ಯೆ, ಅದು ಕಠಿಣ ಸಮಸ್ಯೆ ಇರ್ತದದು. ಅದಕ್ಕೆ ಆಯುರ್ವೇದದಲ್ಲಿ ಕೆಲವೊಂದಿಷ್ಟು ರಸೌಷಧಿಗಳು ಬರ್ತಾವೆ. ಆ ರಸೌಷಧಿಗಳನ್ನ ತೆಗೆದುಕೊಳ್ಳೋದ್ರ ಮೂಲಕ ಆ ಸಮಸ್ಯೆಗೆ ನೀವು ಪರಿಹಾರ ಕಂಡುಕೊಳ್ಬೋದು. ಮತ್ತೆ ನಾನು ಅರ್ಧ ತಲೆನೋವಿಗೆ ಭಾಳ ಸುಲಭವಾಗಿ ಮಾಡ್ಬೋದು. ಈ ತುಂಬಿ ಕಸ ಅಂತೀರಿ ನಿಮ್ಮ ಕಡೆ ನೀವು. ತುಂಬಿ ಸೊಪ್ಪು ಗೊತ್ತಿಲ್ಲ? ತುಂಬಿ ಗಿಡ, ತುಂಬೆ ಹೂ ಅಂತಿರಲ್ಲ, ಯೂಟ್ಯೂಬ್ನಾಗ ಸರ್ಚ್ ಮಾಡಿ ಬಂದುಬಿಡ್ತದೆ. ಅದರ ಸೊಪ್ಪನ್ನು ಜಜ್ಜಿ ರಸ ತೆಗಿಬೇಕು. ಯಾವ ಕಡೆ ತಲೆನೋವುತ್ತದಲ್ಲ ಅದರ ವಿರುದ್ಧ ದಿಕ್ಕಿನ ಮೂಗಿನಲ್ಲಿ ಒಂದು 4-5 ದಿನ ಹಾಕಿಬಿಡ್ಬೇಕು. ಬೆಳಗ್ಗೆ ಅದು ಹಾಕಿ ಹಿಂಗೆ ಎಳೆದ್ಬಿಟ್ರೆ ತಲೆನೋವು ಹೋಗ್ಬಿಡ್ತವೆ 1 ವಾರದಲ್ಲಿ. ಅರ್ಧ ತಲೆನೋವು. ಮತ್ತು ಅರ್ಧ ತಲೆನೋವು ಬರಲಿಕ್ಕೆ ಹಲವಾರು ಕಾರಣ ಇರ್ತಾವೆ. ಪೋಷಕಾಂಶಗಳ ಕೊರತೆಯಿಂದನೂ ಅರ್ಧ ತಲೆನೋವು ಬಂದಿರ್ತದೆ. ಅದ್ರ ಜೊತೆಗೆ ಅದನ್ನೂ ಸರಿ ಮಾಡ್ಕೋಬೇಕು.
ಆಮೇಲೆ ಅರ್ಧ ತಲೆನೋವು ಬರಲಿಕ್ಕೆ ಮಾನಸಿಕ ಟೆನ್ಷನ್ನು ಕಾರಣ ಆಗಿರ್ತದೆ, ನಿದ್ರಾಹೀನತೆಯೂ ಕಾರಣ ಆಗಿರ್ತದೆ, ಗ್ಯಾಸ್ಟ್ರಿಕ್ಕು ಅಸಿಡಿಟಿನೂ ಕಾರಣ ಆಗಿರ್ತದೆ. ಅದಕ್ಕೆ ಸೈಡ್ ಏನೇನು ಅದಕ್ಕೆ ಕಾರಣ ಇರ್ತದೆ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋದ್ರ ಮೂಲಕ ಈ ಮನೆಮದ್ದು ಮಾಡಿಕೊಂಡ್ರೆ 1 ವಾರದಲ್ಲಿ ನಿಮಗೆ ಮೈಗ್ರೇನ್ ಹೋಗ್ಬಿಡ್ತದೆ. ಹೆಚ್ಚಂದ್ರೆ 21 ದಿವಸ ಹಾಕೋಬೋದು. ಗ್ಯಾಸ್ಟ್ರಿಕ್ ಅಸಿಡಿಟಿಯಿಂದನೇ ಹೆಚ್ಚು ಮೈಗ್ರೇನ್ ಬರ್ತದೆ. ಮತ್ತೆ IBS ಅಂದರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್, IBD ಇರಿಟೇಬಲ್ ಬೌಲ್ ಡಿಸೀಸ್ ಏನ್ರಿ. ಇದು ಅದಕ್ಕೆ ಹೇಳ್ತೀನಲ್ಲ, ರಾತ್ರಿ ಲಘು ಮಲ್ಕೊಳ್ಳೋದು, ಆಹಾರ ಬೇಗ ತಿನ್ನೋದು, ಆಹಾರದೊಳಗೆ ತುಪ್ಪ ತಿನ್ನೋದು. ಈಗ ತುಪ್ಪ ತಿಂದರೆ ಕೊಲೆಸ್ಟ್ರಾಲ್ ಅಂತೇಳಿ ತಪ್ಪು ತಿಳುವಳಿಕೆ ಹರಡಿಬಿಟ್ಟಿದ್ದಾರೆ. ನಮ್ಮ ಹಿರಿಯರು ಎಷ್ಟು ತುಪ್ಪ ತಿಂದು ಹೆಂಗಿದ್ರು, ತುಪ್ಪ ತಿನ್ಲಾರ್ದೆ ಬೆಪ್ಪಾಗ್ಯ ನಾವೆಲ್ಲ ಏನ್ರಿ. ನೀವು ತುಪ್ಪ ಕೈಗೆ ಹಾಕೋರಿ 1-2 ನಿಮಿಷಕ್ಕೆ ಕರಿಗೆ ನೀರು ಆಗಿಬಿಡ್ತದೆ, ಹೌದಿಲ್ಲ? ಅದು ಹೆಂಗೆ ಕೊಲೆಸ್ಟ್ರಾಲ್ ಆಗ್ತದೆ? ಕೊಲೆಸ್ಟ್ರಾಲ್ ಒಳಗೆ 2 ಥರ ಅದ. ಒಂದು HDL ಹೈ ಡೆನ್ಸಿಟಿ ಲಿಪೋಪ್ರೋಟೀನ್, ಇನ್ನೊಂದು LDL ಲೋ ಡೆನ್ಸಿಟಿ ಲಿಪೋಪ್ರೋಟೀನ್. HDL ಅಂತ ಹೇಳಿದ್ರೆ ಅದು ನಮ್ಮ ಸ್ನಿಗ್ಧತೆ, ಕಫ ವಿಕಾರಗಳಾಗ್ದಂಗೆ ನೋಡ್ಕೋತದೆ, ಜಾಯಿಂಟ್ ಪೇನ್ ಆಗ್ಲಾರ್ದಂಗೆ, ಶರೀರದಲ್ಲಿ ಎಲ್ಲ ಸ್ನಿಗ್ಧವಾಗಿರೋಂಗೆ ನೋಡ್ಕೋತದೆ ಏನ್ರಿ. ಸ್ನಿಗ್ಧತೆ ಇಲ್ಲಾಂದ್ರೆ ಬಾಯಿ 1-2 ನಿಮಿಷಕ್ಕೆ ಆರಿಬಿಡ್ತದೆ. ಹಾಗಾಗಿ ತುಪ್ಪ ತಿನ್ಬೇಕು, ತುಪ್ಪ ತಿನ್ನಬೇಕು. ಎಲ್ಲಿ ಹೋಗಿದ್ರಿ ನಾವು? ಎದಕ್ಕೆ ಹೇಳಿದ್ರಿ ನೀವು ವಿಚಾರನ? ಒಣ ಕೆಮ್ಮು, ಒಣ ಕೆಮ್ಮಲ್ಲ, ಈಗ ಎದ ಹೇಳ್ತೀವಿ IBS ಇಂದ. ಅದು IBSಗೆ ತುಪ್ಪ ಚೆನ್ನಾಗಿ ತಿನ್ಬೇಕ್ರಿ. ಚೆನ್ನಾಗಿ ತುಪ್ಪ ತಿಂದರೆ ಏನಾಗ್ತದೆ, ಚೆನ್ನಾಗಿದ್ರೆ ಮತ್ತೆ ಹೆಚ್ಚಿಗೆ ಅಲ್ಲ, ಬೆಳಿಗ್ಗೆ 1-2 ಚಮಚ, ಮಧ್ಯಾಹ್ನ 1-2 ಚಮಚ, ರಾತ್ರಿ 1-2 ಚಮಚ ಆಹಾರದಲ್ಲಿ ತಿನ್ನೋದು ಏನ್ರಿ. ಕಫ ತುಪ್ಪ ತಿಂದರೆ ಅದು ನಿಮ್ಮ ಪ್ರಕೃತಿ ವಿರುದ್ಧವಾಗಿರ್ತದೆ. ಅದಕ್ಕೆ ಕೆಲವೊಂದಿಷ್ಟು ಪರೀಕ್ಷೆ ಮಾಡಿ ಅದನ್ನು ಸರಿ ಮಾಡ್ಕೋಬೇಕು, ಅದಕ್ಕೆ ದೋಷಗಳನ್ನ ಬ್ಯಾಲೆನ್ಸ್ ಮಾಡಬೇಕು. ಆ ತುಪ್ಪ ತಿಂದರೆ ಕಫ ಆಗ್ತದೆ, ತುಪ್ಪ ತಿನ್ನೋದು ಬಿಡಕ್ಕೆ ಬರೋದಿಲ್ಲ. ಅದನ್ನು ತಿಂದ ಮೇಲೆ ಸ್ವಲ್ಪ 1-2 ಕಾಳು ಮೆಣಸು ತಿಂದು ನೀರು ಕುಡಿದ್ಬಿಟ್ರೆ ಕಫ ದೋಷ ಸಮತೋಲಕ್ಕೆ ಬಂದುಬಿಡ್ತದೆ, ಕರಿ ಕಾಳು ಮೆಣಸು. ಮತ್ತು ಒಣ ಕೆಮ್ಮು ಅಂತ ಹೇಳಿರಲ್ಲ, ನಾಯಿ ಕೆಮ್ಮುನು ಅಂತಾರೆ ಅದಕ್ಕೆ, ಒಣ ಕೆಮ್ಮುನು ಅಂತಾರೆ. ಕೆಮ್ತಿರ್ತಾರೆ ಹಾಗೆ, ಆ ನಾಯಿ ಕೆಮ್ಮು ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ. ಈ ಗಂಧ ಇರ್ತಲ್ಲ ಮನ್ಯಾಗ ನೀವು ಹಚ್ಕೊಳ್ಳೋದು, ಆ ಗಂಧ ತೆಗೆದು 1 ಚಮಚ ಗಂಧದ ಪೇಸ್ಟು 1 ಅರ್ಧ ಚಮಚ ಜೇನುತುಪ್ಪದಲ್ಲಿ ಹಾಕಿ ನೆಕ್ಬಿಟ್ರೆ ಹೋಗ್ಬಿಡ್ತದೆ ಒಣ ಕೆಮ್ಮು. ಗಂಟ್ಲಿಕ್ಕೆ ಅದ ರೊಮಟೈಡ್ ಅರ್ಥರೈಟಿಸ್, ಅದು ಆಟೋಇಮ್ಯೂನ್ ಡಿಸೀಸ್. ಅದು ರೊಮಟೈಡ್ ಅರ್ಥರೈಟಿಸ್ ಅಂತ ಹೇಳ್ತಾರೆ. ಕೈಯೆಲ್ಲ ಹಿಂಗೆ ಸೊಟ್ಟಾಗಿರ್ತಾವಲ್ಲ, ಅದಕ್ಕೆ ಜಾಸ್ತಿ ತೀವ್ರವಾಗಿತ್ತು ಅಂತ ಹೇಳಿದ್ರೆ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ತಗೊಳ್ಳೋದು ಭಾಳ ಸೂಕ್ತರವ. ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತಾರೆ. ನಮ್ಮಲ್ಲಿ ಆ ಚಿಕಿತ್ಸೆಯನ್ನು ತರಬೇತಿಯಾಗಿ ಕೊಡ್ತೇವೆ. ನಿಮ್ಮ ಮಕ್ಕಳಿಗೆ ಯಾರಿಗಾರು ಕಲೀಲಿಕ್ಕೆ ಆಸಕ್ತಿ ಇದ್ದರೆ ಅವ್ರಿಗೆ 2 ವರ್ಷ ನಾವು ಉಚಿತವಾಗಿ ಕಲಿಸಿ, ಸರ್ಟಿಫಿಕೇಟಿಗೆ ಭಾಳ ಖರ್ಚಾಗ್ತದೆ. ಅದು ಸರ್ಟಿಫಿಕೇಟ್ಸನ್ನು ನಾವು ಉಚಿತವಾಗಿ ಕೊಡ್ತೀವಿ, ನೀವು ಕಳಿಸ್ಬೋದು ನಿಮ್ಮ ಮಕ್ಕಳನ್ನು. ಉಚಿತ ತರಬೇತಿ, ಪಂಚಕರ್ಮ ಚಿಕಿತ್ಸಾ ತರಬೇತಿಯನ್ನು. ಅದು ಸ್ವಲ್ಪ ನಿರುದ್ಯೋಗ ನಿವಾರಣೆ ಮಾಡಲಿಕ್ಕೆ, ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸ್ಲಿಕ್ಕೆ ಒಳ್ಳೆಯದಾಗ್ತದೆ ಅಂಥೇಳಿ ನಾವು ಅದನ್ನು ಆಯೋಜನೆ ಹಾಕ್ಕೊಂಡಿದ್ದೇವೆ. ಆ ಪಂಚಕರ್ಮ ಚಿಕಿತ್ಸೆ ಸಂಧಿವಾತ ಹಿಂಗೆಲ್ಲ ಬರಲೆಲ್ಲ ಸೊಟ್ಟಾಗಿರ್ತಾವಲ್ಲ, ಆಸ್ಟಿಯೋಆರ್ಥರೈಟಿಸ್ ತುಂಬ ಜಾಸ್ತಿ ಆಗಿತ್ತಂದರೆ ಆ ಚಿಕಿತ್ಸೆ ತೆಗೆದುಕೊಳ್ಳೋದು ಸೂಕ್ತ. ಹ್ಞೂ ರೀ. ಮತ್ತೆ ಇಂಜೆಕ್ಷನ್ ಮಾಡಿದ ಗಂಟು ಕರಗಬೇಕಂದ್ರೆ ಚಲೋ. ಇಂಜೆಕ್ಷನ್ ಮಾಡಿದ ಗಂಟು ಕರಗಬೇಕಂದ್ರೆ ಇದು ಏನ್ರಿ, ಅದು ಹೇಳಿದ್ವಲ್ಲ ಆಗಲಿಕ್ಕೆ, ಉಮ್ಮತ್ತಿ ಯಾವುದದು, ಮಧುಗುಣಿಕಿ ಎಲೆ. ಲಘು ಕರಗ್ತಾರ. ಮಧುಗುಣಿಕಿ ಎಲೆನ ಬಿಸಿ ಮಾಡಿ ಆ ಗಂಟೆಗೆ ಹಚ್ಚೋದು ಶಾಖನ. ಆಮೇಲೆ ಅದೇ ಮಧುಗುಣಿಕಿ ಎಲೆನ ಸ್ವಲ್ಪ ರುಬ್ಬಿ ಅದನ್ನು ಪೇಸ್ಟ್ ಮಾಡಿ ಬಿಸಿ ಮಾಡಿ ಅದಕ್ಕೆ ಕಟ್ಕೊಂಡು ಒಂದು 21 ದಿವಸ ಹಿಂಗೆ ಮಾಡಿದ್ರೆ ಅದು ಗಂಟು ಕರಗ್ತದೆ. ಮತ್ತೆ ಇದು ಹೇಳಿದ್ವಲ್ಲ, ಮೊಣಕಲ್ಲೋಗಿ ಆಪ್ರೇಷನ್ ಮಾಡಿಸ್ಕೊಳ್ಳೋದು ಬೇಡ ಅಂತ ನನ್ನ ಸಲಹೆ. ಅದಕ್ಕೆ ನಮ್ಮಲ್ಲಿ ಪಂಚಕರ್ಮ ಚಿಕಿತ್ಸೆ ಮಾಡ್ತೇವೆ, ಅಂತ ತಾವು ತೊಗೋಬೋದು. ಪಂಚಕರ್ಮ ಚಿಕಿತ್ಸೆ ಭಾಳ ಚಲೋ, ಅದಕ್ಕೆ ಚಲೋ ಇಂಪ್ರೂವ್ಮೆಂಟ್ ಆಗ್ತದೆ. ಮತ್ತು ಅಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆಗಿರ್ತದವ, ಕ್ಯಾಲ್ಸಿಯಂ ಹೆಚ್ಚಿಗೆ ಮಾಡಲಿಕ್ಕೆ ಕಮಲದ ಬೀಜಗಳಂತ ಇರ್ತಾವೆ. ಕಮಲದ ಬೀಜ ಅವನ್ನ ಹಾಲಿನಾಗೆಲ್ಲ ಕುದಿಸಿ ತೊಗೊಂಡ್ರೆ ಒಳ್ಳೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್. ಆಯ್ತಲ್ಲ, ಮತ್ತು ಸಮಯ ಆಯ್ತಂತ ಅನಿಸ್ತದೆ. ಅಜ್ಜರೆಲ್ಲ ಎದ್ದೆದ್ದು ಹೊಂಟ್ರು ಅದಕ್ಕೆ. ತೊನ್ನಲ್ಲ, ಬಿಳಿ ತೊನ್ನು. ಬಿಳಿ ತೊನ್ನಿಗೆ ಈ ಬಾಕೂಚಿ ಬೀಜಗಳನ್ನು ಸಿಗ್ತಾವ್ರಿ ಗ್ರಂಥಿಗೆ ಅಂಗಡಿಗಳು. ಬಾಕೂಚಿ ಬೀಜಗಳು ಅದನ್ನು ಚೆಂದಾಗಿ ಅರೆದು ಅದನ್ನೇನು ಮಾಡಬೇಕು, 1 1/4 kg ಬಾಕೂಚಿ ಬೀಜಗಳನ್ನು ಚೆಂದಾಗಿ ಅರೆದು ಶುದ್ಧೀಕರಣ ಮಾಡಿ ತರಬೇಕು.
ಅರೆದು 1 ಲೀಟ್ರ್ ನೀರಿನೊಳಗೆ ಅದನ್ನು ಕುದಿಸ್ಬೇಕು. 1/4 kg ಬೀಜನ ಅದು ಅರ್ಧ ಲೀಟ್ರ್ ನೀರು ಇಳಿಬೇಕು. ಅವಾಗ ಅದನ್ನು ಸೋಸಿ ಆ ಕಷಾಯವನ್ನು ಈ ಎಳ್ಳೆಣ್ಣೆ ಒಳಗೆ ಹಾಕಿ ಕಷಾಯ ಕುದಿಸ್ಬೇಕು. ಅದು ಕುದ್ದು ಏನಾಗ್ತದೆ, ನೀರಿನ ಅಂಶ ಎಲ್ಲ ಹೋಗಿ ಕಷಾಯದ ಆ ಒಂದು ಔಷಧಿ ಸತ್ವ ಆ ಎಣ್ಣೆ ಒಳಗೆ ಸೇರ್ತದೆ. ಆ ಎಣ್ಣೆ ಹಚ್ಚೋದು, ಹಚ್ಚಿ ಬಿಸಿಲಿಗೆ ನಿಲ್ಲೋದು. ಹಿಂಗೆ ಮಾಡಿದ್ರೆ ಅದನ್ನು ಕಡಿಮೆ ಆಗ್ತದೆ ನೋಡ್ರಿ. ಮತ್ತು ಆಹಾರದೊಳಗೆ ಭಾಳ ಪತ್ತೆ ಮಾಡಬೇಕು, ಹುಳಿ ತಿನ್ನಬಾರ್ದು. ಜಾಸ್ತಿ ಆಗಿತ್ತಂದ್ರೆ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು. ಮತ್ತು ಆಯುರ್ವೇದಿಕದಲ್ಲಿ ಚಲೋ ಔಷಧಿ ಅದಾವೆ, ಅವನ್ನೆಲ್ಲ ತೊಗೋಬೋದು. ಸಾಕಲ್ಲ. ಮತ್ತು ನಿಮ್ಗೆ ಜಾಸ್ತಿ ಲೋಡ್ ಆಗ್ತದ್ರೆ ಎಲ್ಲ ಬುರು ಉದುರಿ ಹೋಗ್ಬಿಟ್ಟು ಅಂದ್ರೆ ಏನು ಮಾಡಲಿಕ್ಕೆ ಅತಿಯಾಗಿ ಹೇಳಿದ್ರೆ. ಅದಕ್ಕೆ ಅಪ್ಪವ್ರು 45 ನಿಮಿಷ ಅಷ್ಟೇ ಮಾತಾಡ್ತಿದ್ರು. ಹೌದಿಲ್ಲ? ಹಂಗೆ ಈಗ ಸ್ವಾಮೀಜಿಗಳು ಈ ಕಾರ್ಯಕ್ರಮದ ಬಗ್ಗೆ ಕೆಲವೊಂದಿಷ್ಟು ಅಭಿಪ್ರಾಯಗಳು ವ್ಯಕ್ತಪಡಿಸ್ತಾರೆ. ಆಮೇಲೆ ತಾವೆಲ್ಲ ನಿರ್ಗಮಿಸ್ಬೋದು. ತಮ್ಮೆಲ್ಲರ ಜಂಗಮ ಪಾದಗಳಿಗೆ ಮುಗಿದ ಕೈ ಮತ್ತು ಬಾಗಿದ ತಲೆಯಿಂದ ಭಕ್ತಿಯ ಶರಣಾರ್ಥಿ. ಏನು ನೀನು ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಿಗಳನ್ನು ಸ್ಮರಣೆ ಮಾಡಿಕೊಂಡು ಈ ಶತಮಾನದ ಸಂತರು ಮಹಾಂತರು ಮಾತನಾಡುವ ಮಹಾದೇವರಾಗಿರುವಂಥ ಪೂಜ್ಯ ಗುರುದೇವರ ಶ್ರೀಚರಣಕ್ಕೆ ಭಕ್ತಿ ಶರಣಾರ್ಥಿಗಳನ್ನು ಸಮರ್ಪಿಸಿ, ಬಸವಾದಿ ಶಿವ ಶರಣರನ್ನು ಸಂತರನ್ನು ಸ್ಮರಣೆ ಮಾಡಿಕೊಂಡು ಇವತ್ತು ಯೋಗ ಬೆಳಿಗ್ಗೆ 6:30 ಗಂಟೆಗೆ ಪ್ರಾರಂಭ ಮಾಡಿ 8 ಗಂಟೆವರೆಗೆ ಭಾಳ ಚೆನ್ನಾಗಿ ಯೋಗವನ್ನು ಹೇಳಿಕೊಟ್ರು. ಈಗ ಮನೆ ಮದ್ದು ನಿಮ್ಮೆಲ್ಲರಿಗೆ ಭಾಳ ಚೆನ್ನಾಗಿ ಹೇಳಿಕೊಟ್ಟಿರುವಂಥ ಯೋಗ ಗುರು ವೈದ್ಯ ಚನ್ನಬಸವಣ್ಣವರಲ್ಲಿ ಕೂಡ ಶರಣಾರ್ಥಿಗಳನ್ನು ತಿಳಿಸುತ್ತಾ ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣಾರ್ಥಿ. ಹೋದ ಸಲ ಗುರುನಮನ ಕಾರ್ಯಕ್ರಮದ ಒಂದು ದಿನ 11 ದಿನಗಳಲ್ಲಿ ಒಂದು ದಿನ ಅವರಿಗೆ ಯೋಗ ಜೀವನ ವಿಷಯ ಕುರಿತು ಇಟ್ಟಾಗ ಅವ್ರಿಗೆ ಕೇಳ್ಕೊಂಡಿವಿ, ತಾವು ಬರಬೇಕು, ನಮ್ಮ ಜನರಿಗೆ ಯೋಗ ಆರೋಗ್ಯದ ಬಗ್ಗೆ ಹೇಳಬೇಕು ಅನ್ನೋಂಥ ವಿಚಾರನ ಹೇಳಿದಾಗ ಬಂದರು ಒಂದು ದಿನ. ಆದರೆ ಅವರಿಗೆ ಸಮಯ ಎಷ್ಟು ಇತ್ತಂದ್ರೆ 15 ನಿಮಿಷ ಕೊಟ್ಟಿತ್ತು. ವೇದಿಕೆ ಮೇಲೆ ಅನೇಕ ಪೂಜ್ಯರು ಇರೋದ್ರಿಂದ ಸಮಯ ಮಿತಿ ಹಾಕಿತ್ತು. ಅವರಿಗೆ ಅವಾಗ ಏನೂ ತಿಳಿಸ್ಲಿಕ್ಕೆ ಆಗಲಿಲ್ಲ. ಅವಾಗ ಒಂದು ಮಾತನ್ನು ಹೇಳಿದರು, ಒಂದಿಷ್ಟು ಯಾವಾಗಾರ ಶಿಬಿರ ಮಾಡೋಣ, ನೀವು ಹೇಳಿದರೆ ನಾನು ಬರ್ತೀನಿ ಅನ್ನೋಂಥ ಮಾತನ್ನು ಹೇಳಿದರು. ಅವರಿಗೆ ನಮಗೆ ಸಮಯ ಸಿಗೋದು 1 ವರ್ಷದಾಗ ಈಗ 3 ದಿನ ಸಿಕ್ಕದು. 1 ವರ್ಷದಾಗ ಹಂಗೆ ಯಾವಾಗಲೂ ಅವ್ರು ಕೂಡ ಸಂಪರ್ಕನಾಗಿದ್ದೆ, ಅವರು ನಮಗೆ ಮಾಡ್ತಾ ಇದ್ರು. ಈಗ ನಂದು ವಿಚಾರ ಏನಿತ್ತಂದರೆ 20ನೇ ತಾರೀಕಿನ ನಂತರ ಮಾಡಬೇಕು ಅನ್ನೋಂಥ ವಿಚಾರ ಇತ್ತು. ಆದರೆ ಅವರಿಗೆ ಬಿಡು ಇರಲಿಲ್ಲ ಅವಾಗ. ಆದ್ದರಿಂದ ಈಗಲೇ ನಾಗಿಲ್ಲ ಸ್ವಾಮೀಜಿಯವರು ನಾನು ಬೇಗ ಬರ್ತೀನಿ ಅಂದರು. ನಾವು 2 ದಿನದ ಹಿಂದೆ ಫೋನ್ ಮಾಡಿದ್ದೀವಿ, ಅವತ್ತು ಅವರು ತಾರೀಕು ಕೊಟ್ಟೇ ಬಿಟ್ಟರು, 18ನೇ ತಾರೀಕಿನಿಂದ ಮಾಡೋಣ ಅಂತ. ಆ ಪ್ರಚಾರ ಮಾಡಲಿಕ್ಕೂ ಕೂಡ ನಮ್ಮದು ಯೂಟ್ಯೂಬ್ನಲ್ಲಿ ಅಷ್ಟೇ, ನಮ್ಮ ಹುಣ್ಣಿಮೆ ಕಾರ್ಯಕ್ರಮದಿಂದ ಅಷ್ಟೇ ನಾನು ಹೇಳಿದ್ದೆ. ಒಂದು ಸ್ವಲ್ಪ ಇದು ಯೂಟ್ಯೂಬ್ನಲ್ಲಿ ನಮ್ಮ ಪ್ರಚಾರ ಮಾಡಿದ್ದೀವಿ. ಆದರೂ ಇಷ್ಟು ಜನ ನೀವು ಬಂದೀರಿ. ಒಂದೇ ದಿನ ಇವತ್ತು ಬೆಳಗಿನ ಪ್ರವಚನವೇ ಅವ್ರದ್ದು ಭಾಳ ಪ್ರಭಾವ ಬೀರಿದೆ ಎಲ್ಲರಿಗೆ. ಎಲ್ಲರೂ ಗದ ನಡುಗ್ತಿದ್ದೀವಿ. 15 ನಿಮಿಷನ್ಯಾಗ ಮತ್ತೆ ಪ್ಯಾನ್ ಹಚ್ಚಬೇಕು ಅನ್ನಂಗಾಗಿತ್ತು, ಅಷ್ಟು ಕಾವಾಗಿತ್ತು ಎಲ್ಲರಿಗೆ. ಅವ್ರು ಹೇಳೋದೇನೆಂದರೆ, ನಮ್ಮ ದೇಹದಲ್ಲಿ ಉಷ್ಣತೆ ಆದರೆ ತಂಪು ಮಾಡುವ ಶಕ್ತಿ ಇದೆ. ಭಾಳ ತಂಪಾಗಿತ್ತು, ಉಷ್ಣತೆ ಮಾಡಿಸುವ ಶಕ್ತಿ ಇದೆ. ಈಗ ಅಲ್ಲಿ ಹಿಮಾಲಯದಲ್ಲಿ ಋಷಿಮುನಿಗಳು ಅಲ್ಲಿ ಅದು ಬದುಕ್ತಾರೆ. ಯಾಕಂದ್ರೆ ಈ ಯೋಗದಿಂದ ಅವರು ಬದುಕ್ತಾರೆ. ಹಾಗೆ ಇವತ್ತು ಅವರು ಹೇಳಿದ್ದಾರೆ. ಇನ್ನು ಇವತ್ತು ನೀವೆಲ್ಲ ಕೇಳಿರಿ, ನಾಳೆ ಬೆಳಿಗ್ಗೆ ಸಾಯಂಕಾಲ, ನಾಡ್ದ ಬೆಳಿಗ್ಗೆ ಅವರು ನಾ 3 ದಿನ ಇರಬೇಕು ಅಂತಂದಾಗೆಲ್ಲ ನಾನು ನಾಡ್ದ ಬೆಳಗಿನ ಕಾರ್ಯಕ್ರಮ ಮುಗಿಸ್ಕೊಂಡು ನನ್ನ ಕಾರ್ಯಕ್ರಮದ ನಾನು ನಿರ್ಗಮಿಸಬೇಕು ಅಂತ ಹೇಳಿದ್ದಾರೆ. ಆದ್ದರಿಂದ ಅವರಿಗೆ ಬಿಡು ಸಿಗೋದೇ ಕಷ್ಟ. ಅವರು ಇವತ್ತು ಮುಂಜಾನೆ ಒಂದು ಮಾತನ್ನು ಹೇಳಿದರು. ಕಕ್ಕಮರೆಯಲ್ಲಿ ಬಪ್ಪಗಳು ಭೇಟಿಗೆ ಬಂದಾಗ 25 ನಿಮಿಷಗಳ ಏನು ಒಂದು ಅವ್ರು ಕೂಡ ಅಪ್ಪುಗಳ ಬಗ್ಗೆ ಆರೋಗ್ಯದ ಬಗ್ಗೆ ಚರ್ಚೆ ಮಾಡಿದ್ರಂತ.
ಅದು ಅವರಿಗೆ ಅತ್ಯಂತ ಸ್ಫೂರ್ತಿಯನ್ನು ತಂದು ಕೊಟ್ಟದನ್ನಂತ ಮಾತನ್ನು ಅವ್ರು ಹೇಳಿದರು. ಅಪ್ಪುಗಳು ಯಾವಾಗ ಏನು ತಗೋಬೇಕು, ಎಷ್ಟು ತಗೋಬೇಕು, ಏನು ಮಾಡಬೇಕು ಅನ್ನೋಂಥದ್ದು ಭಾಳ ಯೋಚನೆ ಮಾಡ್ತಿದ್ರು. ಇವತ್ತೊಂದು ದೊಡ್ಡ ಸಭೆ ಅದ ತಿಳ್ಕೊಳ್ರಿ, ಅಲ್ಲಿ 3 ತಾಸು ನಾನು ಕುಂದ್ರಬೇಕಾಗಿದ್ದದಂತ ವಿಚಾರ ಮಾಡಿ ಅವತ್ತು ಏನು ತಗೋತಿದ್ರು ಪ್ರಸಾದ ಅಂದ್ರೆ ಒಂದಿಷ್ಟು ಅಂಬಲಿ, ಮೆಂತೆ ಪಲ್ಯ, ಸೌತೆಕಾಯಿ, ಇಂಥ ನೀರಿನ ಪದಾರ್ಥಗಳನ್ನು ತಗೋತಿದ್ರು. ನಾವೇನು ಮಾಡ್ತೀವಿ, ಶಿಸ್ತಗ ಹೋಳಿಗೆ ಹೊಡೆದ ವೇದಿಕೆ ಮ್ಯಾಗ 3 ತಾಸು ನೀರ್ಲಿ ಕುಳ್ಳರ್ದ ಕುತ್ತೇವಂದ್ರೆ ಆರೋಗ್ಯಕ್ಕಿರ್ಲಾರ್ದ ಏನು ಮಾಡ್ತದ್ರಿ. ಹಾಗೆ ಅಂಥ ಎಲ್ಲವೂ ಬಲ್ಲಂಥವ್ರ ಅಪ್ಪಗಳು ಯಾವತ್ತಿನಾಗ ಏನು ತಗೋಬೇಕು. ನಾನು ಒಂದಿನ ಇದೇ ಚಳಿಗಾಲದಲ್ಲಿ ಬಾಲ್ಗಾಂವ್ ಆಶ್ರಮದಲ್ಲಿದ್ದರು, ಹೋಗಿದ್ದೆ. ಹೋಗೋಣ ಹೇಳಿದರು, ಒಂದಿಷ್ಟು ಎಳನೀರ ಕಳಿಸ್ಕೊಡ್ರಿ ಅಂದರು. ಈ ತಂಪದಲ್ರಪ್ಪ ಎಳನೀರು ಯಾಕೆ ತಗೋಬೇಕಂತ ನಾ ಅಂದೆ. ಅವರಂದರು, ಈ ಕಾಲೇನು ಹೊಡಿತಾವಲ್ಲ ಅವು ಈಗ ಅದರ ಆ ಎಳನೀರಿನಲ್ಲಿ ಎಣ್ಣೆ ಅಂಶ ಇರ್ತದ, ಅದು ದೇಹನ ರಕ್ಷಣೆ ಮಾಡ್ತದಂತ ಹೇಳಿದರು. ನಮಗೆ ಭಾಳ ಮಂದಿಗೆ ಗೊತ್ತಿಲ್ಲ ಇದು. ಮತ್ತು ಈಗ ಹೇಳಿದ್ರೆ ಗುರುಗಳು ಅದೇ ಮಾತು ಹೇಳಿದ್ರು, ನೆನಪಿಗೆ ಬರ್ತದೆ ಅಪ್ಪಗಳು ಹೇಳೋದು. ಈ ನಾವು ಚಳಿಗಾಲದಾಗ ಎಣ್ಣೆ ಹಚ್ಕೋತೀವಿ, ಕೊಬ್ಬರಿ ಎಣ್ಣೆ, ಆ ಎಣ್ಣೆ ಹಚ್ಕೋತೀವಿ. ಇಲ್ಲ, ಎಣ್ಣೆ ಪದಾರ್ಥನ ತಗೋಬೇಕು. ನಾನು ಹಚ್ಕೊಂಡು ಹೋಗಿದ್ದೆ ಎಣ್ಣೆ. ಯಾಕೆ ಹಚ್ಚಿರಿ ಅಂತ ಕೇಳಿದ್ರು, ಕಾಲು ಹೊಡೆದ ಅಂದ್ರೆ. ಇಲ್ಲ, ಎಳ್ಳನ್ನು ತಿನ್ನಿರಿ, ಶೇಂಗಾ ತಿನ್ನಿರಿ, ಶೇಂಗಾದ ಉಂಡೆ ತಿನ್ನಿರಿ. ಈ ಎಣ್ಣೆ ಪದಾರ್ಥಗಳನ್ನು ಚಳಿಗಾಲದಲ್ಲಿ ತಿನ್ನೋದ್ರಿಂದ ನಮ್ಮಲ್ಲಿ ಎಣ್ಣೆ ಅಂಶ ಹೆಚ್ಚಾಗೋದ್ರಿಂದ ನಮ್ಮಲ್ಲಿ ಕೈಕಾಲು ಹೊಡಿದ್ರು. ಇದು ಎಲ್ಲವೂ ಇವರು ಗುರುಗಳು ಹೇಳುವಾಗ ನನಗನ್ನಿಸ್ತು, ಅಪ್ಪಳು ಕೂಡ ಎಲ್ಲ ಚರ್ಚೆ ಮಾಡ್ಯಾರ. ಈ ಅಪ್ಪಳು ಹೇಳೋದೆಲ್ಲ ನೆನಪಿಗೆ ಬರಕತ್ತದ ಅಂತ ವಿಚಾರ ಬಂತು. ಹಾಗೆ ಇವತ್ತು ನಮ್ಮ ಆಹಾರ, ನೀರ, ಪರಿಸರ ಶುದ್ಧವಾಗಿರಬೇಕು. ಆಹಾರದಲ್ಲಿ ಇವತ್ತು ನಾವು ಏನು ತಗೋತೀವಲ್ಲ ಎಲ್ಲವೂ ವಿಷ ಬೆರ್ತದೆ. ಅದರೊಳಗೆ ವಿಷ ಹಾಕಿದ್ದಾರೆ. ಎಲ್ಲವೂ ಔಷಧದಲ್ಲೇ ತಯಾರು ಮಾಡ್ತಾರೆ ಅದನ್ನು. ಇವತ್ತು ಹಿಂಗೆ ಹಚ್ತಾರ, ಒಂದು ಈಟು ಬರ್ತದ, ಅದು ಒಂದು ಸ್ವಲ್ಪ ಎತ್ತರ ಬರಾನ, ಒಂದಿಷ್ಟು ಮಿಡಿ ಬರಾನ ಅದಕ್ಕೆ ಔಷಧ ಹೊಡಿತಾರ. ಅವು ಕಾಯಾಗಿ ನಾವು ತಿನ್ನುವಂಥದ್ದು ಬರೇ ವಿಷ. ಹಾಗಾಗಿ ನೀರಿನಲ್ಲಿಯೂ ಬೆರಿಕೆ. ಇವತ್ತು ನಾವು ಆ ವರ್ತಿಯಲ್ಲಿ ಹಳದಲ್ಲಿ ಹರಿಯುವಂಥ ನೀರನ್ನು ವರ್ತಿ ಮಾಡಿ ನೀರು ಕುಡಿತಿದ್ದೀವಿ. ಅವು ಸ್ವಲ್ಪ ಕಪ್ಪು ಇರ್ತಿದ್ದು, ಆದರೆ ಅದರ ರುಚಿ ಯಾವ ಫಿಲ್ಟರ್ ಬಾಟ್ಲಿ ಒಳಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಫಿಲ್ಟರ್ ಬಾಟ್ಲಿ ಒಟ್ಟಿನಾಗ ನಿಂದ ಮಳೆ ನೀರು ನಿಂದಿರ್ತಿದ್ವಲ್ಲ, ಅವು ಸ್ವಲ್ಪ ಕಪ್ಪು ಇರ್ತಿದ್ದು, ಆದ್ರೆ ಅದರ ಔಷಧಿ ಗುಣ ಇರ್ತಿತ್ತು. ಯಾಕಂದ್ರೆ ಸೂರ್ಯನ ಕಿರಣ ಅಲ್ಲಿ ಬೀಳ್ತಿದ್ದು, ಅಲ್ಲಿ ಎಲ್ಲ ಮಣ್ಣಿನ ಅಂಶ ಕೂಡಿರ್ತಿತ್ತು. ಆ ನೀರು ಕುಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತಿತ್ತು. ಅವರು 100 ವರ್ಷಕ್ಕೆಲ್ಲ ಬದುಕಿದ್ರು ನಮ್ಮ ಹಿರಿಯರು. ಕಾರಣ ಏನಂದ್ರೆ ಈ ಎಲ್ಲ ನಿಸರ್ಗದಿಂದ ನಾವೆಲ್ಲ ದೂರ ಆದೇವಂದ್ರೆ ನಮ್ಮ ಆರೋಗ್ಯ ಕೆಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಿಸರ್ಗದ ಕೂಡ ಬೆರಿಬೇಕು ಅನ್ನೋಂಥದ್ದು. ಇಷ್ಟೆಲ್ಲ ನಾವು ಒಳ್ಳೇದು ಮಾಡಿಕೊಟ್ಟು, ಒಳ್ಳೇದನ್ನು ಊಟ ಮಾಡಿದೆವು, ಒಳ್ಳೇದನ್ನು ಕುಡಿದೇವು, ಒಳ್ಳೇದನ್ನು ಊಟ ಮಾಡಿ ತಿಂದೇವಿ, ಪರಿಸರ ಚಲೋ ಇತ್ತು, ಎಲ್ಲ ಇತ್ತು. ಆದರೂ ನಮಗೆ ರೋಗ ಬತ್ತಂದ್ರೆ ಅದಕ್ಕೆ ಪ್ರಾರಬ್ಧ ಅಂತ ಕರೀತಾರೆ. ನೀವು ಅನ್ಬೋದು, ಎಲ್ಲ ಭಾಳ ಚಲೋ ಇದ್ದವ್ರು ಅದಾರೆ, ಅವ್ರಿಗೆ ಬರ್ತದೆ. ಯಾಕಂತಂದ್ರೆ ಅನೇಕ ಕಾರಣಗಳು ಅದಾವ. ಈಗ ಒಬ್ಬರಿಗೆ ಶುಗರ್ ಬತ್ತು, ಅವರ ತಾಯಿ ತಂದೆಗೆ ಇವ್ರೇನು ಕುಡಿದಿಲ್ಲ, ಸೇದುವುದಿಲ್ಲ, ಏನೂ ಮಾಡೋದಿಲ್ಲ, ಬತ್ತು. ಅವರ ತಾಯಿ ತಂದೆಗಿತ್ತಂದ್ರೆ ಅದು ಬರ್ತಾ ಇದೆ. ಇದಕ್ಕೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಇಟ್ಕೋಬೇಕಾಗಿತ್ತಂದ್ರೆ ನಾವು ನಿಸರ್ಗದ ಸಹಜವಾಗಿ ಬೆಳೆದಂಥವು. ಈಗ ನೀವು ನಿಮ್ಮ ಮನೆಯೊಳಗೆ ಮ್ಯಾಲೆ 10-20 ಬ್ರಾಸ್ ನಿಮ್ಮ ಮ್ಯಾಲೆ ಸಿಗ್ತದೆ. ಈಗ ಇಲ್ಲಿ ಇದ್ರೊಳಗ್ರೆ ಸದಲ್ಗ ನಮ್ಮ ಶ್ರದ್ಧಾನಂದ ಸ್ವಾಮಿಗಳು ಅದಾರ, ಹಾಲಪ್ಪನವ್ರು ಅಂತ ಒಂದು ಮಂತಾನಿದೆ. ಅವ್ರ ಮ್ಯಾಳಿಗೆ ಮೇಲೆ ಇದು ಬೆಳಿತಾರೆ, ಹೂವು, ಗುಲಾಬಿ ಹೂವನ್ನು. ಮೇಲೆ ಒಂದು ಹೂವಿನ ಗಾರ್ಡನ್ ಮಾಡ್ಯಾರ. ಎಲ್ಲಿ ಮೇಲೆ ಸ್ಲ್ಯಾಬ್ ಮೇಲೆ, ಮನೆ ಮೇಲೆ ಎಲ್ಲರಿಗೂ ಹೂ ಕೊಡ್ತಾರ, ತಮ್ಮ ಬೀಗರಿಗೆ ಕಳಿಸ್ತಾರ ಅವ್ರು. ನಾವು ಅದರ ಮೇಲೆ ತರಕಾರಿಯನ್ನು ಬೆಳಿಲಿಕ್ಕೆ ಸಾಧ್ಯ ಇದೆ ಅನ್ನೋಂಥದ್ದನ್ನು ಅವ್ರು ತೋರಿಸ್ಕೊಟ್ಟಾರ. ನಾವು ಅಂತೀವಿ ನಮ್ಮ ಮನೆ ಜಾಗ ಇಲ್ರಿ ಬೆಳಿಬೇಕತ್ತೀವಿ. ನೀವು ಒಂದು ದೊಡ್ಡ ಕುಂಡಲ್ಲಿ ತಗೋರಿ, ಅದು ಒಳ್ಳೆ ಮಣ್ಣ ಗೊಬ್ಬರ ಹಾಕ್ರಿ. ನೀವು ಒಂದು 2 ಬದ್ನಿ ಗಿಡ ಹಚ್ಚಿದ್ರೆ ನಿಮ್ಗೆ ಸಾಕಷ್ಟು ಆಗ್ತದೆ. ಒಂದು 4 ಚೌಳಿ ಗಿಡ ಚೌಳಿಕಾಯಿ ಬೀಜ ಹಾಕ್ರಿ, ಬಹಳ ಚೆನ್ನಾಗಿ ಬರ್ತದೆ. ಅದು ನಾವು ಮಾಡಬೇಕಾಗಿದೆ, ಅನಿವಾರ್ಯ. ಇವತ್ತು ನಾವು ಆರೋಗ್ಯವಾಗಿರ್ಬೇಕಂದ್ರೆ ನಾವು ಅನಿವಾರ್ಯ ಮಾಡಬೇಕಾಗ್ತಾ ಇದೆ. ಹಾಗಾಗಿ ಪೂಜ್ಯರು ನಮ್ಮ ಆಶ್ರಮದ ಒಂದು ಕರೆ ಮಾಡ್ತಾರೆ. ಪೂಜ್ಯರು ಅಂದ ಕೂಡಲೇ ಅಪ್ಪುಗಳ ಮೇಲೆ ಶ್ರದ್ಧೆಯನ್ನು ಇಟ್ಟುಕೊಂಡು ಬಂದಾರ. ಅವರು ಸಮಯ ಸಿಗೋದು ಅಪರೂಪ. ನಿಮಗೆ ಕೂಡ ಇಲ್ಲಿಷ್ಟು ಸಮಯ ಕಳೀತಾರೆ ಅವರು. ನೀವು ಹೋಗ್ರಿ, ಅವ್ರು ಭೇಟಿ ಆಗ್ಬೇಕಾದ್ರೆ ನಿಮಗೆ 3 ತಾಸರ ಸಮಯ ತಗೋತಾರೆ.
ಇಲ್ಲಿಂದ ನೀವು ಹೋಗ್ರಿ ಅಲ್ಲಿ, ಯಾಕಂದ್ರೆ ಸರಳವಾಗಿ ಬಂದಾರ. ಅದಕ್ಕೆ ಅವರ ಉಪಯೋಗವನ್ನು ನಾಳೆ ಬೆಳಿಗ್ಗೆ ಈ ಚಳಿ ಬಂದು ನೋಡ್ರಿ, ನೀವು ಒಂದು ಚಳಿಯನ್ನು ಕಳೆದೇ ಬಿಡ್ತಾರೆ ನಿಮಗೆ. ಈ ಚಳಿ ಅಂತೀವಲ್ಲ, ಇದು ಎಲ್ಲ ಹೋಗ್ತದೆ. ನಾಳೆ ಬೆಳಿಗ್ಗೆ ಸಾಯಂಕಾಲ ನಾಡ್ದ ಇರ್ತದೆ. ತಾವೆಲ್ಲರೂ ಇದರ ಉಪಯೋಗನ ತಗೋಬೇಕು. ಇದು ಅಪ್ಪುಗಳ ಗುರುನಮನದ ಮಹೋತ್ಸವದ ಪೂರ್ವ ತಯಾರಿ. ಇದು ಅಪ್ಪುಗಳು ಇಂಥವೆಲ್ಲ ಕಾರ್ಯಕ್ರಮ ಮಾಡ್ತಿದ್ರು. ಅವರ ಒಂದು ಕಾರ್ಯಕ್ರಮದ ಪ್ರೇರಣೆ ಅಪ್ಪುಗಳದ ಒಂದು ಈ ಗುರುನಮನ ಕಾರ್ಯಕ್ರಮದಲ್ಲಿ ಕೂಡ ಇದೊಂದು ಮಾಡೋಣ ಅನ್ನೋಂಥದ್ದನ್ನ ಹೇಳಿದಾಗ ಪೂಜ್ಯರು ಅವರು ಎಳೆಯ ವಯಸ್ಸಿನಲ್ಲಿ ನೋಡ್ರಿ, ಅವ್ರು ನೋಡಿದ್ರೆ ಯೋಗಿಗಳಂಗೆ ಕನಿಸ್ತಾರೆ. ಅವ್ರು ನೋಡಿದ್ರೆ ಸಾಕು ಆರೋಗ್ಯ ಹೆಂಗಾಗಿರ್ಬೇಕು ಅನ್ನೋಂಥದ್ದು ಸಾಕ್ಷಿ ಆಗ್ತದೆ. ಈಗ ಬೆಳಿಗ್ಗೆ ಪ್ರಸಾದ ಮಾಡಿದೀವಿ, 4 ಗಂಟೆಗೆ ಮಾಡ್ತೀವತ್ತಂದಿದ್ರು. ಅವರಂದ್ರು ಬೆಳಗಿನ ಪ್ರಸಾದ ಜೋರಾಗಿದೆ, ಸಾಯಂಕಾಲ ಮಾಡಂಗಿಲ್ಲ ಅಂತಂದ್ರು. ಅಂದ್ರೆ ಊಟದ ಮೇಲೆ ಇಷ್ಟು ನಿಯಂತ್ರಣ ಇರಬೇಕು. ನಮಗೆ ಹೊಟ್ಟೆ ಹಸಿದ್ರಲ್ಲ, ಬೀಗರ ಮನೆಗೆ ಹೋಗಿರ್ತೀವಿ, ಹೋಳಿಗೆ ಮಾಡ್ತೀವಿ ಅಂದ್ರೆ ಹೊಡೆದ ಬಿಡ್ತೀವಿ ನಾವು. ಯಾಕಂದ್ರೆ ನಮಗೆ ಅದು ನಿಯಂತ್ರಣ ಇಲ್ಲ. ಅಪ್ಪುಗಳು ನಾನೊಂದು ಮಾತು ಕೇಳಿದೆ ಪ್ರಸಾದ ಮಾಡುವಾಗ, ಅವರು ಅಪ್ಪುಗಳು ತಗೋತಿದ್ರು ಎಷ್ಟಂದ್ರೆ ಎಲ್ಲವೂ ಒಂದೊಂದು ಚಮಚೆ. ನಾವು ಏನು ಉಪ್ಪಿಟ್ಟು ತಗೋತೀವಲ್ರಿ, ಹಂಗೆ ಅನ್ನ 1-2-4 ಚಮಚೆ ಅಂತರಲ್ಲೇ, ಒಂದೆರಡು ಆ ಬಾಳೆಹಣ್ಣಾಗ ಒಂದು ಅರ್ಧ ಬಾಳೆಹಣ್ಣು ತಗೋತಿದ್ರು. ಅದ್ರಾಗ ಒಂದು ಸ್ವಲ್ಪ ಹಾಲು, ಒಂದು ಸ್ವಲ್ಪ ಗಜ್ಜರಿ, ಒಂದು ಸ್ವಲ್ಪ ಸೌಂತಿಕಾಯಿ ಸ್ವಲ್ಪ ತಗೋತಿದ್ರು. ನಮಗಂತಿದ್ರು ಅಪ್ಪುಗಳು, ನೀವೇನು ಮಾಡ್ತೀರಿ ಅಂದ್ರೆ ಸ್ವಾಮಿಗಳು ಯಾವುದು ಚಲೋ ಆಗಿರ್ತದೆ ಅದನ್ನ ಮಸ್ತ್ ಅದನ್ನ ಹಿಡಿತೀರಿ ಅಂದ್ರೆ ಅವ್ರು ಎಲ್ಲವೂ ತಗೋಬೇಕು. ನಮಗೆ ಹಸಿಮೆಣಸಿಕಾಯಿ ಖಾರ ಮೊಸರು ಹಾಕಿ ಕೊಟ್ಟರೆ 4 ರೊಟ್ಟಿ ಜಜ್ಜಿ ಬಿಡ್ತಾರೆ ಎಲ್ಲರೂ. ಹಾಗಲ್ಲ ಅಂತಾರೆ ಅವ್ರ ಅಪ್ಪಗಳು, ಎಲ್ಲವೂ ಬಳಸಬೇಕು ಅನ್ನಂಥದ್ದು. ನಮ್ಮ ಸಿದ್ಧಪ್ರಸಾದರದಲ್ಲಿ ಅವರು ಅಪ್ಪುಗಳ ಕೈಯಾಗ ಬಹಳ ತಯಾರಾದರು. ಮತ್ತು ಅವ್ರಿಗೆ ಏನು ಬೇಕು ಅನ್ನೋಂಥದ್ದು ಕೊಟ್ಟರು. ಅದರ ಪೂರ್ವದಲ್ಲಿ ಅನೇಕ ಪೂಜ್ಯರು ಕೂಡ ಅಪ್ಪುಗಳಿಗೆ ಪ್ರಸಾದನ್ನ ಅವ್ರ ಕೈಯಾಗ ಕಲ್ತೇವೆ ನಾವೆಲ್ಲ. ಹೆಂಗೆ ಉಣ್ಬೇಕು, ಏನು ತಗೋಬೇಕು, ಮಾಡಬೇಕು. ಆದ್ರೆ ಪಾಲನೆ ಮಾಡುವುದು ಬಹಳ ಕಷ್ಟ ಅದ, ಪಾಲನೆ ಮಾಡೋದು ಕಷ್ಟ ಅದ. ಹಾಗಾಗಿ ಅಪ್ಪುಗಳ ಬದುಕ ನಿಸರ್ಗದ ಸಾಮೀಪ್ಯ ಇತ್ತು. ಅದಕ್ಕೆ ಅವರು 80 ವರ್ಷಗಳ ಕಾಲ ಆರಾಮವಾಗಿತ್ತು. ಇನ್ನೂ ಇರಬೇಕಾಗಿತ್ತು, ಆದರೆ ದೈವ ಅಂತ ಅದಕ್ಕೆ ಅದನ್ನ ವಿಚಾರ ಮಾಡೋದು ಬೇಡ. ಅವರು ಅದಾರ ನಮ್ಮ ಮಧ್ಯದಲ್ಲಿ ತೂಕೊಂಡು ಇಂಥ ಕಾರ್ಯಕ್ರಮ ನೀಡಲಿಕ್ಕೆ ಸಾಕ್ಷಿ ಆಗ್ತಾರೆ. ಅವರು ಅದಾರ ಯಾವ ರೂಪದಲ್ಲಿಯೂ ಬಂದು ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡ್ತಾರೆ ಅನ್ನೋಂಥದ್ದನ್ನ ಈ ಪ್ರಸಂಗದಲ್ಲಿ ಹೇಳಿ, ಪೂಜ್ಯರು ನಿಮಗೆ ಏನಾದರೂ ಇದ್ರೆ ಅವರು ಒಂದೊಂದು ಮಾತನ್ನು ಹೇಳಿದರು. ಸ್ವಾಮೀಜಿಯವರ ನಾನು ಅನಾಥ ಆಶ್ರಮ ಮಾಡಿದ್ದೀನಿ, ಒಂದಿಷ್ಟು ಸಂಘ ಸಂಸ್ಥೆ ನಡೆಸ್ತೀವಿ. ಈಗ 30 ಎಕರೆ ಜಮೀನು ತಗೊಂಡು ಅಲ್ಲಿ ಒಂದು ದೊಡ್ಡ ಆರೋಗ್ಯ ಕೇಂದ್ರವನ್ನು ಮಾಡಲಿಕ್ಕೆ ಎತ್ತಿದ್ದಾರೆ. ಇವೆಲ್ಲವನ್ನು ನಡೆಸಬೇಕಾದ್ರೆ ನಿಮಗೆ ಹಣ ಅವಶ್ಯವಾಗಿ ಬೇಕು. ಮತ್ತು ನಮ್ಮಲ್ಲಿ ಮಾತ್ರ ಹಣದ ವ್ಯವಹಾರ ಏನೂ ಇಲ್ಲ, ಅಪ್ಪುಗಳು ಹಂಗೆ ಈ ಬೆಳೆದು ಹೋಗ್ಯಾರ ಅಂತಂದಾಗ ಅವ್ರು ಹೇಳಿದರು, ಏನಿಲ್ಲ ಸ್ವಾಮೀಜಿ, ಅಪ್ಪುಗಳು ಆಜ್ಞೆ ಅಂತ ನಾನು ಬರ್ತೀನಿ, ಯೋಗ ಮಾಡೋಣ, ಎಲ್ಲ ಮಾಡೋಣ. ಭಕ್ತರು ಏನಾದರೂ ಪ್ರೀತಿಯಿಂದ ಕೊಟ್ಟರೆ ಅದನ್ನು ಸ್ವೀಕಾರ ಮಾಡ್ತೀನಿ, ಇಲ್ಲ ಅಂದ್ರೆ ಅಪ್ಪುಗಳಿಗೆ ಅದು ಸಮರ್ಪಣೆ ಆಯ್ತನ್ನಂಥ ಭಾವನೆಯನ್ನು ಪೂಜ್ಯರು ಹೇಳಿದ್ದಾರೆ. ಹೀಗಾಗಿ ನಾವು ಅವರ ಆ ಲಾಭವನ್ನು ತಗೊಳ್ಳೋಣ. ಅವರ ಒಂದು ಈ ಸಮಯವನ್ನು ಉಪಯೋಗ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಂಡೇವು ಅಂದರೆ ಅದು ಪೂಜ್ಯ ಗುರುದೇವರಿಗೂ ಕೂಡ ಆನಂದ ಆಗ್ತದೆ ಅನ್ನೋಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳಿ, ಪೂಜ್ಯರು ನಾಳೆಗೆ ಬೆಳಿಗ್ಗೆ ಮತ್ತು ಸಾಯಂಕಾಲ, ನಾಡ್ದ ಬೆಳಿಗ್ಗೆ ಇದ್ದು ಮಧ್ಯಾಹ್ನ ಮುಂಜಾನೆ ಪ್ರಸಾದ ಮಾಡಿಕೊಂಡು ಅವರು ಹೋಗ್ತಾರೆ. ಕಾರ್ಯಕ್ರಮದ ಒತ್ತಡಿದೆ. ಇದರ ಲಾಭವನ್ನು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ತಗೋಬೇಕು. ಇವತ್ತು ಬಂದಿರಿ ಸಾಕಷ್ಟು ಜನ, ನಾಳೆಗೆ ನೀವು 10 ಜನರು ಕರ್ಕೊಂಡು ಬರ್ರಿ, ಇಲ್ಲೇನು ಬಂದಿರಲ್ಲ. ಇದೊಂದು ನಮಗೊಂದು ಉಪಕಾರ ಮಾಡಿದಂಗೆ ಇನ್ನೊಬ್ಬರಿಗೆ ಹಿಂಗೈತಿ ಅಂತ ತಿಳ್ಕೊಂಡು, ಅದಕ್ಕೆ ತಾವೆಲ್ಲರೂ ಬರ್ತಿರುತ್ತಕೊಂಡು ಹೇಳಿ, ಪೂಜ್ಯರು ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿಯೂ ಆಶ್ರಮಕ್ಕೆ ಬಂದಾರಂದ್ರೆ ನಿಮ್ಮೆಲ್ಲರಿಗೆ ಒಂದೇನೋ ಆರೋಗ್ಯ ಕೊಡಬೇಕು, ನನ್ನ ಸೇವೆ ಆಗಬೇಕು, ಸಿದ್ದೇಶ್ವರ ಅಪ್ಪಾಜಿಯವರ ಸೇವೆ ಇದು ಅಂತ ತಿಳ್ಕೊಂಡು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ವತಿಯಿಂದ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಲ ಮಾಡುವ.